ಡಿಯರ್ ಫ್ರೆಂಡ್ಸ್, ಜ್ಞಾನಗಂಗೋತ್ರಿ ಸಂಸ್ಥೆಗೆ ಸ್ವಾಗತ. PDO ಮತ್ತು ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್. ಸೊ ಈ ಒಂದು ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗಾಗಿ ಜ್ಞಾನಗಂಗೋತ್ರಿ ಸಂಸ್ಥೆಯಿಂದ 2 ಪ್ರತ್ಯೇಕ ಅಣುಕು ಪರೀಕ್ಷೆಗಳ ಸರಣಿಯನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಈ 2 ಪರೀಕ್ಷೆಗಳ ಎಲಿಜಿಬಿಲಿಟಿ ಅಂದರೆ ಒಂದು ಡಿಗ್ರಿ ಬೇಸ್ಡ್ ಎಕ್ಸಾಮ್ ಇರುತ್ತೆ, ಇನ್ನೊಂದು PU ಬೇಸ್ಡ್ ಎಕ್ಸಾಮ್ ಆಗಿರುತ್ತೆ. ಅದರ ಜೊತೆಗೆ PDO ಪರೀಕ್ಷೆಯನ್ನು KPSC ವತಿಯಿಂದ ಕಂಡಕ್ಟ್ ಮಾಡ್ತಾ ಇದ್ದಾರೆ ಮತ್ತು VAO ಎಕ್ಸಾಮನ್ನು KEA ವತಿಯಿಂದ ಕಂಡಕ್ಟ್ ಮಾಡ್ತಾ ಇರುವ ಕಾರಣದಿಂದ ಮತ್ತು ಸಿಲೆಬಸ್ಸಲ್ಲೂ ಕೂಡ ಸ್ವಲ್ಪ ಮಾಡಿಫಿಕೇಷನ್ಸ್ ಇರುತ್ತೆ. ಸೊ ಈ ಒಂದು ಕಾರಣಗಳಿಂದ 2 ಪ್ರತ್ಯೇಕ ಟೆಸ್ಟ್ ಸೀರೀಸ್ಗಳನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದೇವೆ. ಸೊ ಈ ಪರೀಕ್ಷೆಗಳನ್ನು ನೀವು ಆನ್ಲೈನ್ ಅಥವಾ ಆಫ್ಲೈನ್ ಮುಖೇನ ತೆಗೆದುಕೊಳ್ಬೋದಾಗಿರುತ್ತೆ. ಸೊ ಈ ಪರೀಕ್ಷೆಗಳ ತಯಾರಿಗೆ ಸಂಬಂಧಪಟ್ಟಂತೆ ಕೂಡ ಹೊಸ ಬ್ಯಾಚನ್ನು ಇದೇ ತಿಂಗಳು 27ನೇ ತಾರೀಕು ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಈ ಎಲ್ಲ ಸರ್ವಿಸಸ್ಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯ ಅವಶ್ಯಕತೆ ಇದ್ದಲ್ಲಿ ಸೊ ಇಲ್ಲಿ ಕಾಡ್ತಾ ಇರ್ತಕ್ಕಂಥ ಸಂಖ್ಯೆಗೆ ನೀವು ಕರೆ ಮಾಡ್ಬೋದಾಗಿರುತ್ತೆ. ಸೊ ಈ ಒಂದು ಮಾಹಿತಿಯೊಂದಿಗೆ ಇವತ್ತಿನ 711ನೇ ಪ್ರಚಲಿತ ಘಟನೆಗಳ ಸರಣಿಯನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಇದು ದಿನಾಂಕ 18 ಮತ್ತು 20ನೇ ಜೂನ್ 2024ರ ಎಲ್ಲ ಪ್ರಚಲಿತ ಘಟನೆಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇವತ್ತಿನ ಅಪ್ಡೇಟ್ಸನ್ನು ತಿಳಿಯೋದಕ್ಕಿಂತ ಮುಂಚೆ ಕಳೆದ ಸಂಚಿಕೆಯ 2 ಪ್ರಶ್ನೆಗಳ ಸರಿ ಉತ್ತರಗಳು, ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಎ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಬಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ರೆ ಇವತ್ತಿನ ಮೊದಲನೇ ಪ್ರಶ್ನೆಗೆ ಬರೋಣ. ವಿಶ್ವದ ಅತಿ ಎತ್ತರದ ಉಕ್ಕಿನ ಕಮಾನು ರೈಲು ಸೇತುವೆಯ ಹೆಸರೇನು? ಸೊ ವಾಟ್ ಈಸ್ ದ ನೇಮ್ ಆಫ್ ದಿ ವರ್ಲ್ಡ್ಸ್ ಹೈಯೆಸ್ಟ್ ಸ್ಟೀಲ್ ಆರ್ಕ್ ರೈಲ್ವೆ ಬ್ರಿಡ್ಜ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಒಂದು ಉಕ್ಕಿನ ರೈಲ್ ಬ್ರಿಡ್ಜ್ ಆಗಿರುತ್ತೆ. ಸೊ ಈ ಒಂದು ರೈಲ್ ಬ್ರಿಡ್ಜ್ನ ಒಂದು ಅದರ ಸ್ಟ್ರಕ್ಚರ್ ಏನಿರುತ್ತೆ ಅದು ಆರ್ಕ್ ಅಥವಾ ಕಮಾನು ರೀತಿಯಲ್ಲಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ ಆಗಿರುತ್ತೆ. ಸೊ ಇದರ ಹೆಸರೇನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸೊ ಈ ಒಂದು ಸೇತುವೆಗೆ ಚೆನಾಬ್ ಬ್ರಿಡ್ಜ್ ಅಂತ ನಾಮಕರಣ ಮಾಡಿರ್ತಾರೆ. ಸೊ ಈ ಒಂದು ಬ್ರಿಡ್ಜ್ ಅನ್ನ ಇನಾಗ್ರೇಟ್ ಮಾಡಿರ್ತಕ್ಕಂಥ ದೇಶ ಯಾವುದು ಅಂದ್ರೆ ನಮ್ಮ ಭಾರತ ದೇಶ ಈ ಒಂದು ಬ್ರಿಡ್ಜ್ ಅನ್ನ ಇನಾಗ್ರೇಟ್ ಮಾಡಿರುತ್ತೆ. ಸೊ ಈ ಚಿತ್ರದಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಆರ್ಕ್ ಅನ್ನ ನೀವು ನೋಡ್ಬೋದಾಗಿರುತ್ತೆ. ಸೊ ಕಮಾನು ರೀತಿಯಲ್ಲಿರ್ತಕ್ಕಂಥ ಒಂದು ಶೇಪ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದರ ಮೇಲೆ ನಾವು ರೈಲ್ವೆ ಸೇತುವೆಯನ್ನು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ರೈಲ್ವೆ ಸೇತುವೆ 1315 ಮೀಟರ್ಸ್ ಉದ್ದವಿರ್ತಕ್ಕಂಥ ಒಂದು ರೈಲ್ವೆ ಸೇತುವೆ ಆಗಿರುತ್ತೆ. ಈ ಒಂದು ರೈಲ್ವೆ ಸೇತುವೆಯ ಎತ್ತರ ಸೊ ಒಂದು ರಿವರ್ ಬೇಸಿನ್ ಏನಿದೆ ಸೊ ಅದರಿಂದ ನಾವು ನೋಡಿದಾಗ ಈಫೆಲ್ ಟವರ್ಗಿಂತ 35 ಮೀಟರ್ ಎತ್ತರದಲ್ಲಿರ್ತಕ್ಕಂಥ ಒಂದು ಬ್ರಿಡ್ಜ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಬ್ರಿಡ್ಜ್ ನ ಮೇಲೆ ಈಗ ನಮ್ಮ ಭಾರತೀಯ ರೈಲ್ವೆ ಅವರು ಒಂದು ಎಲೆಕ್ಟ್ರಿಕ್ ಟ್ರೈನ್ ಅನ್ನ ಪ್ರಾಯೋಗಿಕವಾಗಿ ರನ್ ಮಾಡುವ ಮುಖಾಂತರ ಸೊ ಇದನ್ನ ಸಕ್ಸಸ್ಫುಲ್ ಆಗಿ ಲಾಂಚ್ ಮಾಡಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಬ್ರಿಡ್ಜ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಸೊ ಚೆನಾಬ್ ಬ್ರಿಡ್ಜ್ ಅಂತ ಕರಿತೇವೆ. ಸೊ ಚೆನಾಬ್ ಬ್ರಿಡ್ಜ್ ಅಂತಕ್ಕಂಥದ್ದು ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಉಕ್ಕಿನ ಕಮಾನು ರೈಲ್ವೆ ಸೇತುವೆಯಾಗಿ ನಾವು ಅದನ್ನ ಕನ್ಸಿಡರ್ ಮಾಡಬಹುದಾಗಿರುತ್ತೆ. ಸೊ ಇದು ರಿವರ್ ಬೆಡ್ ನಿಂದ ಎಷ್ಟು ಮೀಟರ್ ಎತ್ತರವಾಗಿರುತ್ತೆ ಅಂದ್ರೆ ಸೊ ರಿವರ್ ಬೆಡ್ ಅಂದ್ರೆ ಅಲ್ಲಿರ್ತಕ್ಕಂಥ ನದಿ ಮೂಲ ಏನಿರುತ್ತೆ ಸೊ ಅದಕ್ಕಿಂತ 359 ಮೀಟರ್ಸ್ ಇರುತ್ತೆ. ಮತ್ತೆ ಐಫಿಲ್ ಟವರ್ ನಿಂದ ಇದು 35 ಮೀಟರ್ ಎತ್ತರದಲ್ಲಿರ್ತಕ್ಕಂಥ ಒಂದು ಸೇತುವೆ ಆಗಿರುತ್ತೆ. ಸೊ ಈ ಒಂದು ಸೇತುವೆ ಯಾವ ರೈಲ್ವೆ ಮಾರ್ಗದ ಭಾಗವಾಗಿರುತ್ತೆ ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ಸೊ ಇದನ್ನು ನಾವು ಉಧಂಪುರ್ ಶ್ರೀನಗರ್ ಬಾರಾಮುಲ್ಲಾ ರೈಲ್ವೆ ಲಿಂಕ್ ಅಂತ ಕರಿತೇವೆ. ಸೊ ಈ ಒಂದು ಲಿಂಕ್ನ ಮಧ್ಯದಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಒಂದು ಬ್ರಿಡ್ಜ್ ಆಗಿರುತ್ತೆ. ಸೊ ಈ ಬ್ರಿಡ್ಜ್ ಅನ್ನ ನಾವು ಚೆನಾಬ್ ಬ್ರಿಡ್ಜ್ ಅಂತ ಕರಿತೇವೆ. ಹಾಗಿದ್ರೆ ಚೆನಾಬ್ ಬ್ರಿಡ್ಜ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರುವ ಕಾರಣದಿಂದ ಸೊ ಚೆನಾಬ್ ರಿವರ್ ಬಗ್ಗೆ ಕೂಡ ನಾವಿಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಚೆನಾಬ್ ರಿವರ್ ಅಂತಕ್ಕಂಥದ್ದು ಯಾವ ದೇಶಗಳಲ್ಲಿ ಹರಿಯುತ್ತೆ? ಫಸ್ಟ್ ಪಾಯಿಂಟ್ ಏನು ಅಂದ್ರೆ ಸೊ ಇದು ಇಂಡಿಯಾ ಅಂಡ್ ಪಾಕಿಸ್ತಾನ್ ಸೊ ಭಾರತ ಮತ್ತು ಪಾಕಿಸ್ತಾನ್ 2 ರಾಷ್ಟ್ರಗಳಲ್ಲಿ ಹರಿತಕ್ಕಂಥ ಒಂದು ನದಿ ಆಗಿರುತ್ತೆ. ಸೊ ಈ ಒಂದು ನದಿ 2 ರಿವರ್ ಹೆಡ್ ಗಳಿಂದ ಫಾರ್ಮೇಶನ್ ಆಗಿರುತ್ತೆ. ಅಂದ್ರೆ 2 ಹೆಡ್ ವಾಟರ್ಸ್ ಗಳಿಂದ ಫಾರ್ಮೇಶನ್ ಆಗಿರುತ್ತೆ. ಆ 2 ನೀರಿನ ಮೂಲಗಳ ಹೆಸರುಗಳು ಯಾವ್ದಾವ್ದು ಅಂದ್ರೆ ಒಂದನ್ನ ಚಂದ್ರ ಅಂತ ಕರಿತೇವೆ, ಇನ್ನೊಂದನ್ನ ಬಾಗಾ ರಿವರ್ಸ್ ಅಂತ ಕರಿತೇವೆ. ಸೊ ಈ 2 ನದಿಗಳು ಕಾನ್ಫ್ಲೂಯೆನ್ಸ್ ಅಥವಾ ಸಂಗಮವಾದಾಗ ಹುಟ್ಟಿಕೊಳ್ತಕ್ಕಂಥ ನದಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಚೆನಾಬ್ ರಿವರ್ ಅಂತ ಕರಿತೇವೆ. ಸೊ ಚೆನಾಬ್ ರಿವರ್ ಬಂದು ಇಂಡಸ್ ರಿವರ್ ಅಥವಾ ಸಿಂಧೂ ನದಿಯ ಒಂದು ಉಪನದಿ ಆಗಿರುತ್ತೆ. ಸೊ ಈ ಒಂದು ಮ್ಯಾಪ್ ನಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದಾದ್ರೆ ಸೊ ಇಲ್ಲಿ ನಾವು ನಮ್ಮ ಭಾರತ ದೇಶದ ಮ್ಯಾಪ್ ಅನ್ನು ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಕಡೆ ನಾವು ಪಾಕಿಸ್ತಾನವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಲ್ಲಿ ಹೈಯೆಸ್ಟ್ ಇರ್ತಕ್ಕಂಥದ್ದು ಅಂದ್ರೆ ಈ ಮೇಲ್ಗಡೆ ಇರ್ತಕ್ಕಂಥದ್ದನ್ನ ನಾವು ಇಂಡಸ್ ಅಥವಾ ಸಿಂಧೂ ನದಿ ಅಂತ ಕರಿತೇವೆ. ಸೊ ಬಾಟಮ್ ಅಲ್ಲಿ ಇರ್ತಕ್ಕಂಥದ್ದನ್ನ ನಾವು ಸಟ್ಲಜ್ ಅಂತ ಕರಿತೇವೆ. ಸೊ ಇಂಡಸ್ ಮತ್ತೆ ಸಟ್ಲಜ್ ಇವೆರಡು ನದಿಗಳೇನಿರ್ತವೆ ಸೊ ಇವೆರಡೂ ಕೂಡ ಭಾರತ ದೇಶದಲ್ಲಿ ಒರಿಜಿನೇಟ್ ಆಗೋದಿಲ್ಲ, ಟಿಬೇಟ್ ನಲ್ಲಿ ಉಗಮಿಸ್ತಕ್ಕಂಥ ನದಿಗಳಾಗಿರ್ತವೆ. ಸೊ ಅದಾದ್ಮೇಲೆ
ಒಟ್ಟು ಇಲ್ಲಿ 6 ನದಿಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಒಂದು ಇಂಡಸ್ ಆಗಿರುತ್ತೆ, ಒಂದು ಜೀಲಂ, ಇನ್ನೊಂದು ಚೆನಾಬ್ ಆಗಿರುತ್ತೆ, ಇನ್ನೊಂದನ್ನ ರಾವಿ, ಬಿಯಾಸ್ ಮತ್ತು ಸಟ್ಲೆಜ್ ಅಂತ ಕರಿತೇವೆ. ಸೊ ಈ ಒಂದು ನದಿಗಳ ನಡುವೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ನೀರಿನ ಹಂಚಿಕೆಗೆ ಸಂಬಂಧಪಟ್ಟಂತೆ ವಿವಾದ ಇರುತ್ತೆ. ಸೊ ಈ ಒಂದು ವಿವಾದವನ್ನ ಬಗೆಹರಿಸ್ತಕ್ಕಂಥ ಆರ್ಬಿಟ್ರೇಟರ್ ಯಾರು ಅಂದರೆ ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್ನ ಒಂದು ಆರ್ಬಿಟ್ರೇಷನ್ ಇಂದ ಈ 2 ನದಿಗಳನ್ನು ಹಂಚಿಕೆ ಮಾಡ್ಕೊಳ್ತಾರೆ. ಸೊ ಈ ಒಂದು ಒಪ್ಪಂದವನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡಸ್ ವಾಟರ್ ಟ್ರೀಟಿ ಅಥವಾ ಸಿಂಧೂ ನೀರಿನ ಒಪ್ಪಂದ ಅಂತ ಕರೀತೇವೆ. ಸೊ ಈ ಒಂದು ಒಪ್ಪಂದ ಸಹಿ ಹಾಕಿರ್ತಕ್ಕಂಥ ವರ್ಷ 1960 ಅಥವಾ 1960ರಲ್ಲಿ ಇದಕ್ಕೆ ಸಹಿ ಹಾಕಲಾಗಿರುತ್ತೆ. ಈ ಒಂದು ಸಹಿಯ ಪ್ರಕಾರ ನೀರಿನ ಹಂಚಿಕೆ ಹೇಗಾಗಿರುತ್ತೆ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇಲ್ಲಿ ಗ್ರೀನ್ ಕಲರ್ ಕಾಣಿಸ್ತಾ ಇರ್ತಕ್ಕಂಥದ್ದು ಅಂದ್ರೆ ಒಂದು ಇಂಡಸ್ ಆಗಿರ್ಬೋದು, ಜೀಲಂ ಆಗಿರೋದು ಮತ್ತೆ ಚೆನಾಬ್ ಆಗಿರ್ಬೋದು. ಸೊ ಇವೆಲ್ಲ ಪಾಕಿಸ್ತಾನಕ್ಕೆ ಬಿಟ್ಟು ಕೊಟ್ಟಿರ್ತಕ್ಕಂಥ ನದಿಗಳಾಗಿರ್ತವೆ. ಸೊ ಆರೆಂಜ್ ಕಲರ್ ಇರ್ತಕ್ಕಂಥ ರಾವಿ, ಬಿಯಾಸ್ ಮತ್ತೆ ಸಟ್ಲೆಜ್, ಸೊ ಇದು ಭಾರತ ದೇಶ ಸಂಪೂರ್ಣ ಹಕ್ಕುಗಳನ್ನು ಹೊಂದಿರತಕ್ಕಂಥ ನದಿಗಳಾಗಿರ್ತವೆ. ಬಟ್ ಇಂಡಸ್, ಜೀಲಂ ಮತ್ತು ಚೆನಾಬ್ ಭಾರತದ ಮುಖಾಂತರ ಹರಿತಕ್ಕಂಥ ನದಿಗಳಾಗಿರ್ತವೆ. ಸೊ ಈ ಒಂದು ಕಾರಣದಿಂದ ಇಂಡಸ್, ಜೀಲಂ ಮತ್ತು ಚೆನಾಬ್ ಏನಿರುತ್ತೆ ಈ 3 ನದಿಗಳ ಮೇಲೆ ಭಾರತ ದೇಶಕ್ಕೆ ನಾನ್ ಕನ್ಸಂಪ್ಟಿವ್ ಪರ್ಪಸ್ಗೆ ಯೂಸ್ ಮಾಡ್ತಕ್ಕಂಥ ಒಂದು ಅಧಿಕಾರವನ್ನು ಕೊಟ್ಟಿರ್ತಾರೆ. ನಾವು ವಾಟ್ ಯು ಮೀನ್ ಬೈ ನಾನ್ ಕನ್ಸಂಪ್ಟಿವ್ ಪರ್ಪಸ್? ನಾನ್ ಕನ್ಸಂಪ್ಟಿವ್ ಪರ್ಪಸ್ ಅಂದರೆ ನಾವು ಆ ಒಂದು ನೀರನ್ನು ಬಳಕೆ ಮಾಡಿದಾಗ ಆ ವಾಲ್ಯೂಮ್ ಆಫ್ ದಿ ವಾಟರ್ ಕಡಿಮೆ ಆಗಬಾರ್ದು. ಹಾಗಿದ್ರೆ ವಾಲ್ಯೂಮ್ ಆಫ್ ವಾಟರ್ ಕಡಿಮೆ ಆಗದೆ ನಾವು ಹೇಗೆ ಅದನ್ನು ಯೂಸ್ ಮಾಡೋದು ಅಂತ ಹೇಳೋದಾದ್ರೆ ಸೊ ಹೈಡ್ರೋ ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಆ ನೀರನ್ನು ನಾವು ಯೂಸ್ ಮಾಡಬಹುದಾಗಿರುತ್ತೆ. ಬಟ್ ಕೃಷಿಗಾಗಿ ಅಥವಾ ಈ ಒಂದು ನೀರಿಗಾಗಿ ಐ ಮೀನ್ ಟು ಸೇ ಡ್ರಿಂಕಿಂಗ್ ವಾಟರ್ ಪರ್ಪಸ್ಗಾಗಿ ನಾವು ಅದನ್ನು ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಕೃಷಿಗೆ ಬಳಕೆ ಮಾಡಿದ್ರು ಕೂಡ ಮತ್ತೆ ಡ್ರಿಂಕಿಂಗ್ ವಾಟರ್ ಪರ್ಪಸ್ಗೆ ಯೂಸ್ ಮಾಡಿದ್ರು ಕೂಡ ಅದರ ವಾಲ್ಯೂಮ್ ಕಡಿಮೆ ಆಗುತ್ತೆ. ಸೊ ಆ ರೀತಿ ವಾಲ್ಯೂಮ್ ಕಡಿಮೆ ಆಗದ ಬೇರೆ ಯಾವುದೇ ಪರ್ಪಸ್ಗಾಗಿ ನಾವು ಈ ಒಂದು ಇಂಡಸ್, ಜೀಲಂ ಮತ್ತು ಚೆನಾಬ್ ನದಿಗಳನ್ನು ನಾವು ಬಳಕೆ ಮಾಡ್ಕೊಳ್ಬೋದಾಗಿರುತ್ತೆ. ಬಟ್ ರಾವಿ, ಬಿಯಾಸ್, ಸಟ್ಲೆಜ್ ಏನಿರುತ್ತೆ ಸೊ ಇದನ್ನು ಸಂಪೂರ್ಣವಾಗಿ ಬಳಕೆ ಮಾಡಿಕೊಳ್ತಕ್ಕಂಥ ಹಕ್ಕನ್ನು ಈ ಒಂದು ಇಂಡಸ್ ವಾಟರ್ ಟ್ರೀಟಿಯ ಮುಖಾಂತರ ನಮಗೆ ಕಲ್ಪಿಸಿಕೊಡಲಾಗಿರುತ್ತೆ. ಹಾಗಿದ್ರೆ ಸೊ ಟೋಟಲ್ ಸಮರಿಯನ್ನು ನಾವು ನೋಡೋದಾದ್ರೆ ಅಂದರೆ ಈ ಒಂದು ನೀರಿನ ಹಂಚಿಕೆಯ ಒಂದು ಅಲೋಕೇಶನ್ ಅನ್ನು ನಾವು ನೋಡೋದಾದ್ರೆ 20% ಆಫ್ ದಿ ವಾಟರ್ ಅನ್ನು ಮಾತ್ರ ಇಂಡಿಯಾ ಯೂಸ್ ಮಾಡ್ತಾ ಇದೆ, 18% ಆಫ್ ದಿ ವಾಟರ್ ಅನ್ನು ಪಾಕಿಸ್ತಾನ ಯೂಸ್ ಮಾಡ್ತಾ ಇದೆ. ಕಾರಣ ಏನು ಅಂದರೆ ಆ ಕ್ಯಾಚ್ಮೆಂಟ್ ಏರಿಯಾ ಅಂತ ನಾವೇನು ಹೇಳ್ತೇವೆ ಅಂದರೆ ಆ ಒಂದು ಏನೋ ಜಲಾನಯನ ಪ್ರದೇಶ ಅಂತ ನಾವು ಹೇಳ್ತೇವೆ. ಸೊ ಇದು ಪಾಕಿಸ್ತಾನದಲ್ಲಿ ಭಾರತ ದೇಶಕ್ಕಿಂತ ಹೆಚ್ಚಾಗಿ ಇರುವ ಕಾರಣದಿಂದ ಸೊ ಅವರು ಈ ಒಂದು ನೀರಿನ ಮೇಲೆ ಹೆಚ್ಚಿನ ಹಕ್ಕನ್ನು ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಈ ಒಂದು ಚೆನಾಬ್ ಏನಿರುತ್ತೆ ಸೊ ಈ ಒಂದು ಚೆನಾಬ್ಗೆ ಸಂಬಂಧಪಟ್ಟಂತೆ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಎತ್ತರವಾಗಿರ್ತಕ್ಕಂಥ ಉಕ್ಕಿನ ರೈಲು ಸೇತುವೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಚೆನಾಬ್ ನಾನು ಮುಂಚೆನೇ ಹೇಳಿದಾಗೆ 2 ಹೆಡ್ ವಾಟರ್ಸ್ ಇಂದ ಅದು ಡೆವಲಪ್ ಆಗುತ್ತೆ ಅಂತ ಹೇಳಿದೆ. ಆ 2 ಹೆಡ್ ವಾಟರ್ಸ್ ಎಲ್ಲಿ ಉಗಮ ಆಗುತ್ತೆ ಅಂದ್ರೆ ಅಪ್ಪರ್ ಹಿಮಾಲಯದಲ್ಲಿ ಅಂದ್ರೆ ಹಿಮಾಲಯದ ಮೇಲ್ಭಾಗದಲ್ಲಿ ಉತ್ಪತ್ತಿ ಆಗ್ತವೆ. ಸೊ ಅದು ಯಾವ ರೀಜನ್ ಆಗಿರುತ್ತೆ ಅಂದ್ರೆ ಸೊ ಅದನ್ನ ನಾವು ಲಹೌಲ್ ರೀಜನ್ ಅಂತ ಕರಿತೇವೆ. ಸೊ ಇದು ಯಾವ ಸ್ಟೇಟ್ ಅಲ್ಲಿ ಬರುತ್ತೆ ಅಂದ್ರೆ ಹಿಮಾಚಲ ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಹೆಡ್ ವಾಟರ್ಸ್ ಆಗಿರ್ತವೆ. ಸೊ ಅದಾದ್ಮೇಲೆ ಇದು ನಮ್ಮ ಭಾರತ ದೇಶದ ಯಾವ ರಾಜ್ಯದ ಮುಖಾಂತರ ಹರಿಯುತ್ತೆ ಅಂದ್ರೆ ಸೊ ಜಮ್ಮು ರೀಜನ್ ಆಫ್ ದಿ ಜಮ್ಮು ಅಂಡ್ ಕಾಶ್ಮೀರ ಅಂದ್ರೆ ಜಮ್ಮು ಮತ್ತು ಕಾಶ್ಮೀರದ ಜಮ್ಮು ಭಾಗದಲ್ಲಿ ಹರಿತಕ್ಕಂಥ ಒಂದು ರಿವರ್ ಆಗಿರುತ್ತೆ. ಸೊ ಅದಾದ್ಮೇಲೆ ಪಾಕಿಸ್ತಾನಕ್ಕೆ ಯಾವುದರ ಮುಖಾಂತರ ಎಂಟರ್ ಆಗುತ್ತೆ ಅಂದ್ರೆ ಪಂಜಾಬ್ನ ಮುಖಾಂತರ ಎಂಟರ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಮುಂದೆ ಹೋಗಿ ಯಾವುದನ್ನ ಜಾಯಿನ್ ಆಗುತ್ತೆ ಅಂದ್ರೆ ಇಂಡಸ್ ರಿವರ್ ಅನ್ನ ಅಥವಾ ಸಿಂಧೂ ನದಿಯನ್ನ ಸೇರ್ಕೊಳ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ನದಿಗೆ ಸಂಬಂಧಪಟ್ಟಂತೆ ಒಂದು ಬ್ಯಾಟಲ್ ಅಥವಾ ಒಂದು ಯುದ್ಧ ಕೂಡ ನಡೆದಿದೆ. ಸೊ ಆ ಒಂದು ಬ್ಯಾಟಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಬ್ಯಾಟಲ್ ಆಫ್ ಚೆನಾಬ್ ಅಂತ ಕರಿತೇವೆ. ಸೊ ಬ್ಯಾಟಲ್ ಆಫ್ ಚೆನಾಬ್ ವಾಸ್ ಫಾಟ್ ಬಿಟ್ವೀನ್ ವಿಚ್ ಟು ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ಸೊ ಸಿಖ್ಖರು ಮತ್ತೆ ಅಫ್ಘಾನ್ಸ್ ಅಂತ ನಮಗೆ ಗೊತ್ತಿರಬೇಕಾಗಿರುತ್ತೆ. ಸಿಖ್ಖರು ಮತ್ತು ಅಫ್ಘನ್ನರ ನಡುವೆ ನಡೆದಿರ್ತಕ್ಕಂಥ ಒಂದು ಯುದ್ಧವಾಗಿರುತ್ತೆ. ಸೊ ಈ ಒಂದು ನದಿ ನೀರಿನ ಹಂಚಿಕೆಯ ಒಪ್ಪಂದವನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡಸ್ ವಾಟರ್ ಟ್ರೀಟಿ ಅಂತ ಕರಿತೇವೆ. ಸೊ ಈ ಒಂದು ಒಪ್ಪಂದದ ಪ್ರಕಾರ ನದಿ ನೀರನ್ನ ನಾವು ಹೇಗೆ ಹಂಚಿಕೆ ಮಾಡ್ಕೊಂಡಿದ್ದೀವಿ ಅನ್ನೋದನ್ನ ನನ್ನ ಮ್ಯಾಪಲ್ಲೇ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿರ್ತಾನೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಕರ್ನಾಟಕದ 1200 ವರ್ಷಗಳಷ್ಟು ಹಳೆಯದಾದ ಯಾವ ಪುರಾತನ ದೇವಾಲಯವು ಅದರ ಸಮೀಪದಲ್ಲಿ ಸಂಭಾವ್ಯ ಗಣಿಗಾರಿಕೆಯನ್ನು ಎದುರಿಸುತ್ತಿದೆ? ಇದು ಪರಿಸರದ ಪ್ರಭಾವದ ಬಗ್ಗೆ ಕಳವಳಕ್ಕೆ ಕಾರಣವಾಗುತ್ತದೆ. ಸೊ ವಿಚ್ 1200 year old ancient temple in Karnataka is facing potential mining near its vicinity leading to concerns about the environmental impacts? ಅಂದರೆ ನಮ್ಮ ಭಾರತ ದೇಶದಲ್ಲಿ ಐ ಮೀನ್ ಟು ಸೇ ನಮ್ಮ ಕರ್ನಾಟಕದಲ್ಲಿ 1200 ವರ್ಷಗಳಾಗಿರ್ತಕ್ಕಂಥ ಅಷ್ಟು ಹಳೇದಾಗಿರ್ತಕ್ಕಂಥ ಒಂದು ಟೆಂಪಲ್ ಇದೆ. ಆ
ಆ ಒಂದು ಟೆಂಪಲ್ನ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಈಗ ಕರ್ನಾಟಕ ಸರ್ಕಾರ ಮೈನಿಂಗ್ ಅಥವಾ ಗಣಿಗಾರಿಕೆ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಸೊ ಆ ಒಂದು ಟೆಂಪಲ್ನ ಹೆಸರೇನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಸೊ ಇದನ್ನು ನಾವು ಕುಮಾರಸ್ವಾಮಿ ಟೆಂಪಲ್ ಅಥವಾ ಕುಮಾರಸ್ವಾಮಿ ದೇವಾಲಯ ಅಂತ ಕರಿತೇವೆ. ಸೊ ಇದರ ಬಗ್ಗೆ ನಾವಿಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಆ ಒಂದು ಟೆಂಪಲ್ನ ಚಿತ್ರವನ್ನ ನೀವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಕರ್ನಾಟಕ ಗವರ್ಮೆಂಟ್ ಓಕೆಸ್ ಮೈನಿಂಗ್ ನಿಯರ್ 1200 ಇಯರ್ ಓಲ್ಡ್ ಟೆಂಪಲ್. ಸೊ ಕರ್ನಾಟಕ ರಾಜ್ಯ 1200 ವರ್ಷಗಳಷ್ಟು ಹಳೆಯದಾಗಿರ್ತಕ್ಕಂಥ ದೇವಸ್ಥಾನದ ಸುತ್ತಮುತ್ತಲಿನಲ್ಲಿ ಗಣಿಗಾರಿಕೆಯನ್ನ ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ಟೆಂಪಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಕುಮಾರಸ್ವಾಮಿ ಟೆಂಪಲ್ ಅಂತ ಕರಿತೇವೆ. ಸೊ ಇದು ಎಲ್ಲಿ ಬರುತ್ತೆ ಅಂತ ಹೇಳೋದಾದ್ರೆ ಬೆಳ್ಳಾರಿ ಡಿಸ್ಟ್ರಿಕ್ಟ್ ನ ಸಂಡೂರಿನಲ್ಲಿ ಬರ್ತಕ್ಕಂಥ ಒಂದು ಟೆಂಪಲ್ ಇದಾಗಿರುತ್ತೆ. ಸೊ ಈ ಒಂದು ಟೆಂಪಲ್ ನ ವಿಸಿನಿಟಿಯಲ್ಲಿ ಒಂದು ಮೈನಿಂಗ್ ಅನ್ನ ಮಾಡಲಿಕ್ಕೆ ಈಗ ಅವಕಾಶವನ್ನ ಮಾಡಿಕೊಟ್ಟಿರ್ತಾರೆ. ಹೌಎವರ್ ಎಕ್ಸ್ಪರ್ಟ್ ಕಮಿಟಿ ಎಸ್ಟಾಬ್ಲಿಷ್ಡ್ ಬೈ ದಿ ಹೈಕೋರ್ಟ್ ಆಸ್ ರಿಕ್ವೆಸ್ಟೆಡ್ ಅ ಸ್ಟಡಿ. ಆದ್ರೂ ಕೂಡ ಅಂದ್ರೆ ಪರ್ಮಿಷನ್ ಅನ್ನ ಕೊಟ್ಟಿದ್ರು ಕೂಡ ಹೈಕೋರ್ಟ್ ವತಿಯಿಂದ ಸ್ಥಾಪಿಸಲಾಗಿರ್ತಕ್ಕಂಥ ತಜ್ಞರ ಸಮಿತಿ ಏನಿರುತ್ತೆ ಅವರು ಸಂಭಾವ್ಯವಾಗಿ ಪರಿಸರದ ಮೇಲೆ ಯಾವ ಒಂದು ಪರಿಣಾಮವನ್ನ ಬೀರುತ್ತೆ ಅಂದ್ರೆ when there is mining activity definitely it is going to impact on the environment. ಸೊ ಯಾವ ರೀತಿ ಪ್ರಭಾವವನ್ನ ಬೀರಬಹುದು ಅನ್ನೋದಕ್ಕೆ ಅಧ್ಯಯನ ಮಾಡಲಿ ಅಂತ ಹೈಕೋರ್ಟ್ ನ ಮುಖಾಂತರ ತಿಳಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ಟೆಂಪಲ್ಗೆ ಇನ್ನೊಂದು ಹೆಸರು ಕೂಡ ಇರುತ್ತೆ. ಆ ಟೆಂಪಲ್ ಅನ್ನು ನಾವು ಪಾರ್ವತಿ ಕಾರ್ತಿಕೇಯ ಟೆಂಪಲ್ ಅಂತ ಕೂಡ ಕರಿತೇವೆ. ಸೊ ಇದು ಹಿಸ್ಟಾರಿಕಲಿ ಮತ್ತು ಕಲ್ಚರಲಿ ಇಂಪಾರ್ಟೆನ್ಸ್ ಆಫ್ ಕೋರ್ಸ್ ಇದು 1200 ಇಯರ್ಸ್ ಓಲ್ಡ್ ಆಗಿರೋದ್ರಿಂದ ಸೊ ಐತಿಹಾಸಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಒಂದು ಟೆಂಪಲ್ ಆಗಿರುತ್ತೆ. ಸೊ ಈ ಒಂದು ಟೆಂಪಲ್ ಅನ್ನ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ವತಿಯಿಂದ ಪ್ರೊಟೆಕ್ಷನ್ ಮಾಡ್ತಾ ಇರ್ತಕ್ಕಂಥ ಒಂದು ಟೆಂಪಲ್ ಆಗಿರುತ್ತೆ. ಹಾಗಿದ್ರೆ ಈಗ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಏನು ಅಂತ ನಾವು ನೋಡೋದಾದ್ರೆ ಸೊ ಮೈನಿಂಗ್ ಆಕ್ಟಿವಿಟೀಸ್ ಅನ್ನ ವಿತಿನ್ 400 ಮೀಟರ್ಸ್ ಆಫ್ ಏರಿಯಲ್ ಡಿಸ್ಟೆನ್ಸ್ ಫ್ರಮ್ ದಿ ಟೆಂಪಲ್. ಅಂದ್ರೆ ಆ ಟೆಂಪಲ್ ಏನಿರುತ್ತೆ ಆ ಟೆಂಪಲ್ನ ವೈಮಾನಿಕ ಡಿಸ್ಟೆನ್ಸ್ ಅಥವಾ ದೂರದಲ್ಲಿ 400 ಮೀಟರ್ಗಳ ದೂರದಲ್ಲಿ ಸೊ ಈ ಒಂದು ಮೈನಿಂಗ್ ಅನ್ನ ಮಾಡಬಹುದು ಅಂತ ಒಂದು ತೀರ್ಮಾನವನ್ನ ತೆಗೆದುಕೊಂಡಿರ್ತಾರೆ. ಬಟ್ ಗವರ್ನಮೆಂಟ್ ಹ್ಯಾಸ್ ರೆಸ್ಟ್ರಿಕ್ಟೆಡ್ ಮೈನಿಂಗ್ ಟು 600 ಮೀಟರ್ಸ್ ಅವೇ ಫ್ರಮ್ ದಿ ಟೆಂಪಲ್. ಸೊ ಇಲ್ಲಿ 400 ಮೀಟರ್ನಿಂದ ಆಚೆ ಮೈನಿಂಗ್ ಮಾಡಬಹುದು ಅಂತ ನಿರ್ಧಾರವನ್ನ ತೆಗೆದುಕೊಂಡಿದ್ದರೂ ಕೂಡ ಸೊ ಅಲ್ಲಿರ್ತಕ್ಕಂಥ ಇಕೋಸಿಸ್ಟಮ್ಗೆ ಡ್ಯಾಮೇಜ್ ಆಗಬಾರ್ದು ಅಂತಕ್ಕಂಥ ಕಾರಣಕ್ಕಾಗಿ ಕರ್ನಾಟಕ ಸರ್ಕಾರ ಸೊ ಇದಕ್ಕೆ 200 ಮೀಟರ್ಸ್ ಅನ್ನ ಸೇರಿಸಿ ಅಂದ್ರೆ 600 ಮೀಟರ್ಸ್ ನ ದೂರದಲ್ಲಿ ಮಾತ್ರ ಈ ಒಂದು ಮೈನಿಂಗ್ ಆಕ್ಟಿವಿಟೀಸ್ ಅನ್ನ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರ ಸೊ ಈ ಒಂದು ಅಥವಾ ಕರ್ನಾಟಕ ಸರ್ಕಾರ ಈ ಒಂದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಕೊಟ್ಟಿರ್ತಕ್ಕಂಥ ಗೈಡ್ಲೈನ್ಸ್ ನ ಪ್ರಕಾರ ಸೊ ಈ ಒಂದು ಡಿಸ್ಟೆನ್ಸ್ ಅನ್ನ 400ರಿಂದ 600ಕ್ಕೆ ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 3. ಭಾರತದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಯಾವ ರೀತಿಯ ತೋಟವನ್ನು ಬಳಸಿಕೊಂಡು ರಾಷ್ಟ್ರೀಯ ಹೆದ್ದಾರಿಗಳ ಉದ್ದಕ್ಕೂ ಹಸಿರು ಹೊದಿಕೆಯನ್ನು ಹೆಚ್ಚಿಸಲು ಯೋಜನೆಯನ್ನು ಪ್ರಾರಂಭಿಸಿದೆ. ದ ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಹ್ಯಾಸ್ ಇನಿಷಿಯೇಟೆಡ್ ಅ ಪ್ರಾಜೆಕ್ಟ್ ಟು ಎನ್ಹಾನ್ಸ್ ಗ್ರೀನ್ ಕವರ್ ಅಲಾಂಗ್ ನ್ಯಾಷನಲ್ ಹೈವೇಸ್ ಯೂಸಿಂಗ್ ವಿಚ್ ಟೈಪ್ ಆಫ್ ಪ್ಲಾಂಟೇಶನ್. ಅಂದ್ರೆ ನಮ್ಮ ಭಾರತ ದೇಶದ ರಾಷ್ಟ್ರೀಯ ಹೆದ್ದಾರಿಗಳೇನಿರ್ತವೆ ಆ ಒಂದು ಹೆದ್ದಾರಿಗಳ ಅಕ್ಕಪಕ್ಕದಲ್ಲಿ ಹಸಿರನ್ನ ಇನ್ಕ್ರೀಸ್ ಮಾಡಲಿಕ್ಕೆ ಅಂದ್ರೆ ಪ್ಲಾಂಟ್ಸ್ ಅನ್ನ ಇನ್ಕ್ರೀಸ್ ಮಾಡಲಿಕ್ಕೆ ಯಾವ ರೀತಿಯ ಕಾನ್ಸೆಪ್ಟ್ಸ್ ಗಳನ್ನ ಯೂಸ್ ಮಾಡಲಿಕ್ಕೆ ತೀರ್ಮಾನ ಮಾಡಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಿಯಾವಾಕಿ ಫಾರೆಸ್ಟ್ ಗಳನ್ನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಮಿಯಾವಾಕಿ ಅಂದ್ರೆ ಏನು ಸಂಪೂರ್ಣವಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಬೇಸಿಕಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಕ್ಕಂಥವರು ನಮ್ಮ ಭಾರತ ದೇಶದ ರಾಷ್ಟ್ರೀಯ ಹೆದ್ದಾರಿಯ ವತಿಯಿಂದ ಅಥಾರಿಟಿಯಿಂದ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಮಿಯಾವಾಕಿ ಅಂದ್ರೆ ಅರ್ಥ ಏನು? ಸೊ ಮಿಯಾವಾಕಿ ಅಂತಕ್ಕಂಥದ್ದು ಒಬ್ಬ ಜಾಪನೀಸ್ ಬಾಟನಿಸ್ಟ್ ಅವರ ಹೆಸರಾಗಿರುತ್ತೆ. ಅವರನ್ನ ನಾವೇನಂತ ಕರಿತೀವಿ ಅಂದ್ರೆ ಅಕೀರಾ ಮಿಯಾವಾಕಿ ಅಂತ ಕರಿತೇವೆ. ಸೊ ಈ ಒಂದು ಜಾಪನೀಸ್ ಬಾಟನಿಸ್ಟ್ ಏನಿರ್ತಾರೆ ಸೊ ಇವರು ಡೆವಲಪ್ ಮಾಡಿರ್ತಕ್ಕಂಥ ಕಾನ್ಸೆಪ್ಟ್ ಆಗಿರೋದ್ರಿಂದ ಈ ಒಂದು ಅರಣ್ಯ ಪ್ರದೇಶಕ್ಕೆ ನಾವು ಮಿಯಾವಾಕಿ ಫಾರೆಸ್ಟ್ ಅಥವಾ ಪ್ಲಾಂಟೇಶನ್ ಅಂತ ಕರಿತೇವೆ. ಸೊ ಈ ಒಂದು ಪ್ಲಾಂಟೇಶನ್ಗೂ ನಾರ್ಮಲ್ ಪ್ಲಾಂಟೇಶನ್ಗೂ ಇರ್ತಕ್ಕಂಥ ಡಿಫ್ರೆನ್ಸ್ ಏನು ಅಂದ್ರೆ ಸೊ ಇಲ್ಲಿ ಸೆವರಲ್ ಸ್ಪೀಶೀಸ್ ವಿಚ್ ಆರ್ ಪ್ಲಾಂಟೆಡ್ ವೆರಿ ಕ್ಲೋಸ್ ಟು ಈಚ್ ಅದರ್. ಅಂದ್ರೆ ಒಂದೇ ರೀತಿಯ ಮರಗಳನ್ನು ನೆಡೋದಿಲ್ಲ, ಬೇರೆ ಬೇರೆ ಜಾತಿಯ ಮರಗಳನ್ನು ತುಂಬಾ ಹತ್ತಿರವಾಗಿ ನೆಡ್ತಕ್ಕಂಥ ಒಂದು ಪದ್ಧತಿಯನ್ನು ನಾವು ಮಿಯಾವಾಕಿ ಫಾರೆಸ್ಟ್ ಅಂತ ಕರಿತೇವೆ. ಸೊ ಈಗ ನಮಗೆ ಕ್ವೆಶನ್ ಬರುತ್ತೆ, ತುಂಬ ಹತ್ತಿರವಾಗಿ ನೆಡೋದ್ರಿಂದ ಬೆಳವಣಿಗೆಗೆ ತೊಂದರೆಯಾಗುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಬರುತ್ತೆ. ಸೊ ಅದಕ್ಕೆ ಉತ್ತರವೇನು ಅಂದರೆ, ಸೊ ಯಾವಾಗ ಮರಗಳು ಅಂದರೆ ಬೇರೆ ಬೇರೆ ಜಾತಿಯ ಮರಗಳು ಒಂದಕ್ಕೆ ಒಂದು ತುಂಬ ಸಮೀಪದಲ್ಲಿರ್ತವೆ, ಸೊ ಅವು ನ್ಯೂಟ್ರಿಯೆಂಟ್ಸನ್ನು ಒಂದರಿಂದ ಇನ್ನೊಂದು ಅಬ್ಸಾರ್ವ್ ಮಾಡ್ಕೊಳ್ಳುತ್ತೆ. ಯಾಕಂದರೆ ಸೊ ಒಂದೇ ಪ್ರಭೇದ ಇದ್ದರೆ ಅವರ ರಿಕ್ವೈರ್ಮೆಂಟ್ಸ್ ಕೂಡ ಒಂದೇ ಇರುತ್ತೆ. ಸೊ ಅವಾಗ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಸ್ಕೇರ್ಸಿಟಿ ಬರುತ್ತೆ. ಯಾವಾಗ ಬೇರೆ
ಬೇರೆ ಬೇರೆ ಪ್ರಭೇದಗಳನ್ನು ನಾವು ಪ್ಲಾಂಟ್ ಮಾಡ್ತೇವೆ, ಎಲ್ಲ ಪ್ರಭೇದಗಳು ತನ್ನ ಒಂದು ಲೈಫ್ ಸ್ಟೈಲ್ ಅಥವಾ ತಮ್ಮ ಒಂದು ರಿಕ್ವೈರ್ಮೆಂಟ್ಸ್ ಬೇರೆ ಬೇರೆ ಇರುವ ಕಾರಣದಿಂದ ಸೊ ಪ್ರತಿಯೊಂದು ಸಸ್ಯ ಇನ್ನೊಂದು ಸಸ್ಯದಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಅನ್ನ ಡ್ರಾ ಮಾಡ್ಕೊಳ್ಳುವ ಮುಖಾಂತರ ಸೊ ಅತ್ಯಂತ ತ್ವರಿತವಾಗಿ ಬೆಳೀತಕ್ಕಂಥ ಒಂದು ಫಾರೆಸ್ಟ್ ಆಗಿರುತ್ತೆ. ಸೊ ಈ ಒಂದು ಫಾರೆಸ್ಟ್ಗೂ ನಾರ್ಮಲ್ ಪ್ಲಾಂಟೇಶನ್ಗೂ ಇರ್ತಕ್ಕಂಥ ವ್ಯತ್ಯಾಸ ಏನು ಅಂದರೆ, ಸೊ ನಾರ್ಮಲ್ ಪ್ಲಾಂಟೇಶನ್ ಅನ್ನು ನಾವು ಕಂಪ್ಲೀಟ್ ಒಂದು ಮೆಚ್ಯೂರ್ಡ್ ಫಾರೆಸ್ಟ್ ಆಗಿ ನೋಡಬೇಕಾಗಿದ್ರೆ ಸೊ ಇಟ್ ಟೇಕ್ಸ್ 300 ಇಯರ್ಸ್ ಅಂದರೆ 300 ವರ್ಷಗಳ ಕಾಲ ವೇಟ್ ಮಾಡಬೇಕಾಗಿರುತ್ತೆ. ಬಟ್ ಮಿಯಾವಾಕಿ ಫಾರೆಸ್ಟ್ ಕಾನ್ಸೆಪ್ಟ್ನಲ್ಲಿ ವಿತಿನ್ 30 to 35 ಇಯರ್ಸ್ ಅಂದರೆ 30 ರಿಂದ 35 ವರ್ಷಗಳಲ್ಲಿ ದಟ್ಟವಾಗಿರ್ತಕ್ಕಂಥ ಅರಣ್ಯವನ್ನು ಬೆಳೆಸ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ದಿ ಟ್ರೀಸ್ ಗ್ರೋ 10 times ಫಾಸ್ಟರ್ ಅಂದರೆ ನಾರ್ಮಲ್ ಫಾರೆಸ್ಟ್ಗಿಂತ 10 times ತುಂಬ ತ್ವರಿತವಾಗಿ ಬೆಳೀತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದಮೇಲೆ ದೇ ಅಬ್ಸಾರ್ಬ್ 30 times ಮೋರ್ ಕಾರ್ಬನ್ ಡೈಆಕ್ಸೈಡ್ ಅಂದರೆ ನಮಗೆ ಇನ್ನೊಂದು ಅಡ್ವಾಂಟೇಜ್ ಕೂಡ ಇದೆ. ಸೊ ಈ ಒಂದು ಗ್ರೀನ್ ಹೌಸ್ ಗ್ಯಾಸ್ ಆಗಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನು ಕೂಡ ನಾರ್ಮಲ್ ಪ್ಲಾಂಟೇಶನ್ಗೆ ಕಂಪೇರ್ ಮಾಡಿಕೊಂಡಾಗ ಮಿಯಾವಾಕಿ ಫಾರೆಸ್ಟ್ ಅಂತಕ್ಕಂಥದ್ದು 30 times ಅಂದರೆ 30 ಪಟ್ಟು ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಅನ್ನ ಅಬ್ಸಾರ್ವ್ ಮಾಡ್ಕೊಳ್ತಕ್ಕಂಥದ್ದನ್ನ ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಡೆನ್ಸಿಟಿ ಕೂಡ ಎಷ್ಟು ಟೈಮ್ಸ್ ಜಾಸ್ತಿ ಇರುತ್ತೆ ಅಂದರೆ 30 times ಜಾಸ್ತಿ ಇರುತ್ತೆ. ಅಂದರೆ ನಾರ್ಮಲ್ ಫಾರೆಸ್ಟ್ಗೂ ಮಿಯಾವಾಕಿಗೂ ಕಂಪೇರ್ ಮಾಡಿಕೊಂಡಾಗ ಆ ಸಾಂದ್ರತೆ ಅಂತಕ್ಕಂಥದ್ದು ಅಥವಾ ಡೆನ್ಸಿಟಿ ಅಂತಕ್ಕಂಥದ್ದು 30 times ಹೆಚ್ಚಾಗ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಈ ಎಲ್ಲ ಅಡ್ವಾಂಟೇಜಸ್ ಅನ್ನ ಹೊಂದಿರುವ ಕಾರಣದಿಂದ ನ್ಯಾಷನಲ್ ಹೈವೇಸ್ ಅಥಾರಿಟಿ ಅವರು ನಮ್ಮ ಭಾರತ ದೇಶದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಈ ಒಂದು ಮಿಯಾವಾಕಿ ಕಾನ್ಸೆಪ್ಟ್ ಅನ್ನ ಪ್ಲಾಂಟೇಶನ್ ಮಾಡ್ತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿರುತ್ತೆ. ಹಾಗಿದ್ರೆ ಈ ಒಂದು ಪ್ಲಾಂಟೇಶನ್ ಅನ್ನ ಎಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾ ಇದ್ದಾರೆ ಅಂತ ಹೇಳೋದಾದ್ರೆ, ಸೊ ನ್ಯಾಷನಲ್ ಹೈವೇಸ್ ಇನ್ ಅಂಡ್ ಅರೌಂಡ್ ಡೆಲ್ಲಿ ನ್ಯಾಷನಲ್ ಕ್ಯಾಪಿಟಲ್ ರೀಜನ್ ಏನಿರುತ್ತೆ ಅಂದ್ರೆ ದೆಹಲಿಯ ಒಂದು ಕ್ಯಾಪಿಟಲ್ ರೀಜನ್ ಎಲ್ಲಿರುತ್ತೆ ಸೊ ಅಲ್ಲಿ ಇದನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ದಿಸ್ ವಿಲ್ ಬಿ ಅರೌಂಡ್ 53 acres ಆಫ್ ಲ್ಯಾಂಡ್ ಅಂದ್ರೆ 53 ಎಕರೆ ಪ್ರದೇಶಗಳಲ್ಲಿ ಪ್ರಾರಂಭಿಕವಾಗಿ ಈ ಒಂದು ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮಿಯಾವಾಕಿ ಫಾರೆಸ್ಟ್ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿಯನ್ನ ಹೇಳಿರ್ತೇನೆ. ಸೊ ಇಲ್ಲಿರ್ತಕ್ಕಂಥ ಸ್ವಲ್ಪ ಅಡಿಷನಲ್ ಪಾಯಿಂಟ್ಸ್ ಅನ್ನ ನಾವು ನೋಡೋದಾದ್ರೆ, ಇದೊಂದು ಜಾಪನೀಸ್ ಅಪ್ರೋಚ್ ಆಗಿರುತ್ತೆ. ಏನಕ್ಕೆ ಇದನ್ನ ಮಾಡ್ತಾ ಇದೀವಿ ಅಂದ್ರೆ ಅಫಾರೆಸ್ಟೇಷನ್ ಅಂದ್ರೆ ಮರು ಅರಣ್ಯೀಕರಣ ಮಾಡುವ ಉದ್ದೇಶದಿಂದ ತೆಗೆದುಕೊಂಡಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟ್ ನ ಮುಖಾಂತರ ವಿ ಕ್ಯಾನ್ ಕ್ರಿಯೇಟ್ ಡೆನ್ಸ್ ನೇಟಿವ್ ಅಂಡ್ ಬಯೋಡೈವರ್ಸ್ ಫಾರೆಸ್ಟ್ ವಿತ್ ಇನ್ ಅ ಶಾರ್ಟ್ ಟೈಮ್ ಅಂದ್ರೆ ಅತ್ಯಂತ ಕಡಿಮೆ ಸಮಯದಲ್ಲಿ ತುಂಬಾ ದಟ್ಟವಾಗಿರ್ತಕ್ಕಂಥ ಮತ್ತೆ ನೇಟಿವ್. ಇಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ, ಸೊ ಈ ಒಂದು ಪ್ರದೇಶದಲ್ಲಿ ಬೆಳೆಸ್ತಕ್ಕಂಥ ಮರಗಳೇನಿರ್ತವೆ ಸೊ ಅವು ಸ್ಥಳೀಯವಾಗಿರ್ತಕ್ಕಂಥ ಮರಗಳಾಗಿರ್ಬೇಕು. ಸೊ ಬೇರೊಂದು ಕಡೆಯಿಂದ ಫೋರ್ಸ್ಫುಲಿ ಗ್ರೋ ಮಾಡ್ತಕ್ಕಂಥ ಯಾವುದೇ ಪ್ಲಾಂಟೇಶನ್ ಇಲ್ಲಿ ಮಾಡೋದಿಲ್ಲ. ಆ ಒಂದು ಜಿಯೋಗ್ರಾಫಿಕಲ್ ಏರಿಯಾಗೆ ಸೂಟಬಲ್ ಆಗಿರ್ತಕ್ಕಂಥ ಪ್ಲಾಂಟ್ಸ್ ಅನ್ನೇ ಅಲ್ಲಿ ಪ್ಲಾಂಟ್ ಮಾಡೋದ್ರಿಂದ ಸೊ ಅದು ಬೆಳವಣಿಗೆ ತುಂಬಾ ತ್ವರಿತವಾಗಿರ್ತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇದರಿಂದ ಆಗ್ತಕ್ಕಂಥ ಅಡ್ವಾಂಟೇಜ್ ಏನು ಅಂದ್ರೆ ರೀಚಾರ್ಜ್ ಆಫ್ ಗ್ರೌಂಡ್ ವಾಟರ್ ಅಂದ್ರೆ ಅಂತರ್ಜಲದ ಒಂದು ಮರುಪೂರಣ ಕೂಡ ಜಾಸ್ತಿ ಆಗುತ್ತೆ. ಸೊ ಅದಾದ್ಮೇಲೆ ಸೌಂಡ್ ಮತ್ತೆ ಡಸ್ಟ್ ಬ್ಯಾರಿಯರ್ ಆಗುತ್ತೆ ಅಂದ್ರೆ ಶಬ್ದದ ಮಾಲಿನ್ಯವನ್ನು ಕೂಡ ಕಡಿಮೆ ಮಾಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ 10 times ಫಾಸ್ಟರ್ ಅಂದ್ರೆ ಮರಗಳು ತುಂಬಾ ಫಾಸ್ಟ್ ಆಗಿ ಬೆಳೀತಕ್ಕಂಥದ್ದನ್ನ ನಾವು ನೋಡಬಹುದಾಗಿರುತ್ತೆ. ದ ಫೋಕಸ್ ವಿಲ್ ಬಿ ಆನ್ ಪ್ಲಾಂಟಿಂಗ್ ಇಂಡಿಜಿನಿಯಸ್ ಸ್ಪೀಶೀಸ್ ಆಸ್ ಐ ಟೋಲ್ಡ್ ಯು ಬಿಫೋರ್. ಸೊ ಈ ಒಂದು ಮಿಯಾವಾಕಿ ಕಾನ್ಸೆಪ್ಟ್ ನಲ್ಲಿ ಪ್ರಮುಖವಾಗಿರ್ತಕ್ಕಂಥ ಫೋಕಸ್ ಏನು ಅಂದ್ರೆ ಸ್ಥಳೀಯವಾಗಿರ್ತಕ್ಕಂಥ ಮರಗಳನ್ನ ಬೆಳೀತಕ್ಕಂಥದ್ದು ಇದರ ಫೋಕಸ್ ಆಗಿರುತ್ತೆ. ಸೊ ಅದಾದ್ಮೇಲೆ ಮಿಯಾವಾಕಿ ಫಾರೆಸ್ಟ್ ಏನ್ ಮಾಡುತ್ತೆ ಅಂದ್ರೆ ಇಟ್ ಕಾಂಟ್ರಿಬ್ಯೂಟ್ಸ್ ಟು ದ ರೆಸಿಲಿಯಂಟ್ ಇಕೋಸಿಸ್ಟಮ್, ಇಂಪ್ರೂವ್ಸ್ ಏರ್ ಅಂಡ್ ಸಾಯಿಲ್ ಕ್ವಾಲಿಟಿ ಅಂದ್ರೆ ಮಣ್ಣಿನ ಮತ್ತು ಗಾಳಿಯ ಒಂದು ಗುಣಮಟ್ಟವನ್ನ ಹೆಚ್ಚು ಮಾಡುತ್ತೆ. ಸೊ ಅದಾದ್ಮೇಲೆ ಬಯೋಡೈವರ್ಸಿಟಿ ಅಂದ್ರೆ ಜೀವ ವೈವಿಧ್ಯತೆಯ ಕನ್ಸರ್ವೇಷನ್ ಕೂಡ ಸಹಾಯ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಇದರಿಂದ ಲಾಂಗ್ ಟರ್ಮ್ ಬೆನಿಫಿಟ್ ಏನು ಅಂದ್ರೆ ಎಫಿಷಿಯಂಟ್ ಕಾರ್ಬನ್ ಅಬ್ಸಾರ್ಪ್ಷನ್ ಅಂದ್ರೆ ಇಂಗಾಲವನ್ನ ಹೆಚ್ಚಾಗಿ ಹೀರಿಕೊಳ್ಳುವ ಕಾರಣದಿಂದ ಸೊ ಇದು ನಮ್ಮ ಗ್ರೀನ್ ಹೌಸ್ ಅಂದ್ರೆ ಜಾಗತಿಕ ತಾಪಮಾನವನ್ನು ಕೂಡ ಕಡಿಮೆ ಮಾಡಲಿಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ವರ್ಲ್ಡ್ ಎಕನಾಮಿಕ್ ಫೋರಂ ಬಿಡುಗಡೆ ಮಾಡಿದ ಜಾಗತಿಕ ಶಕ್ತಿ ಪರಿವರ್ತನಾ ಸೂಚ್ಯಾಂಕದಲ್ಲಿ ಭಾರತದ ಶ್ರೇಣಿ ಏನು? ಸೊ ಇನ್ ದ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ರಿಲೀಸ್ಡ್ ಬೈ ವರ್ಲ್ಡ್ ಎಕನಾಮಿಕ್ ಫೋರಂ, so what is India's rank? So energy transition anta karite. Now what is the meaning of energy transition? So energy transition andre so fossil fuels inda non fossil fuels andre ಪಳೆಯುವಳಿಕೆ ಇಂಧನಗಳಿಂದ ಪಳೆಯುವಳಿಕೆ ಏತರ ಇಂಧನಗಳ ಬಗ್ಗೆ ಮೂವ್ ಆಗ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನು ನಾವು ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ಅಂತ ಕರಿತೇವೆ. ಸೊ ಈ ಒಂದು ಎನರ್ಜಿ ಟ್ರಾನ್ಸ್ಫಾರ್ಮೇಷನ್ ನಾವು ಏನಕ್ಕೆ ಮಾಡಬೇಕು ಅಂದ್ರೆ ಟು ರೆಡ್ಯೂಸ್ ಗ್ರೀನ್ ಹೌಸ್ ಗ್ಯಾಸಸ್. ಯಾಕಂದ್ರೆ ನಾವು ಫಾಸಿಲ್ ಫ್ಯೂಯಲ್ ಅನ್ನ ಬರ್ನ್ ಮಾಡಿದಾಗ ಗ್ರೀನ್ ಹೌಸ್ ಗ್ಯಾಸಸ್ ಉತ್ಪತ್ತಿ ಆಗುತ್ತೆ. ಯಾವಾಗ ಗ್ರೀನ್
ಗ್ರೀನ್ ಹೌಸ್ ಗ್ಯಾಸಸ್ ಉತ್ಪತ್ತಿ ಆಗುತ್ತೆ, ಅವಾಗ ಜಾಗತಿಕ ತಾಪಮಾನ ಹೆಚ್ಚಾಗುತ್ತೆ. ಸೊ ಅದನ್ನ ಕಡಿಮೆ ಮಾಡಲಿಕ್ಕೆ ನಾವು ರಿನ್ಯೂಯಬಲ್ ಎನರ್ಜಿ ಕಡೆಗೆ ಮೂವ್ ಆಗ್ತಾ ಇದ್ದಾವೆ. ಅಂದ್ರೆ ಸೋಲಾರ್ ಆಗಿರ್ಬೋದು, ವಿಂಡ್ ಮಿಲ್ಸ್ ಆಗಿರ್ಬೋದು, ಗ್ರೀನ್ ಹೈಡ್ರೋಜನ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಶಕ್ತಿಯ ಪರಿವರ್ತನೆಗೆ ಸಂಬಂಧಪಟ್ಟಂತೆ ಪ್ರಪಂಚದಲ್ಲಿರ್ತಕ್ಕಂಥ ದೇಶಗಳೆಲ್ಲ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡಿರ್ತಾರೆ. ಆ ಒಂದು ರ್ಯಾಂಕಿಂಗ್ ಅಲ್ಲಿ ಭಾರತ ರಾಷ್ಟ್ರ 2024ರಲ್ಲಿ ಯಾವ ಸ್ಥಾನದಲ್ಲಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಮ್ಮ ಭಾರತ ಜಾಗತಿಕವಾಗಿ 63ನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ಇಂಡೆಕ್ಸ್ ನಲ್ಲಿ ಟಾಪ್ 5 ಇರ್ತಕ್ಕಂಥ ರಾಷ್ಟ್ರಗಳು ಯಾವ್ದಾವ್ದಂದ್ರೆ ಮೊದಲನೇ ಸ್ಥಾನದಲ್ಲಿ ಸ್ವೀಡನ್, ಸೆಕೆಂಡ್ ಇಸ್ ಡೆನ್ಮಾರ್ಕ್, ಥರ್ಡ್ ಇಸ್ ಫಿನ್ಲ್ಯಾಂಡ್, ಫೋರ್ತ್ ಇಸ್ ಸ್ವಿಟ್ಜರ್ಲ್ಯಾಂಡ್ ಮತ್ತು 5ನೇ ಸ್ಥಾನದಲ್ಲಿ ನಾವು ಫ್ರಾನ್ಸ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ 5 ರಾಷ್ಟ್ರಗಳು ಈ ಒಂದು ಎನರ್ಜಿ ಟ್ರಾನ್ಸಿಷನ್ ಅಲ್ಲಿ ಅತ್ಯಂತ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಹಾಗಿದ್ರೆ ಈ ಒಂದು ವರದಿಯನ್ನ ಯಾರು ಪ್ರತಿ ವರ್ಷ ಬಿಡುಗಡೆ ಮಾಡ್ತಾರೆ ಅಂತ ನಿಮ್ಗೆ ಪ್ರಶ್ನೆ ಕೇಳ್ತಾರೆ. ಸೊ ಇದು ಬಿಡುಗಡೆ ಮಾಡ್ತಕ್ಕಂಥವ್ರು ವರ್ಲ್ಡ್ ಎಕನಾಮಿಕ್ ಫೋರಂ ಅಥವಾ ವಿಶ್ವ ಆರ್ಥಿಕ ವೇದಿಕೆಯಿಂದ ಬಿಡುಗಡೆ ಆಗ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಈ ಒಂದು ವರದಿಯಲ್ಲಿ ನಾವು ಟಾಪ್ 5 ನೇಷನ್ಸ್ ಯಾವುದು ಅಂತ ನಾನು ಅಲ್ಲಿ ಪಿಕ್ಚರ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೇನೆ. ಹಾಗಿದ್ರೆ ಈ ಒಂದು ಎನರ್ಜಿ ಟ್ರಾನ್ಸಿಷನ್ ಅನ್ನ ಆ ಒಂದು ಇಂಡೆಕ್ಸ್ ಅಥವಾ ಸೂಚ್ಯಾಂಕವನ್ನ ಡೆವಲಪ್ ಮಾಡಲಿಕ್ಕೆ ಯಾವ ಪ್ಯಾರಾಮೀಟರ್ಗಳನ್ನ ಅವರು ಕನ್ಸಿಡರ್ ಮಾಡ್ತಾರೆ ಅಂತ ಚೆಕ್ ಮಾಡ್ತಾ ಬರೋಣ. ಸೊ ಮೊದಲನೇ ಪ್ಯಾರಾಮೀಟರ್ ಅನ್ನ ನಾವು ಎನರ್ಜಿ ಸೆಕ್ಯೂರಿಟಿ ಅಥವಾ ಶಕ್ತಿಯ ಭದ್ರತೆ ಅಥವಾ ಇಂಧನದ ಭದ್ರತೆ ಅಂತ ಕರಿತೇವೆ. ಇದರ ಅರ್ಥ ಏನು ಅಂದ್ರೆ ದಿ ಕಂಟ್ರಿ ಶುಡ್ ಹ್ಯಾವ್ ದಿ ಎಬಿಲಿಟಿ ಟು ಎನ್ಶೋರ್ ರಿಲಯಬಲ್ ಸ್ಟೇಬಲ್ ಎನರ್ಜಿ ಸಪ್ಲೈ. ಅಂದರೆ ಬರೀ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡೋದೊಂದೇ ಅಲ್ಲ, ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡಿದ ನಂತರ ಈ ಒಂದು ಇಂಧನವನ್ನು ತನ್ನ ದೇಶದಲ್ಲಿರ್ತಕ್ಕಂಥ ಜನರಿಗೆ ವಿಶ್ವಾಸಾರ್ಹವಾಗಿ ಮತ್ತು ಸ್ಥಿರವಾಗಿ ಅಂದರೆ ಸ್ಟೇಬಲ್ ಆಗಿ ಸಪ್ಲೈ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನು ಹೊಂದಿರಬೇಕಾಗಿರುತ್ತೆ. ಇದು ಫಸ್ಟ್ ಪಾಯಿಂಟ್ ಆಗುತ್ತೆ. ಸೊ ಅದಾದಮೇಲೆ ಈ ಒಂದು ಕಾನ್ಸೆಪ್ಟ್ನಲ್ಲಿ ಅವರು ಕನ್ಸಿಡರ್ ಮಾಡ್ತಕ್ಕಂಥ ಪಾಯಿಂಟ್ಸ್ ಯಾವುದು ಅಂದರೆ ಡೈವರ್ಸಿಫಿಕೇಶನ್ ಆಫ್ ದಿ ಎನರ್ಜಿ ಸೋರ್ಸಸ್, ಅಂದರೆ ಶಕ್ತಿಯ ಮೂಲಗಳೇನಿರ್ತವೆ ಸೊ ಅದನ್ನು ಡೈವರ್ಸಿಫಿಕೇಶನ್ ಮಾಡ್ತಕ್ಕಂಥದ್ದನ್ನ ಕನ್ಸಿಡರ್ ಮಾಡ್ತಾರೆ. ಕೇವಲ ಒಂದು ಮೂಲದಿಂದ ಮಾತ್ರ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡೋದಲ್ಲ, ಬೇರೆ ಬೇರೆ ಸೋರ್ಸಸ್ ಇಂದ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಪರೀಕ್ಷೆ ಮಾಡ್ತಾರೆ. ಸೊ ಎರಡನೇದನ್ನ ನಾವು ಈಕ್ವಿಟಿ ಅಂಡ್ ಸೋಷಿಯಲ್ ಇನ್ಕ್ಲೂಷನ್ ಅಂತ ಕರೀತೇವೆ. ಸೊ ಇದರಲ್ಲಿ ಪ್ರೊವೈಡಿಂಗ್ ಅಫೋರ್ಡಬಲ್ ಅಂಡ್ ಆಕ್ಸೆಸಿಬಲ್ ಎನರ್ಜಿ ಟು ಆಲ್ ಇಟ್ಸ್ ಸಿಟಿಸನ್ಸ್, ಅಂದ್ರೆ ತನ್ನ ಎಲ್ಲ ನಾಗರಿಕರಿಗೆ ಕೈಗೆಟುಕುವ ದರದಲ್ಲಿ ಪ್ರವೇಶಿಸಬಹುದಾದ ಶಕ್ತಿಯನ್ನ ಒದಗಿಸಬೇಕು. ಅಂದ್ರೆ ಇಟ್ ಶುಡ್ ನಾಟ್ ಬಿ ಟೂ ಎಕ್ಸ್ಪೆನ್ಸಿವ್ ಆದ್ರೆ ಅದನ್ನ ಜನರು ಬಳಕೆ ಕೂಡ ಮಾಡೋದಿಲ್ಲ. ಸೊ ಅದು ಕೈಗೆ ಎಟುಕುವ ದರದಲ್ಲಿ ಸಿಗ್ತಕ್ಕಂಥ ಒಂದು ಎನರ್ಜಿ ಆಗಿರಬೇಕು. ಸೊ ಮೂರನೇದನ್ನ ನಾವು ಎನ್ವೈರನ್ಮೆಂಟಲ್ ಸಸ್ಟೈನಬಿಲಿಟಿ ಅಂತ ಕರಿತೇವೆ. ಹೆಸರಲ್ಲೇ ಗೊತ್ತಾಗುತ್ತೆ ಪರಿಸರ ಸುಸ್ಥಿರತೆ. ಸೊ ಪರಿಸರಕ್ಕೆ ಯಾವುದೇ ರೀತಿಯ ಹಾನಿಯನ್ನ ಉಂಟು ಮಾಡದೆ ಸೊ ಈ ಒಂದು ಎನರ್ಜಿಯನ್ನ ಡೆವಲಪ್ ಮಾಡ್ತಕ್ಕಂಥ ಒಂದು ಥರ್ಡ್ ಪ್ಯಾರಾಮೀಟರ್ ಅನ್ನ ಕನ್ಸಿಡರ್ ಮಾಡುವ ಮುಖಾಂತರ ಸೊ ಈ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡ್ತಾರೆ. ಸೊ ಅದಾದ್ಮೇಲೆ ಎನರ್ಜಿ ಸಿಸ್ಟಮ್ ಪರ್ಫಾರ್ಮೆನ್ಸ್, ಅಂದ್ರೆ ಈ ಒಂದು ಶಕ್ತಿಯ ಒಂದು ಸಿಸ್ಟಮ್ ಅಥವಾ ಏನಿರುತ್ತೆ ವ್ಯವಸ್ಥೆ ಏನಿರುತ್ತೆ ಅದರ ಕಾರ್ಯಕ್ಷಮತೆ. ಇದರ ಅರ್ಥ ಏನು ಅಂದ್ರೆ ಪ್ರೊವೈಡ್ ಆನ್ ಇಂಟಿಗ್ರೇಟೆಡ್ ವ್ಯೂ ಆಫ್ ದಿ ಕಂಟ್ರೀಸ್ ಎನರ್ಜಿ ಟ್ರಾನ್ಸಿಷನ್ ಪ್ರೋಗ್ರೆಸ್, ಅಂದ್ರೆ ಆ ಒಂದು ರಾಷ್ಟ್ರದಲ್ಲಿ ಸಂಪೂರ್ಣವಾಗಿ ಆಗ್ತಾ ಇರ್ತಕ್ಕಂಥ ಒಂದು ಶಕ್ತಿಯ ಪರಿವರ್ತನೆ ಏನಿರುತ್ತೆ ಸೊ ಎಲ್ಲವನ್ನ ಕನ್ಸಿಡರ್ ಮಾಡುವ ಮುಖಾಂತರ ಈ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡಲಾಗುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 5. ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇದನ್ನು ನಾವು ಇನ್ ಶಾರ್ಟ್ ಸಿಪ್ರಿ ಅಂತ ಕರಿತೇವೆ. ಸೊ ಇವರ ಪ್ರಕಾರ ಜನವರಿ 2024ರ ಹೊತ್ತಿಗೆ ಭಾರತವು ಎಷ್ಟು ಪರಮಾಣು ಸಿಡಿತಲೆಗಳನ್ನು ಸಂಗ್ರಹಿಸಿದೆ? ಸೊ ಅಕಾರ್ಡಿಂಗ್ ಟು ದಿ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಆಸ್ ಆಫ್ January 2024, how many stored nuclear warheads does India possess? ಸೊ ಭಾರತ ದೇಶ ಎಷ್ಟು ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಅನ್ನ ಹೊಂದಿದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 172 ನ್ಯೂಕ್ಲಿಯರ್ ವಾರ್ ಹೆಡ್ಸ್ಗಳನ್ನು ನಮ್ಮ ಭಾರತ ದೇಶ ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸಂಖ್ಯೆ ಪಾಕಿಸ್ತಾನಕ್ಕಿಂತ ಹೆಚ್ಚಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಆಸ್ ಐ ಟೋಲ್ಡ್ ಯು ಬಿಫೋರ್, ಭಾರತ ದೇಶದಲ್ಲಿ 172 ಸ್ಟೋರ್ಡ್ ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಅನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದೇ ಪಾಕಿಸ್ತಾನದಲ್ಲಿ 2 ಮಾತ್ರ ಕಮ್ಮಿ ಇರುತ್ತೆ. ಅಂದರೆ 170 ಪಾಕಿಸ್ತಾನದಲ್ಲಿ, ನಮ್ಮ ಭಾರತ ದೇಶದಲ್ಲಿ 2 ಮಾತ್ರ ಎಕ್ಸ್ಟ್ರಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಬಟ್ ಚೈನಾದವರು 500 ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಅನ್ನ ಹೊಂದಿರ್ತಾರೆ. ಸೊ ಅದನ್ನ ಇನ್ನೂ ಕೂಡ ಇನ್ಕ್ರೀಸ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಚೈನಾ ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಜಾಗತಿಕವಾಗಿ ಒಂದು ವಾರ್ ಹೆಡ್ಸ್ ಬಗ್ಗೆ, ಅಂದ್ರೆ ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಬಗ್ಗೆ ಸೊ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನ ನಾವು ಕನ್ಸಿಡರ್ ಮಾಡೋದಾದ್ರೆ, ಸೊ 9 ನ್ಯೂಕ್ಲಿಯರ್ ಆರ್ಮ್ಡ್ ಸ್ಟೇಟ್ಸ್ ಇರುತ್ತೆ. ಅಂದ್ರೆ ಪ್ರಮುಖವಾಗಿ 9 ರಾಷ್ಟ್ರಗಳನ್ನ ನಾವು ಪರಮಾಣು ಶಸ್ತ್ರಸಜ್ಜಿತ ರಾಷ್ಟ್ರಗಳು ಅಂತ ಕರಿತೇವೆ. ಆ 9 ರಾಷ್ಟ್ರಗಳ ಪೈಕಿ ನಾವು US, ರಷ್ಯಾ, ಫ್ರಾನ್ಸ್, ಚೈನಾ,
ಇಂಡಿಯಾ ಮತ್ತು ಪಾಕಿಸ್ತಾನ. ಸೊ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ಆರ್ಸೆನಲ್ ಅಥವಾ ತಮ್ಮ ಶಸ್ತ್ರಾಸ್ತ್ರಗಳೇನಿರ್ತವೆ ಸೊ ಅದನ್ನು ಆಧುನೀಕರಣಗೊಳಿಸ್ತಕ್ಕಂಥ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಈ ಒಂದು ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಏನಿರ್ತವೆ ಸೊ ಇದನ್ನು ಜಾಗತಿಕವಾಗಿ ಅಂದರೆ ಗ್ಲೋಬಲ್ ಆಗಿ ನಾವು ಕೌಂಟನ್ನು ತೆಗೆದುಕೊಂಡಾಗ 12,121 ಗ್ಲೋಬಲ್ ವಾರ್ ಹೆಡ್ಸನ್ನು ನಾವು ನೋಡ್ಬೋದಾಗಿರುತ್ತೆ. ಅಂದರೆ 12,121 ಜಾಗತಿಕ ಸಿಡಿತಲೆಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಇದರಲ್ಲಿ 9,000 ಚೇಂಜ್ ಏನಿರುತ್ತೆ ಸೊ ದೇ ಆರ್ ಇನ್ ಮಿಲಿಟರಿ ಸ್ಟಾಕ್ ಪೈಲ್, ಅಂದರೆ ದೇ ಆರ್ ರೆಡಿ ಟು ಯೂಸ್ ಅಂತ. ಅಂದರೆ 12,000 ಚಿಲ್ಲರೆಯಲ್ಲಿ 9,000 ಈ ಒಂದು ನ್ಯೂಕ್ಲಿಯರ್ ವಾರ್ ಹೆಡ್ಸ್ ಏನಿರ್ತವೆ ಸೊ ಅದನ್ನು ಮಿಲಿಟರಿಯಲ್ಲಿ ಈಗಾಗಲೇ ಯೂಸ್ ಮಾಡಲಿಕ್ಕೆ ರೆಡಿ ಆಗಿರ್ತಕ್ಕಂಥ ವೆಪನ್ಸ್ ಆಗಿ ನಾವು ಇದನ್ನು ನೋಡ್ಬೋದಾಗಿರುತ್ತೆ. ಸೊ ರಷ್ಯಾ ಮತ್ತು USA ಇವೆರಡೇ ರಾಷ್ಟ್ರಗಳು ಈ ಒಂದು ನ್ಯೂಕ್ಲಿಯರ್ ವಾರ್ ಹೆಡ್ಸ್ಗಳ ಟೋಟಲ್ ಪರ್ಸೆಂಟೇಜಲ್ಲಿ 90% ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಮಿಕ್ಕಿದ 10% ಮಾತ್ರ ಬೇರೆ ದೇಶಗಳು ಶೇರ್ ಮಾಡ್ತಾ ಇದ್ದಾವೆ. ಹಾಗಿದ್ರೆ ಈ ಒಂದು ನ್ಯೂಕ್ಲಿಯರ್ ವಾರ್ ಹೆಡ್ಸ್ಗೆ ಸಂಬಂಧಪಟ್ಟಂತೆ ಒಂದು ಟ್ರೀಟಿ ಇರುತ್ತೆ ಅಥವಾ ಒಂದು ಒಪ್ಪಂದ ಇರುತ್ತೆ. ಆ ಒಪ್ಪಂದದ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದನ್ನು ನಾವು ಇಂಟರ್ನ್ಯಾಷನಲ್ ಲಾ ಅಂತ ಕರಿತೇವೆ, ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಒಂದು ಕಾನೂನು. ಸೊ ದಿಸ್ ಪ್ಲೇಸ್ ಅ ಕ್ರೂಷಿಯಲ್ ರೋಲ್ ಇನ್ ರೆಗ್ಯುಲೇಟಿಂಗ್ ನ್ಯೂಕ್ಲಿಯರ್ ವೆಪನ್ ಪ್ರಾಲಿಫರೇಷನ್, ಅಂದರೆ ಈ ಒಂದು ಪರಮಾಣು ಶಸ್ತ್ರಾಸ್ತ್ರಗಳ ಪ್ರಸರಣ ಏನಿರುತ್ತೆ ಸೊ ಅದನ್ನ ಮಾನಿಟರ್ ಮಾಡ್ತಕ್ಕಂಥ ಒಂದು ಪ್ರಾಲಿಫರೇಷನ್ ಟ್ರೀಟಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಟ್ರೀಟಿಯನ್ನು ನಾವು NPT ಅಂತ ಕರಿತೇವೆ. NPT ಅಂದರೆ ನ್ಯೂಕ್ಲಿಯರ್ ನಾನ್ ಪ್ರಾಲಿಫರೇಷನ್ ಟ್ರೀಟಿ ಅಂತ ಕರಿತೇವೆ. ಸೊ ಈ ಒಂದು ನ್ಯೂಕ್ಲಿಯರ್ ನಾನ್ ಪ್ರಾಲಿಫರೇಷನ್ ಟ್ರೀಟಿ ಇದನ್ನ ಯಾವಾಗ ಎಸ್ಟಾಬ್ಲಿಷ್ ಮಾಡಲಾಯಿತು ಅಂದರೆ 1968 1968ರಲ್ಲಿ ಎಸ್ಟಾಬ್ಲಿಷ್ ಮಾಡಲಾಗುತ್ತೆ. ಸೊ ಈ ಒಂದು ಟ್ರೀಟಿಯ ಉದ್ದೇಶ ಏನು ಅಂದರೆ ಪ್ರಿವೆಂಟಿಂಗ್ ದಿ ಸ್ಪ್ರೆಡ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್, ಅಂದರೆ ಈ ಒಂದು ಪರಮಾಣು ಶಸ್ತ್ರಾಸ್ತ್ರಗಳೇನಿರ್ತವೆ ಸೊ ಅವುಗಳ ಹರಡುವಿಕೆಯನ್ನು ಕಡಿಮೆ ಮಾಡ್ತಕ್ಕಂಥದ್ದು ಈ ಒಂದು ಪರಮಾಣು ಪ್ರಸರಣ ತಡೆ ಒಪ್ಪಂದದ ಪ್ರಮುಖವಾಗಿರ್ತಕ್ಕಂಥ ಒಂದು ಗುರಿಯಾಗಿರುತ್ತೆ. ಸೊ ಈ ಒಂದು ಒಪ್ಪಂದದ ಪ್ರಕಾರ ದರ್ ಆರ್ 3 ಮೇನ್ ಆಬ್ಜೆಕ್ಟಿವ್ಸ್, ಅಂದರೆ ಪ್ರಮುಖವಾಗಿ 3 ಉದ್ದೇಶಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಕಂಟ್ರೀಸ್ಗಳನ್ನು 2 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತಾರೆ. ಸೊ ಮೊದಲನೇ ಕ್ಯಾಟಗರಿಯನ್ನು ನಾವು NNWS ಅಂತ ಕರಿತೇವೆ. ಸೊ ಇದರ ಅರ್ಥ ಏನು ಅಂದರೆ ನಾನ್ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ ಅಂತ ಕರಿತೇವೆ. ಸೊ ಕಮಿಟೆಡ್ ನಾಟ್ ಟು ಅಕ್ವೈರ್ ನ್ಯೂಕ್ಲಿಯರ್ ವೆಪನ್ಸ್, ಅಂದರೆ ಈ ರಾಷ್ಟ್ರಗಳು, ಅಂದರೆ ಇಲ್ಲಿರ್ತಕ್ಕಂಥ ಮೊದಲನೇ ಕ್ಯಾಟಗರಿ ಅದನ್ನು ನಾವು ಪರಮಾಣು ಶಸ್ತ್ರಾಸ್ತ್ರ ಅಲ್ಲದ ರಾಷ್ಟ್ರಗಳು ಅಂತ ನಾವೇನು ಕರಿತೇವೆ. ಸೊ ಈ ರಾಷ್ಟ್ರಗಳು ದೇ ಆರ್ ಕಮಿಟೆಡ್ ನಾಟ್ ಟು ಅಕ್ವೈರ್ ನ್ಯೂಕ್ಲಿಯರ್ ವೆಪನ್ಸ್, ಅಂದರೆ ಆ ರಾಷ್ಟ್ರಗಳು ನ್ಯೂಕ್ಲಿಯರ್ ವೆಪನ್ಸ್ ಅಥವಾ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಸ್ವಾಧೀನಪಡಿಸಿಕೊಳ್ಳದಿರಲು ಬದ್ಧವಾಗಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಮಿಕ್ಕಿದ ರಾಷ್ಟ್ರಗಳನ್ನು ನಾವು ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ ಅಂತ ಕರಿತೇವೆ. ಸೊ ನ್ಯೂಕ್ಲಿಯರ್ ವೆಪನ್ ಸ್ಟೇಟ್ಸ್ ಯಾವ್ದು ಅಂದರೆ US, ರಷ್ಯಾ, UK, ಫ್ರಾನ್ಸ್ ಮತ್ತು ಚೈನಾ. ದೇ ಕ್ಯಾನ್ ಮೇಂಟೈನ್ ದೇರ್ ಆರ್ಸೆನಲ್. ಸೊ ದಿಸ್ ಇಸ್ ಅ ಪಾರ್ಶಿಯಾಲಿಟಿ. ಯು ಕ್ಯಾನ್ ಸಿ ದೇ ಹ್ಯಾವ್ ಮೇಡ್ ದಿ ಅಗ್ರಿಮೆಂಟ್ ಆರ್ ಟ್ರೀಟಿ ಇನ್ ಫೇವರ್ ಆಫ್ ದೇರ್ ಓನ್ ಸೆಲ್ಫ್ಸ್, ಅಂದರೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ಒಪ್ಪಂದವನ್ನು ಮಾಡ್ಕೊಂಡಿರ್ತಾರೆ. ಸೊ ಇದರ ಅರ್ಥ ಏನಂದರೆ ಇಲ್ಲಿ ನಾವು ಕ್ಲಿಯರ್ ಪಾರ್ಶಿಯಾಲಿಟಿಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಕೆಲವೊಂದು ರಾಷ್ಟ್ರಗಳು ಮಾತ್ರ ನ್ಯೂಕ್ಲಿಯರ್ ವಾರ್ ಹೆಡ್ಸನ್ನು ಇಟ್ಕೊಂಡಿರಬೇಕು. ಯಾವ ರಾಷ್ಟ್ರಗಳು ಈ ಒಂದು ನ್ಯೂಕ್ಲಿಯರ್ ವಾರ್ ಹೆಡ್ಸನ್ನು ಆಲ್ರೆಡಿ ಡೆವಲಪ್ ಮಾಡಿಲ್ಲ ಅವರು ಈ ಒಂದು ನ್ಯೂಕ್ಲಿಯರ್ ವಾರ್ ಹೆಡ್ಸನ್ನು ಅವರು ಅಕ್ವೈರ್ ಮಾಡಬಾರ್ದು ಅಂತಕ್ಕಂಥ ಒಂದು ಪಾರ್ಶಿಯಾಲಿಟಿಯನ್ನು ಸೊ ಈ ಒಂದು ಒಪ್ಪಂದದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಡಿಸ್ಆರ್ಮಮೆಂಟ್, ಸೊ NWS ಪ್ಲೆಜ್ ಟು ವರ್ಕ್ ಟುವರ್ಡ್ಸ್ ದಿ ಡಿಸ್ಆರ್ಮಮೆಂಟ್, ಅಂದರೆ ನಿರಾಶ್ರೀಕರಣ ಅಂತ ಕರಿತೇವೆ. ಸೊ ಈ ಒಂದು ಒಪ್ಪಂದ ಏನಿರುತ್ತೆ ಇದು ನಿರಾಶ್ರೀಕರಣದ ಕಡೆಗೆ ಕೆಲಸ ಮಾಡ್ತಕ್ಕಂಥ ಒಂದು ಒಪ್ಪಂದವಾಗಿರುತ್ತೆ. ಸೊ ಪೀಸ್ಫುಲ್ ಯೂಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿ, ಅಂದರೆ ಈ ಒಂದು ಒಪ್ಪಂದದ ಪ್ರಕಾರ ಈ ಒಂದು ನ್ಯೂಕ್ಲಿಯರ್ ಎನರ್ಜಿ ಏನಿರುತ್ತೆ ಅದನ್ನು ಶಾಂತಿಯುತವಾಗಿ ಬಳಕೆ ಮಾಡಬೇಕು. ಏನು ಶಾಂತಿಯುತ ಬಳಕೆ ಅಂದರೆ ಸೊ ಇದನ್ನು ನಾವು ವಿದ್ಯುತ್ ತಯಾರಿಗೆ ಬಳಕೆ ಮಾಡ್ಕೊಳ್ಬೇಕು, ಬಟ್ ಯುದ್ಧಕ್ಕೆ ಬಳಕೆ ಮಾಡಬಾರ್ದು ಅಂತಕ್ಕಂಥದ್ದು ಈ ಒಂದು ಒಪ್ಪಂದದ ಉದ್ದೇಶವಾಗಿರುತ್ತೆ. ಸೊ ಹಾಗಿದ್ರೆ ವಾಟ್ ಈಸ್ ಇಂಡಿಯಾ ಸ್ಟ್ಯಾಂಡ್, ಅಂದರೆ ಈ ಒಂದು ಒಪ್ಪಂದದ ಬಗ್ಗೆ ಭಾರತ ದೇಶದ ನಿಲುವು ಏನು ಅಂತ ನಾವು ನೋಡೋದಾದರೆ ಸೊ ಯಾರಿಗೆ ಬೇಕಾದರೂ ಅರ್ಥ ಆಗುತ್ತೆ. ಸೊ ಈ ಒಂದು ಒಪ್ಪಂದದಲ್ಲೇ ಫ್ಲಾಸ್ ಅಥವಾ ದೋಷಗಳಿರುತ್ತೆ. ಕೆಲವೊಂದು ರಾಷ್ಟ್ರಗಳಿಗೆ ಮಾತ್ರ ಇದು ಫೇವರ್ ಮಾಡ್ತಾ ಇದೆ, ಮಿಕ್ಕಿದೆಲ್ಲ ರಾಷ್ಟ್ರಗಳನ್ನು ಇದು ಫೇವರ್ ಮಾಡದೇ ಇರುವ ಕಾರಣದಿಂದ ಯಾವ ರಾಷ್ಟ್ರಗಳು ಕೂಡ ಈ ರೀತಿಯ ಒಪ್ಪಂದಗಳಿಗೆ ಅವರು ಒಪ್ಪಿಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಭಾರತ ಕೂಡ ಅದೇ ರೀತಿಯಲ್ಲಿ ಈ ಒಂದು ಒಪ್ಪಂದವನ್ನು ನೋಡ್ತಾ ಇದೆ. ವಿವ್ಡ್ ದಿ NPT ಆಸ್ ಡಿಸ್ಕ್ರಿಮಿನೇಟರಿ, ಅಂದರೆ ತಾರತಮ್ಯದಿಂದ ಕೂಡಿದೆ ಅಂತ ಸೊ ಭಾರತ ದೇಶ ತನ್ನ ಒಂದು ನಿಲುವನ್ನು ಎಕ್ಸ್ಪ್ರೆಸ್ ಮಾಡಿರುತ್ತೆ. ಇಟ್ ಡಸ್ ನಾಟ್ ಅಡ್ರೆಸ್ ವರ್ಟಿಕಲ್ ಪ್ರಾಲಿಫರೇಷನ್, ಅಂದರೆ ಸೊ ಯಾವ ರಾಷ್ಟ್ರಗಳು ಆಲ್ರೆಡಿ ನ್ಯೂಕ್ಲಿಯರ್ ವೆಪನ್ಸ್ ಅನ್ನು ಹೊಂದಿರುತ್ತೆ ಅವರು ವೆಪನ್ಸ್ ಅನ್ನು ಇನ್ಕ್ರೀಸ್ ಮಾಡ್ಬೋದು
ಅಂತ ಈ ಒಂದು ಒಪ್ಪಂದ ಹೇಳುತ್ತೆ. ಸೊ ಆ ಒಂದು ವರ್ಟಿಕಲ್ ಇನ್ಕ್ರೀಸ್ ಅಂತ ನಾವೇನು ಹೇಳ್ತೇವೆ, ಸೊ ಅದನ್ನು ಈ ಒಂದು ಒಪ್ಪಂದದಲ್ಲಿ ಎಲ್ಲೂ ಕೂಡ ಅಡ್ರೆಸ್ ಮಾಡಿಲ್ಲ. ಸೊ ಅದಾದ್ಮೇಲೆ ಸೇಫ್ ಗಾರ್ಡ್ಸ್ ಆರ್ ನಾಟ್ ಯೂನಿವರ್ಸಲಿ ಅಪ್ಲಿಕಬಲ್, ಅಂದರೆ ಇದರಲ್ಲಿರ್ತಕ್ಕಂಥ ಸೇಫ್ ಗಾರ್ಡ್ಸ್ ಏನಿರುತ್ತೆ ಅದು ಎಲ್ಲರಿಗೂ ಸಮಾನವಾಗಿಲ್ಲ, ಕೆಲವೊಂದು ರಾಷ್ಟ್ರಗಳಿಗೆ ಮಾತ್ರ ಸೇಫ್ ಫೇವರ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ರೆಸ್ಟ್ರಿಕ್ಷನ್ ಆನ್ ಪೀಸ್ಫುಲ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಟೆಕ್ನಾಲಜಿ ಆರ್ ಪರ್ಸ್ಯೂಡ್ ಆಸ್ ಒನ್ ಸೈಡೆಡ್, ಅಂದರೆ ಈ ಒಂದು ಶಾಂತಿಯುತ ಪರಮಾಣು ಸ್ಫೋಟ ತಂತ್ರಜ್ಞಾನಗಳ ಮೇಲಿನ ನಿರ್ಬಂಧ ಏನಿರುತ್ತೆ ಅದು ಏಕಪಕ್ಷೀಯವಾಗಿರ್ತಕ್ಕಂಥದ್ದನ್ನು ಈ ಒಪ್ಪಂದದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಟ್ರೀಟಿ ಲ್ಯಾಕ್ಸ್ ದಿ ಕ್ಲಿಯರ್ ರೋಡ್ ಮ್ಯಾಪ್ ಫಾರ್ ಡಿಸ್ಆರ್ಮಮೆಂಟ್, ಅಂದರೆ ನಿರಾಸ್ತ್ರೀಕರಣ ಮಾಡಲಿಕ್ಕೆ ಯಾವುದೇ ರೀತಿಯ ಪರ್ಟಿಕ್ಯುಲರ್ ರೋಡ್ ಮ್ಯಾಪನ್ನು ಸೊ ಈ ಒಂದು ಟ್ರೀಟಿಯಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಅದರಿಂದ ಇಂಡಿಯಾ ಇಸ್ ನಾಟ್ ಆನ್ NPT ಸಿಗ್ನೇಟರಿ, ಭಾರತವು NPTಗೆ ಸಹಿ ಮಾಡದೇ ಇರತಕ್ಕಂಥ ರಾಷ್ಟ್ರವಾಗಿ ಸೊ ನಾವು ನಮ್ಮ ಭಾರತ ದೇಶವನ್ನು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 6. ವಾರಣಾಸಿಯಲ್ಲಿ 30,000ಕ್ಕೂ ಹೆಚ್ಚು ಸ್ವಸಹಾಯ ಗುಂಪುಗಳಿಗೆ ಕೃಷಿ ಸಖಿಗಳಾಗಿ ಪ್ರಮಾಣ ಪತ್ರಗಳನ್ನು ನೀಡುವುದಾಗಿ ಪ್ರಧಾನಮಂತ್ರಿ ಘೋಷಿಸಿದರು. ಕೃಷಿ ಸಖಿ ಕಾರ್ಯಕ್ರಮದ ಉದ್ದೇಶವೇನು? ಸೊ PM announced the grant of certificates to over 30,000 self-help groups as ಕೃಷಿ ಸಖೀಸ್ ಇನ್ ವಾರಣಾಸಿ. ವಾಟ್ ಈಸ್ ದಿ ಆಬ್ಜೆಕ್ಟಿವ್ ಆಫ್ ಕೃಷಿ ಸಖಿ ಪ್ರೋಗ್ರಾಮ್? ಸೊ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಒಂದು ಪ್ರೋಗ್ರಾಮ್ ಅಥವಾ ಕಾರ್ಯಕ್ರಮ. ಸೊ ಈ ಒಂದು ಕಾರ್ಯಕ್ರಮವನ್ನು ನಾವು ಕೃಷಿ ಸಖಿ ಅಂತ ಕರೀತೇವೆ. ಸೊ ಈ ಒಂದು ಸಖಿ ಕಾರ್ಯಕ್ರಮದ ಅಡಿಯಲ್ಲಿ ಸೊ ಸರ್ಟಿಫಿಕೇಟ್ಗಳನ್ನು ಅಥವಾ ಪ್ರಮಾಣ ಪತ್ರಗಳನ್ನು ಕೃಷಿ ಸಖಿಯರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ವಾರಣಾಸಿಯಲ್ಲಿ. ಸೊ ಈ ಒಂದು ಕೃಷಿ ಸಖಿ ಕಾರ್ಯಕ್ರಮದ ಉದ್ದೇಶ ಏನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೃಷಿಗೆ ಕೊಡುಗೆ ನೀಡಲು ಗ್ರಾಮೀಣ ಮಹಿಳೆಯರನ್ನ ಸಬಲೀಕರಣಗೊಳಿಸ್ತಕ್ಕಂಥದ್ದು, ಅಂದರೆ ಟು ಎಂಪವರ್ ರೂರಲ್ ವಿಮೆನ್ ಟು ಕಾಂಟ್ರಿಬ್ಯೂಟ್ ಟು ಅಗ್ರಿಕಲ್ಚರ್. ಸೊ ಐ ವಿಲ್ ಟೆಲ್ ಯು ದ ಕಾನ್ಸೆಪ್ಟ್ ಇನ್ ವೆರಿ ಸಿಂಪಲ್ ವರ್ಡ್ಸ್. ಸೊ ಈ ಒಂದು ಗ್ರಾಮಗಳಲ್ಲಿ ಅಂದರೆ ಕೃಷಿ ಮಾಡ್ತಕ್ಕಂಥ ಮಹಿಳೆಯರಲ್ಲಿ ಕೆಲವೊಂದು ಮಹಿಳೆಯರನ್ನ ಇಲ್ಲಿ ಪಿಕ್ ಮಾಡ್ತಾರೆ, ಅಂದರೆ ಅವರನ್ನು ಪ್ರತ್ಯೇಕ ಮಾಡಿ ಸೊ ಕೃಷಿಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಕೌಶಲ್ಯಗಳನ್ನು ಆ ಸಪರೇಟ್ ಮಾಡಿರ್ತಕ್ಕಂಥ ಮಹಿಳೆಯರಿಗೆ ನೀಡಲಾಗುತ್ತೆ. ಆ ಮಹಿಳೆಯರು ಮಿಕ್ಕಿದ ಮಹಿಳೆಯರಿಗೆ ಆ ಒಂದು ಕೌಶಲ್ಯವನ್ನು ತರಬೇತಿ ಮಾಡಬೇಕಾಗಿರುತ್ತೆ. ಸೊ ಈ ಒಂದು ಕಾನ್ಸೆಪ್ಟಲ್ಲಿ ಸೆಲೆಕ್ಟ್ ಮಾಡ್ತಕ್ಕಂಥ ಮಹಿಳೆಯರನ್ನು ನಾವೇನಂತ ಕರಿತೀವಿ ಅಂದರೆ ಕೃಷಿ ಸಖೀಸ್ ಅಂತ ಕರಿತೇವೆ. ಸೊ ಈ ಸಖಿಗಳಿಗೆ ಈಗ ಸರ್ಟಿಫಿಕೇಟನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಸೊ 30,000 ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗೆ ಈ ಒಂದು ಕೃಷಿ ಸಖಿ ಸರ್ಟಿಫಿಕೇಟ್ಗಳನ್ನು ಸೊ ವಾರಣಾಸಿಯಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕೃಷಿ ಸಖಿ ಏನಿರುತ್ತೆ ಸೊ ದಿಸ್ ಇಸ್ ದ ಪ್ರೋಗ್ರಾಮ್ ದಟ್ ಎಂಪವರ್ಸ್ ವಿಮೆನ್ ಇನ್ ರೂರಲ್ ಏರಿಯಾ ಟು ಕಾಂಟ್ರಿಬ್ಯೂಟ್ ಟು ದಿ ಅಗ್ರಿಕಲ್ಚರ್ ಅಂಡ್ ಎನ್ಹಾನ್ಸ್ ದೇರ್ ಸ್ಕಿಲ್ಸ್, ಅಂದರೆ ಕೃಷಿಗಾಗಿ ತಮ್ಮ ಒಂದು ಕಾಂಟ್ರಿಬ್ಯೂಷನ್ ಅಥವಾ ಕೊಡುಗೆಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು, ಕೃಷಿಯಲ್ಲಿ ತಮ್ಮ ಕೌಶಲ್ಯವನ್ನು ಇನ್ನೂ ವೃದ್ಧಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಸೊ ಈ ಒಂದು ಕಾರ್ಯಕ್ರಮದ ವತಿಯಿಂದ ಮಾಡಲಾಗುತ್ತೆ. ಸೊ ರೋಲ್ ಆಫ್ ಕೃಷಿ ಸಖಿ ಅಂದರೆ ಈ ಕೃಷಿ ಸಖಿಯರು ಏನು ಮಾಡ್ತಾರೆ ಅಂತ ನಾವು ನೋಡೋದಾದ್ರೆ ಪ್ರಾಕ್ಟೀಸಿಂಗ್ ಫಾರ್ಮರ್ಸ್ ಅಂಡ್ ಟ್ರೈನ್ಡ್ ಪ್ಯಾರಾ ಎಕ್ಸ್ಟೆನ್ಷನ್ ಪ್ರೊಫೆಷನಲ್ಸ್ ಆಗಿರ್ತಾರೆ. ಆಸ್ ಐ ಟೋಲ್ಡ್ ಯು ಬಿಫೋರ್, ಸೊ ಈ ಒಂದು ಕೃಷಿಗೆ ಸಂಬಂಧಪಟ್ಟಂತೆ ಅವರಿಗೆ ಸ್ವಲ್ಪ ಹೆಚ್ಚಿನ ತರಬೇತಿಯನ್ನು ನೀಡಿರ್ತಕ್ಕಂಥ ಮಹಿಳೆಯರ ಗುಂಪನ್ನು ಇವನ್ ಫ್ರಮ್ ದಿ ಗ್ರಾಸ್ ರೂಟ್ ಲೆವೆಲ್, ಅಂದರೆ ಮೂಲ ಹಂತದಿಂದ ಅವರಿಗೆ ಬೇಕಾಗಿರ್ತಕ್ಕಂಥ ಸಂಪೂರ್ಣ ತರಬೇತಿಯನ್ನು ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ನೀಡಲಾಗುತ್ತೆ. ದೆ ಬ್ರಿಡ್ಜ್ ದಿ ಗ್ಯಾಪ್ ಇನ್ ರೂರಲ್ ಅಗ್ರಿಕಲ್ಚರಲ್ ಸರ್ವಿಸ್, ಅಂದರೆ ಈ ಒಂದು ಗ್ರಾಮೀಣ ಕೃಷಿಗೆ ಸಂಬಂಧಪಟ್ಟಂತೆ ಆ ಒಂದು ಅಂತರ ಏನಿರುತ್ತೆ ಅಂದರೆ ಫೆಮಿನೈಸೇಷನ್ ಆಫ್ ಅಗ್ರಿಕಲ್ಚರ್ ಅಂತ ಕರಿತೇವೆ. ಸೊ ಅಗ್ರಿಕಲ್ಚರ್ ಅಂದ ಕೂಡಲೇ ಪುರುಷರು ಜಾಸ್ತಿ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ನಾವು ಅಂದ್ಕೊಳ್ತೇವೆ, ಬಟ್ ಮಹಿಳೆಯರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರುತ್ತೆ. ಸೊ ಇನ್ನೂ ಕೂಡ ಆ ಒಂದು ಗ್ಯಾಪ್ ಏನಿದೆ ಆ ಗ್ಯಾಪನ್ನು ಬ್ರಿಡ್ಜ್ ಮಾಡುವ ಕಾರಣದಿಂದ ಸೊ ಈ ಒಂದು ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಕೃಷಿ ಸಖಿಯರನ್ನು ಐಡೆಂಟಿಫೈ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಯಾರು ಕೊಟ್ಟಿರ್ತಾರೆ ಅಂದರೆ ಬೈ ಸ್ಟೇಟ್ ರೂರಲ್ ಲೈವ್ಲಿಹುಡ್ ಮಿಷನ್. ಸೊ ರಾಜ್ಯ ಮಟ್ಟದಲ್ಲಿರ್ತಕ್ಕಂಥ ಗ್ರಾಮೀಣ ಜೀವನೋಪಾಯ ಮಿಷನ್ ಏನಿರುತ್ತೆ ಸೊ ಇವರು ಆ ಹಳ್ಳಿಗಳ ಮಟ್ಟದಲ್ಲಿ ಕೃಷಿ ಸಖಿಯರನ್ನು ಗುರುತಿಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಇವರಿಗೆ ಕೊಟ್ಟಿರ್ತಾರೆ. ಸೊ ಈ ಸಖಿಯರು ಏನಿರ್ತಾರೆ ಸೊ ದೇ ಹೆಲ್ಪ್ ಇನ್ ಡೆಸಿಮಿನೇಟಿಂಗ್ ಅಗ್ರಿಕಲ್ಚರಲ್ ನಾಲೆಜ್ ಆ್ಯಂಡ್ ಪ್ರಾಕ್ಟೀಸಸ್. ಸೊ ಇವರು ತಮಗೆ ಕೊಟ್ಟಿರ್ತಕ್ಕಂಥ ಒಂದು ಕೃಷಿಯ ಜ್ಞಾನ ಏನಿರುತ್ತೆ ಸೊ ಅದನ್ನು ಸ್ಪ್ರೆಡ್ ಮಾಡುವಲ್ಲಿ ಒಂದು ಜವಾಬ್ದಾರಿಯನ್ನು ಪಡೆದುಕೊಂಡಿರ್ತಕ್ಕಂಥ ಮಹಿಳೆಯರಾಗಿ ನಾವು ಇವರನ್ನು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ಇನ್ನೊಂದು ಕಾರ್ಯಕ್ರಮಕ್ಕೆ ಕೂಡ ಲಿಂಕ್ ಇದೆ. ಸೊ ಅದಕ್ಕಿಂತ ಮುಂಚೆ ಈ ಒಂದು ಕಾರ್ಯಕ್ರಮವನ್ನು ಯಾವ ಯಾವ ರಾಜ್ಯಗಳಲ್ಲಿ ಈಗಾಗಲೇ ಆಕ್ಟಿವ್ ಇದೆ ಅಂತ ನಾವು ನೋಡೋದಾದ್ರೆ ಸೊ ಆಂಧ್ರ ಪ್ರದೇಶ್, ಛತ್ತೀಸ್ಗಢ, ಗುಜರಾತ್, ಜಾರ್ಖಂಡ್, ಕರ್ನಾಟಕ. ಸೊ ನಮ್ಮ ಕರ್ನಾಟಕದಲ್ಲೂ ಕೂಡ ಸೊ ಇದು ಸಕ್ರಿಯವಾಗಿರುತ್ತೆ. ಸೊ ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಮೇಘಾಲಯ, ಒಡಿಶಾ, ರಾಜಸ್ಥಾನ್, ತಮಿಳುನಾಡು ಮತ್ತು ಉತ್ತರ ಪ್ರದೇಶದಲ್ಲಿ ಸಕ್ರಿಯವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಕಾನ್ವರ್ಜೆನ್ಸ್ ಪ್ರೋಗ್ರಾಮ್ ಆಗಿರುತ್ತೆ, ಅಂದರೆ ಈ ಒಂದು ಕಾರ್ಯಕ್ರಮ ಇನ್ನೊಂದು ಕಾರ್ಯಕ್ರಮದೊಟ್ಟಿಗೆ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮವಾಗಿರುತ್ತೆ. ಸೊ ಇನ್ನೊಂದು ಕಾರ್ಯಕ್ರಮವನ್ನು ನಾವೇನಂತ ಕರಿತೀವಿ ಅಂದರೆ ಲಖ್ಪತಿ ದೀದಿ ಇನಿಷಿಯೇಟಿವ್ ಅಂತ ಕರಿತೇವೆ. ಸೊ ಲಖ್ಪತಿ ದೀದಿ ಇನಿಷಿಯೇಟಿವ್ ಏನಂದರೆ ಸೊ ಇದು ಟು ಕ್ರಿಯೇಟ್ 3 crore ಲಖ್ಪತಿ ದೀದೀಸ್ ಬೈ
ಸರ್ಟಿಫೈಯಿಂಗ್ ವಿಮೆನ್ ಆಸ್ ಕೃಷಿ ಸಖೀಸ್ ಅಂದರೆ ಮಹಿಳೆಯರನ್ನು KSCP ಅಂದರೆ ಕೃಷಿ ಸಖಿ ಕನ್ವರ್ಜೆನ್ಸ್ ಪ್ರೋಗ್ರಾಮ್ ಅಂತ ಇದೆ. ಸೊ ಕೃಷಿ ಸಖಿ ಕನ್ವರ್ಜೆನ್ಸ್ ಪ್ರೋಗ್ರಾಮ್ನ ಅಡಿಯಲ್ಲಿ ಮಹಿಳೆಯರನ್ನು ಕೃಷಿ ಸಖಿ ಎಂದು ಪ್ರಾಮಾಣೀಕರಿಸುವ ಮೂಲಕ 3 ಕೋಟಿ ಲಖ್ಪತಿ ದೀದಿಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿರುತ್ತೆ. ಹಾಗಿದ್ರೆ ಲಖ್ಪತಿ ದೀದಿ ಅಂದರೆ ಏನು ಅಂತ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಸೊ ಲಖ್ಪತಿ ದೀದಿ ಅಂದರೆ ಎಂಪವರಿಂಗ್ ವಿಮೆನ್ ಇನ್ ರೂರಲ್ ಏರಿಯಾ, ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರನ್ನು ಸಬಲೀಕರಣಗೊಳಿಸ್ತಕ್ಕಂಥ ಒಂದು ಕಾರ್ಯಕ್ರಮವಾಗಿರುತ್ತೆ. ವಿತ್ ಫಿನಾನ್ಷಿಯಲ್ ಲಿಟ್ರಸಿ ಆ್ಯಂಡ್ ಎಂಟರ್ಪ್ರಿನಿಯರ್ಶಿಪ್ ಸ್ಕಿಲ್ಸ್, ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಅವರಿಗೆ ಶಿಕ್ಷಣವನ್ನು ನೀಡಲಾಗುತ್ತೆ. ಅದರ ಜೊತೆಗೆ ಉದ್ಯಮಗಳಿಗೆ ಸಂಬಂಧಪಟ್ಟಂತೆ ಅವರಿಗೆ ಶಿಕ್ಷಣವನ್ನು ನೀಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಲಖ್ಪತಿ ದೀದಿ ಪ್ರೋಗ್ರಾಮ್ ಅಂತ ಕರೀತೇವೆ. ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದರೆ ಟು ಕ್ರಿಯೇಟ್ 1 crore ಫಿನಾನ್ಷಿಯಲಿ ಎಂಪವರ್ಡ್ ವಿಮೆನ್, ಅಂದರೆ 1 ಕೋಟಿ ಆರ್ಥಿಕವಾಗಿ ಸಬಲೀಕರಣಗೊಂಡಿರ್ತಕ್ಕಂಥ ಮಹಿಳೆಯರನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಈ ಒಂದು ಲಖ್ಪತಿ ದೀದಿ ಕಾರ್ಯಕ್ರಮದ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 7. ಪ್ರಾಚೀನ ಬೌದ್ಧ ಮಹಾವಿಹಾರವಾದ ನಳಂದವು ಯಾವ ಆಧುನಿಕ ಭಾರತದ ರಾಜ್ಯದಲ್ಲಿದೆ? ನಳಂದ, an ancient Buddhist ಮಹಾವಿಹಾರ is located in which modern day ಇಂಡಿಯನ್ ಸ್ಟೇಟ್? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಿಹಾರದಲ್ಲಿ ನಾವು ಈ ನಳಂದವನ್ನು ನೋಡಬಹುದಾಗಿರುತ್ತೆ. ಸೊ ನಳಂದ ಮತ್ತೊಮ್ಮೆ ಸುದ್ದಿಯಲ್ಲಿರಲಿಕ್ಕೆ ಕಾರಣವೇನು ಅಂದರೆ ಸೊ PM ಮೋದಿ ಇನಾಗ್ರೇಟ್ಸ್ ನ್ಯೂ ಕ್ಯಾಂಪಸ್ ಆಫ್ ನಳಂದ ಯೂನಿವರ್ಸಿಟಿ. ಸೊ ನಳಂದ ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟಂತೆ ಸೊ ಹೊಸ ಕ್ಯಾಂಪಸ್ ಅನ್ನು ಉದ್ಘಾಟನೆ ಮಾಡಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ನ್ಯೂ ಕ್ಯಾಂಪಸ್ ಅನ್ನು ನಳಂದ ಯೂನಿವರ್ಸಿಟಿ ಅಂತ ಕರಿತೇವೆ. ಸೊ ಇದು ಬಿಹಾರದ ರಾಜ್ಗಿರ್ನಲ್ಲಿರ್ತಕ್ಕಂಥ ಒಂದು ಯೂನಿವರ್ಸಿಟಿ ಆಗಿರುತ್ತೆ. ಸೊ ಈ ಒಂದು ಇನಾಗ್ರೇಷನ್ ಮಾಡಿರುವ ಕಾರಣದಿಂದ ಈ ನ್ಯೂ ನಳಂದ ಯೂನಿವರ್ಸಿಟಿಯನ್ನು ನಾವೇನಂತ ಕರಿತೇವೆ ಅಂದರೆ ಗೋಲ್ಡನ್ ಏಜ್ ಫಾರ್ ಇಂಡಿಯಾ ಅಂತ ಕರಿತೇವೆ. ಅಂದರೆ ಭಾರತ ದೇಶದ ಸುವರ್ಣ ಯುಗದ ಪ್ರಾರಂಭ ಅಂತ ಕರಿತೇವೆ. ಬಟ್ ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಪಾಯಿಂಟ್ ಏನು ಅಂದರೆ ನಳಂದ ಯೂನಿವರ್ಸಿಟಿಯನ್ನು ಮುಂಚೆ ಕೂಡ ಗೋಲ್ಡನ್ ಏಜ್ ಆಫ್ ಇಂಡಿಯಾ ಅಂತ ಕರಿತಾ ಇದ್ರು. ಸೊ ಈ ಒಂದು ಕ್ಯಾಂಪಸನ್ನು ಇನಾಗ್ರೇಟ್ ಮಾಡಿರುವ ಈ ಸಮಯದಲ್ಲೂ ಕೂಡ ಸೊ ಇಟ್ ಈಸ್ ದ ಗೋಲ್ಡನ್ ಏಜ್ ಆಫ್ ಇಂಡಿಯಾ ಅಂತ ಮತ್ತೆ ಪರಿಗಣನೆಗೆ ತೆಗೆದುಕೊಳ್ಳಲಾಗಿರುತ್ತೆ. ಸೊ ಇಟ್ ಈಸ್ ನಾಟ್ ಓನ್ಲಿ ಆಫ್ ಇಂಡಿಯಾ ಬಟ್ ಆಲ್ಸೋ ಆಫ್ ಮೆನಿ ಕಂಟ್ರೀಸ್ ವರ್ಲ್ಡ್ ವೈಡ್, ಅಂದರೆ ಇದೊಂದು ಜಾಗತಿಕವಾಗಿರ್ತಕ್ಕಂಥ ಪರಂಪರೆ ಆಗಿರುತ್ತೆ. ಕೇವಲ ಭಾರತ ದೇಶಕ್ಕೆ ಮಾತ್ರವಲ್ಲ, ಸೊ ಜಾಗತಿಕವಾಗಿ ಒಂದು ಪಾರಂಪರಿಕವಾಗಿ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥ ಒಂದು ವಿಶ್ವವಿದ್ಯಾನಿಲಯವಾಗಿರುತ್ತೆ. ಸೊ ಈ ಒಂದು ಹೊಸ ಕ್ಯಾಂಪಸ್ ಏನಿರುತ್ತೆ ಸೊ ಇದಕ್ಕೆ ಸಹಯೋಗವನ್ನು ಅಥವಾ ಕೊಲ್ಯಾಬ್ರೇಷನ್ ಮಾಡ್ಕೊಂಡಿರ್ತಕ್ಕಂಥವ್ರು ಯಾರು ಅಂದರೆ EAS ಅಂತ ಕರಿತೇವೆ. ಸೊ ಇಂಡಿಯಾ ಮತ್ತು ಈಸ್ಟ್ ಏಷ್ಯಾ ಸಮಿಟ್ ಇವರಿಬ್ಬರ ಕೊಲ್ಯಾಬ್ರೇಷನ್ನ ವತಿಯಿಂದ ಈ ಒಂದು ಹೊಸ ಕ್ಯಾಂಪಸನ್ನು ಈಗ ಡೆವಲಪ್ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ನಾವು ಲೆಟ್ ಅಸ್ ಕಮ್ ಟು ದಿ ಹಿಸ್ಟ್ರಿ. ಸೊ ನಳಂದಕ್ಕೆ ಸಂಬಂಧಪಟ್ಟಂತೆ ಇತಿಹಾಸವನ್ನು ನಾವಿಲ್ಲಿ ಅಧ್ಯಯನ ಮಾಡ್ತಾ ಬರೋಣ. ಸೊ ನಳಂದ ಅಂತಕ್ಕಂಥದ್ದು ಏನ್ಷಿಯಂಟ್ ಬುದ್ಧಿಸ್ಟ್ ಮಹಾವಿಹಾರ ಆಗಿರುತ್ತೆ. ಅಂದರೆ ಪುರಾತನ ಕಾಲದ ಬೌದ್ಧ ಮಹಾವಿಹಾರವನ್ನು ನಾವು ನಳಂದ ಅಂತ ಕರಿತೇವೆ. ಸೊ ಇಲ್ಲಿ ಹೆಲ್ಡ್ ಪ್ರಾಮಿನೆಂಟ್ ಪ್ಲೇಸ್ ಇನ್ ಮಗಧ, ಅಂದರೆ ಬಿಹಾರ್. ಇವತ್ತು ನಾವು ಬಿಹಾರ ಅಂತ ನಾವೇನು ಕರಿತಾ ಇದ್ವಿ, ಸೊ ಆಗ ಅದನ್ನು ಮಗಧ ಅಂತ ಕರಿತಾ ಇದ್ರು. ಸೊ ಮಗಧದಲ್ಲಿ ಡೆವಲಪ್ ಆಗಿರ್ತಕ್ಕಂಥ ಒಂದು ಯೂನಿವರ್ಸಿಟಿ ಆಗಿರುತ್ತೆ. ಸೊ ಇಟ್ಸ್ ಟ್ರೆಡಿಷನಲ್ ಹಿಸ್ಟ್ರಿ ಡೇಟ್ಸ್ ಬ್ಯಾಕ್ ಟು ದ ಟೈಮ್ಸ್ ಆಫ್ ಬುದ್ಧ, ಅಂದರೆ ಇದರ ಒಂದು ಸಾಂಪ್ರದಾಯಿಕ ಇತಿಹಾಸ ಏನಿರುತ್ತೆ ಸೊ ಅದು ಬುದ್ಧನು ಜೀವಿಸಿದ್ದಂತಹ ಸಮಯಕ್ಕೆ ಹೊಂದಿಕೆ ಆಗ್ತಕ್ಕಂಥ ಒಂದು ಸಮಯವಾಗಿರುತ್ತೆ. ಸೊ ಇದು ಬುದ್ಧ ಆ್ಯಂಡ್ ಮಹಾವೀರ ದ ಫೌಂಡರ್ ಆಫ್ ದಿ ಜೈನ್ ರಿಲಿಜನ್, ಅಂದರೆ ಈ ಒಂದು ಜೈನ್ ರಿಲಿಜನ್ ಏನಿರುತ್ತೆ ಸೊ ಇದರ ಸಂಸ್ಥಾಪಕರಾಗಿರ್ತಕ್ಕಂಥ ಬುದ್ಧ ಮತ್ತು ಜೈನರ ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಮಯಕ್ಕೆ ಸೊ ಈ ಒಂದು ಯೂನಿವರ್ಸಿಟಿಯನ್ನು ನಾವು ಕೋರಿಲೇಟ್ ಮಾಡ್ಬೋದಾಗಿರುತ್ತೆ. ಸೊ ಇದರ ಫೌಂಡೇಶನ್ ಮತ್ತು ಫ್ಲರಿಶ್ಮೆಂಟನ್ನು ನಾವು ನೋಡೋದಾದರೆ ಸೊ ಎಸ್ಟಾಬ್ಲಿಷ್ ಡ್ಯೂರಿಂಗ್ ದಿ ಗುಪ್ತಾ ಎಂಪೈರ್ ಎರಾ, ಅಂದರೆ ಗುಪ್ತರ ಎರಾ ಏನಿರುತ್ತೆ ಆ ಒಂದು ಸಮಯದಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡಿರ್ತಾರೆ ಆಸ್ ಸೆಂಟರ್ ಆಫ್ ಲರ್ನಿಂಗ್ ಫಾರ್ ಓವರ್ 700 ಇಯರ್ಸ್, ಅಂದರೆ 700 ವರ್ಷಗಳ ಕಾಲ ಕಲಿಕೆಯ ಕೇಂದ್ರವಾಗಿ ಇದನ್ನು ಗುಪ್ತರ ಸಾಮ್ರಾಜ್ಯದ ಯುಗದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ವಿಶ್ವವಿದ್ಯಾನಿಲಯ ಆಗಿರುತ್ತೆ. ಸೊ ಇಟ್ ಪ್ಲೇಸ್ ಅ ವೈಟಲ್ ರೋಲ್ ಡ್ಯೂರಿಂಗ್ 5th and 6th centuries. ಸೊ ಆ ಒಂದು ಸಮಯದಲ್ಲಿ ಇದನ್ನು ಗೋಲ್ಡನ್ ಏಜ್ ಆಫ್ ಇಂಡಿಯಾ ಅಂತ ಕರಿತಾ ಇದ್ರು. ಸೊ ನಾನು ಮುಂಚೆ ಹೇಳಿದ್ದೆ ಸೊ ಈಗ ಹೊಸ ಕ್ಯಾಂಪಸನ್ನು ಇನಾಗ್ರೇಟ್ ಮಾಡಿರುವ ಕಾರಣದಿಂದ ಗೋಲ್ಡನ್ ಆಫ್ ಇಂಡಿಯಾ ಅಂತ ಏಜ್ ಆಫ್ ಇಂಡಿಯಾ ಅಂತ ನಾವೇನು ಕರಿತಾ ಇದ್ವಿ. ಸೊ ಆ ಸಮಯದಲ್ಲಿ ಅಂದರೆ 5ನೇ ಮತ್ತು 6ನೇ ಶತಮಾನಗಳ ಸಮಯದಲ್ಲಿ ಸೊ ಈ ಒಂದು ವಿಶ್ವವಿದ್ಯಾನಿಲಯದ ಪಾತ್ರವನ್ನು ಗಮನಿಸಿ ಭಾರತದ ಸುವರ್ಣ ಯುಗ ಅಂತ ಆ ಒಂದು ಸಮಯವನ್ನು ಕರೀಲಾಗ್ತಾ ಇತ್ತು.
ಸೊ ಅದಾದಮೇಲೆ ಕರಿಕ್ಯುಲಮ್ ಮತ್ತು ಸ್ಕಾಲರ್ಸ್ ಅಂದರೆ ಇಲ್ಲಿದ್ದಂತಹ ಪಠ್ಯಕ್ರಮ ಏನು, ಅಲ್ಲಿರ್ತಕ್ಕಂಥ ವಿದ್ವಾಂಸರು ಯಾರು ಅಂತ ನಾವು ನೋಡೋದಾದರೆ, ಸೊ ರೆವರ್ಡ್ ಸ್ಕಾಲರ್ಸ್ ಆಫ್ ಮಹಾಯಾನ ಬುದ್ಧಿಸಮ್, ಅಂದರೆ ಈ ಒಂದು ಮಹಾಯಾನ ಬೌದ್ಧ ಧರ್ಮದ ಗೌರವಾನ್ವಿತ ವಿದ್ವಾಂಸರನ್ನು ಒಳಗೊಂಡಿರ್ತಕ್ಕಂಥ ಒಂದು ವಿಶ್ವವಿದ್ಯಾನಿಲಯ ಆಗಿತ್ತು. ಸೊ ಇಲ್ಲಿ ಯಾವ ರೀತಿಯ ಪಾಠಗಳನ್ನು ಅಥವಾ ಯಾವ ರೀತಿ ಕಲಿಕೆಯನ್ನು ನಾವು ನೋಡ್ಬೋದಾಗಿತ್ತು ಅಂತ ಹೇಳೋದಾದರೆ, ಬುದ್ಧಿಸ್ಟ್ ಫಿಲಾಸಫೀಸ್ ಅಂದರೆ ಬೌದ್ಧಕ್ಕೆ ಸಂಬಂಧಪಟ್ಟಂತೆ ತತ್ವಶಾಸ್ತ್ರಗಳಾಗಿರ್ಬೋದು, ಅದರಲ್ಲಿ ಮಧ್ಯಮಾಂಕ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಮಧ್ಯಮಕ, ಅದಾದ್ಮೇಲೆ ಯೋಗಾಚಾರ ಅಂತ ಕರಿತೇವೆ, ಸರ್ವಸ್ತಿವಾದ ಅಂತ ಕರಿತೇವೆ. ಸೊ ಇವೆಲ್ಲ ಬೌದ್ಧ ಧರ್ಮದ ತತ್ವಶಾಸ್ತ್ರಗಳನ್ನು ಅಲ್ಲಿ ಬೋಧಿಸಲಾಗ್ತಾ ಇತ್ತು. ಅದಾದ್ಮೇಲೆ ವೇದಾಸಗಳನ್ನು ಕಲಿಸಲಾಗ್ತಾ ಇತ್ತು, ಗ್ರಾಮರ್ ಅಥವಾ ವ್ಯಾಕರಣ, ಮೆಡಿಸಿನ್ ಅಂದರೆ ಔಷಧ ಶಾಸ್ತ್ರ, ಲಾಜಿಕ್ ಅಂದರೆ ತರ್ಕ, ಮ್ಯಾಥಮೆಟಿಕ್ಸ್ ಗಣಿತ, ಆಸ್ಟ್ರಾಲಜಿ ಮತ್ತು ಆಲ್ಕೆಮಿ ಅಂದರೆ ಸೊ ರಸವಿದ್ಯೆಯನ್ನು ಹೇಳಿಕೊಳ್ಳಲಾಗ್ತಾ ಇತ್ತು. ಸೊ ಈ ರೀತಿಯಾಗಿರ್ತಕ್ಕಂಥ ಪಠ್ಯಗಳನ್ನು ಈ ಒಂದು ವಿಶ್ವವಿದ್ಯಾನಿಲಯಗಳಲ್ಲಿ ಕಲಿಸಲಾಗ್ತಾ ಇತ್ತು. ಸೊ ರಿನೌಡ್ ಲೈಬ್ರರಿ, ಸೊ ಹೆಸರಾಂತ ಗ್ರಂಥಾಲಯವನ್ನು ನಾವು ನೋಡೋದಾದ್ರೆ, ಸೊ ನಳಂದಾದಲ್ಲಿ ದೇರ್ ಇಸ್ ಅ ಫೇಮಸ್ ಲೈಬ್ರರಿ ಇತ್ತು, ಅಂದರೆ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ಲೈಬ್ರರಿ ಇತ್ತು. ಸೊ ಇಟ್ ವಾಸ್ ದ ಕೀ ಸೋರ್ಸ್ ಫಾರ್ ಸಾಂಸ್ಕ್ರಿಟ್ ಟೆಕ್ಸ್ಟ್ ಟ್ರಾನ್ಸ್ಮಿಟೆಡ್ ಟು ಈಸ್ಟ್ ಏಷ್ಯಾ ಬೈ ಪಿಲಿಗ್ರಿಮ್ಸ್ ಲೈಕ್ ಜುವಾನ್ ಜಂಗ್ ಅಂಡ್ ಈಜಿಂಗ್. ಅಂದರೆ ಸೊ ಇಲ್ಲಿ ಇಬ್ಬರು ಯಾತ್ರಿಗಳು, ಆ ಇಬ್ಬರು ಯಾತ್ರಿಗಳನ್ನು ನಾವು ಒಬ್ಬರನ್ನ ಜುವಾನ್ ಜಂಗ್ ಅಂತ ಕರಿತೇವೆ, ಇನ್ನೊಂದನ್ನ ಈಜಿಂಗ್ ಅಂತ ಕರಿತೇವೆ. ಸೊ ಇಬ್ಬರು ಕೂಡ ಯಾತ್ರಿಗಳಾಗಿರ್ತಾರೆ. ಇವ್ರೇನು ಮಾಡ್ತಾರೆ ಅಂದರೆ ಪೂರ್ವ ಏಷ್ಯಾಕ್ಕೆ ಸೊ ಇಲ್ಲಿ ಇರ್ತಕ್ಕಂಥ ಸಂಸ್ಕೃತ ಪಠ್ಯಗಳನ್ನು ರವಾನೆ ಮಾಡ್ತಕ್ಕಂಥ ಪ್ರಮುಖ ಇಬ್ಬರು ವ್ಯಕ್ತಿಗಳಾಗಿ ನಾವು ಇವರಿಬ್ಬರನ್ನ ಇಲ್ಲಿ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ನಳಂದ ವಿಶ್ವವಿದ್ಯಾನಿಲಯ ಅವನತಿ ಅಥವಾ ಡಿಕ್ಲೇನ್ ಆಗಲಿಕ್ಕೆ ಕಾರಣವೇನು? ಸೊ ಇಟ್ ವಾಸ್ ಅಟ್ಯಾಕ್ಡ್ ಬೈ ಮಹಮ್ಮದ್ ಬಕ್ತಿಯಾರ್ ಖಲ್ಜಿ ಅರೌಂಡ್ 1200 CE, ಅಂದರೆ 1200 CE ಸಮಯದಲ್ಲಿ ಮಹಮ್ಮದ್ ಬಕ್ತಿಯಾರ್ ಖಿಲ್ಜಿಯಿಂದ ಸೊ ಈ ಒಂದು ಮಠವನ್ನು ಆಕ್ರಮಣಗೊಳಿಸಿದಾಗ ಸೊ ಇದು ಡಿಕ್ಲೇನ್ ಆಗಲಿಕ್ಕೆ ಪ್ರಾರಂಭವಾಗುತ್ತೆ. ಸೊ ಈ ಒಂದು ಪ್ರದೇಶವನ್ನು 2016ರಲ್ಲಿ 2016ನಲ್ಲಿ ಯುನೆಸ್ಕೋದವರು ವರ್ಲ್ಡ್ ಹೆರಿಟೇಜ್ ಸೈಟ್ಗಳ ಪಟ್ಟಿಗೆ ಸೇರಿಸಿ ಸೊ ಇದನ್ನು ಪ್ರೊಟೆಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 8. ಸೊ ಯಾವ UN ಏಜೆನ್ಸಿಯು ಸಿದ್ದೇಶ್ ಸಾಕೋರ್ ಅವರನ್ನು ಲ್ಯಾಂಡ್ ಹೀರೋ ಎಂದು ಗುರುತಿಸಿದೆ? ಸೊ ವಿಚ್ UN ಏಜೆನ್ಸಿ ರೆಕಗ್ನೈಸ್ ಸಿದ್ದೇಶ್ ಸಾಕೋರ್ ಆಸ್ ಲ್ಯಾಂಡ್ ಹೀರೋ? ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮರುಭೂಮೀಕರಣವನ್ನು ಎದುರಿಸುವ ವಿಶ್ವಸಂಸ್ಥೆಯ ಸಮಾವೇಶ ಅಥವಾ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಟು ಕಂಬ್ಯಾಟ್ ಡೆಸರ್ಟಿಫಿಕೇಶನ್ ಏನಿರುತ್ತೆ, ಸೊ ಇದು ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಒಬ್ಬ ರೈತ, ಅವನನ್ನು ನಾವು ಸಿದ್ದೇಶ್ ಸಾಕೋರೆ ಅಂತ ಕರಿತೇವೆ. ಸೊ ಇವರಿಗೆ ಏನಂತ ಅವಾರ್ಡ್ ಮಾಡಿರ್ತಾರೆ ಅಂದರೆ ಲ್ಯಾಂಡ್ ಹೀರೋ ಅಂತ ಇವರಿಗೆ ಒಂದು ಅವಾರ್ಡನ್ನು ಮಾಡಿರ್ತಾರೆ. ಕಾರಣ ಏನು ಅಂದರೆ ಅವರು ಕೃಷಿಯಲ್ಲಿ ಮಾಡ್ತಾ ಇರ್ತಕ್ಕಂಥ ಸುಸ್ಥಿರ ಅಭಿವೃದ್ಧಿ ಪ್ರಯತ್ನಗಳೇನಿರ್ತವೆ ಸೊ ಇದನ್ನು ರೆಕಗ್ನೈಸ್ ಮಾಡುವ ಮುಖಾಂತರ ಸೊ ಇವರನ್ನು ಲ್ಯಾಂಡ್ ಹೀರೋ ಅಂತ ಈಗ ಡೆಸಿಗ್ನೇಟ್ ಮಾಡಿರ್ತಾರೆ. ಸೊ ಈ ಒಂದು ಡೆಸಿಗ್ನೇಷನ್ ಮಾಡಿರ್ತಕ್ಕಂಥ UNCCD ಏನಿರುತ್ತೆ ಸೊ ಇದನ್ನು ನಾವು ಯುನೈಟೆಡ್ ನೇಷನ್ ಕನ್ವೆನ್ಷನ್ ಟು ಕಂಬ್ಯಾಟ್ ಡೆಸರ್ಟಿಫಿಕೇಶನ್ ಅಂತ ಕರಿತೇವೆ. ಸೊ ಇದು ಸಹಿಗೆ ಓಪನ್ ಆಗಿರ್ತಕ್ಕಂಥದ್ದು 1994, ಅಂದರೆ ಆಸಕ್ತಿ ಉಳ್ತಕ್ಕಂಥ ರಾಷ್ಟ್ರಗಳು ಸೇರಿಕೊಳ್ಳಿಕ್ಕೆ 1994ರಲ್ಲಿ ಇನ್ವೈಟ್ ಮಾಡ್ತಾರೆ. ಸೊ ಇದು ಕಾರ್ಯರೂಪಕ್ಕೆ ಬಂದಿರತಕ್ಕಂಥದ್ದು, ಅಂದರೆ ಎಂಟರ್ಡ್ ಇನ್ ಟು ಫೋರ್ಸ್ ಇನ್ ದ ಇಯರ್ 1996ಅಲ್ಲಿ. ಸೊ ಇದು ಕಂಬ್ಯಾಟಿಂಗ್ ಡೆಸರ್ಟಿಫಿಕೇಶನ್ ಅಂಡ್ ಡ್ರಾಟ್, ಅಂದರೆ ಈ ಒಂದು ಬರಗಾಲ ಮತ್ತು ಮರುಭೂಮೀಕರಣವನ್ನು ಕಡಿಮೆ ಮಾಡ್ತಕ್ಕಂಥ ಪ್ರಯತ್ನಗಳ ಸಂಸ್ಥೆಯಾಗಿ ಇದನ್ನು ಸ್ಥಾಪನೆ ಮಾಡಲಾಗುತ್ತೆ. ಸೊ ಇಂಡಿಯಾ ಕೂಡ ಈ ಒಂದು ಸಂಸ್ಥೆಗೆ 1996ಅಲ್ಲಿ 1996ರಲ್ಲಿ ರ್ಯಾಟಿಫೈ ಮಾಡಿರುತ್ತೆ ಅಥವಾ ಅಂಗೀಕಾರ ಮಾಡಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ನೋಡಲ್ ಏಜೆನ್ಸಿ ಯಾವುದು ಅಂದರೆ ಎನ್ವೈರನ್ಮೆಂಟಲ್ ಮಿನಿಸ್ಟ್ರಿ ಅಥವಾ ಪರಿಸರ ಸಚಿವಾಲಯವಾಗಿರುತ್ತೆ. ಸೊ ಈ ಒಂದು UNCCD ವತಿಯಿಂದ ನಮ್ಮ ಭಾರತ ದೇಶದಿಂದ ಸಿದ್ದೇಶ್ ಸಾಕೋರ್ ಅವರಿಗೆ ಲ್ಯಾಂಡ್ ಹೀರೋ ಅಂತ ಡೆಸಿಗ್ನೇಟ್ ಮಾಡಿರ್ತಾರೆ. ಕಾರಣ ಏನು ಅಂದರೆ ಇವರು ಮಾಡಿರ್ತಕ್ಕಂಥ ಸಸ್ಟೈನಬಲ್ ಲ್ಯಾಂಡ್ ಯೂಸೇಜ್, ಅಂದರೆ ಸುಸ್ಥಿರವಾಗಿರ್ತಕ್ಕಂಥ ಭೂಮಿಯನ್ನು ಬಳಕೆ ಮಾಡಿರ್ತಕ್ಕಂಥ ಒಂದು ಕಾರಣವಾಗಿರುತ್ತೆ. ಸೊ UNCCD ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಅನ್ನು ತಿಳ್ಕೊಳ್ಳೋದಾದ್ರೆ ಇದೊಂದು ಇಂಟರ್ನ್ಯಾಷನಲ್ ಟ್ರೀಟಿ ಆಗಿರುತ್ತೆ, ಅಂದರೆ ಅಂತಾರಾಷ್ಟ್ರೀಯ ಒಂದು ಒಪ್ಪಂದವಾಗಿರುತ್ತೆ. ಸೊ ಇದು ಭೂಮಿಯ ಒಂದು ಡಿಗ್ರೇಡೇಷನ್ ಮತ್ತು ಡೆಸರ್ಟಿಫಿಕೇಶನ್ ಅನ್ನು ಪ್ರಿವೆಂಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಮಾಡ್ತಕ್ಕಂಥ ಒಂದು ಏಜೆನ್ಸಿ ಆಗಿರುತ್ತೆ. ಸೊ ಇದರ ಆಬ್ಜೆಕ್ಟಿವ್ ಅಥವಾ ಉದ್ದೇಶ ಏನು ಅಂದರೆ ಸೊ ಅಡ್ರೆಸ್ ದಿ ಲ್ಯಾಂಡ್ ಡಿಗ್ರೇಡೇಷನ್ ಇನ್ ಆರಿಡ್, ಸೆಮಿ ಆರಿಡ್ ಅಂಡ್ ಡ್ರೈ ಸಬ್ ಹ್ಯೂಮಿಡ್ ಏರಿಯಾಸ್. ಸೊ ದೀಸ್ ಪಾಯಿಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಶುಷ್ಕವಾಗಿರ್ತಕ್ಕಂಥ, ಅರೆ ಶುಷ್ಕವಾಗಿರ್ತಕ್ಕಂಥ ಮತ್ತು ಒಣ ಉಪ ತೇವಾಂಶದ ಪ್ರದೇಶಗಳಲ್ಲಿ ಭೂಮಿಯ ಅವನತಿಯನ್ನು ಪರಿಹರಿಸ್ತಕ್ಕಂಥದ್ದು ಇದರ ಪ್ರಯತ್ನವಾಗಿರುತ್ತೆ. ಇಟ್ ರೆಕಗ್ನೈಸಸ್ ದಿ ಹೆಲ್ದಿ ಲ್ಯಾಂಡ್ ಈಸ್ ಎಸೆನ್ಷಿಯಲ್ ಫಾರ್ ಸಸ್ಟೈನಬಲ್ ಡೆವಲಪ್ಮೆಂಟ್, ಅಂದರೆ ಸುಸ್ಥಿರ ಅಭಿವೃದ್ಧಿಗಾಗಿ ಆರೋಗ್ಯವಂತವಾಗಿರ್ತಕ್ಕಂಥ ಭೂಮಿ ಅತ್ಯವಶ್ಯಕ ಅಂತ ರೆಕಗ್ನೈಸ್ ಮಾಡಿರ್ತಕ್ಕಂಥ ಒಂದು ಏಜೆನ್ಸಿ ಆಗಿರುತ್ತೆ. ಸೊ ಇದಕ್ಕೆ 197 ಪಾರ್ಟೀಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ, ಅಂದರೆ 197 ಸದಸ್ಯ
ರಾಷ್ಟ್ರಗಳು ಅಥವಾ ಇದರ ಅಸೋಸಿಯೇಟ್ಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸಂಸ್ಥೆ ಏನೋ 3 ಮೇನ್ ಗೋಲ್ಸ್ ಅಂದರೆ ಪ್ರಮುಖವಾಗಿ 3 ಗುರಿಗಳಲ್ಲಿ ಕೆಲಸ ಮಾಡುತ್ತೆ. ಮೊದಲನೇದನ್ನು ನಾವು ಲ್ಯಾಂಡ್ ರೆಸ್ಟೋರೇಷನ್ ಅಂತ ಕರಿತೇವೆ, ಅಂದರೆ ಭೂಮಿಯನ್ನು ಮರುಸ್ಥಾಪನೆ ಮಾಡ್ತಕ್ಕಂಥದ್ದು, ಅಂದರೆ ಎಲ್ಲೆಲ್ಲಿ ಡೆಸರ್ಟಿಫಿಕೇಶನ್ ಆಗಿರುತ್ತೆ ಅದನ್ನು ರಿವರ್ಸ್ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಕ್ಕಂಥದ್ದು. ಸೊ ಎರಡನೇದನ್ನು ನಾವು ಮಿಟಿಗೇಷನ್ ಅಂಡ್ ಅಡ್ಯಾಪ್ಟೇಷನ್ ಅಂತ ಕರಿತೇವೆ. ಮಿಟಿಗೇಷನ್ ಅಂದರೆ ಡೆಸರ್ಟಿಫಿಕೇಶನ್ ಆಗ್ತಕ್ಕಂಥದ್ದನ್ನು ತಡೀತಕ್ಕಂಥದ್ದು, ಮತ್ತು ಅಡ್ಯಾಪ್ಟೇಷನ್ ಅಂದರೆ ಚೇಂಜ್ ಇನ್ ಎನ್ವೈರನ್ಮೆಂಟಲ್ ಕಂಡೀಷನ್ಸ್ ಏನಿರ್ತವೆ ಸೊ ಅದಕ್ಕೆ ಹೊಂದಾಣಿಕೆಯ ಕ್ರಮಗಳನ್ನು ತೆಗೆದುಕೊಳ್ತಕ್ಕಂಥದ್ದು ಇದರ ಎರಡನೇ ಗುರಿ ಆಗಿರುತ್ತೆ. ಸೊ ಅದಾದ್ಮೇಲೆ ಎನ್ಹ್ಯಾನ್ಸಿಂಗ್ ರೆಸಿಲಿಯನ್ಸ್ ಅಂದರೆ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಇದರ ಅರ್ಥ ಏನು ಅಂದರೆ ಸ್ಟ್ರೆಂಥನಿಂಗ್ ದಿ ರೆಸಿಲಿಯನ್ಸ್ ಆಫ್ ದಿ ಇಕೋಸಿಸ್ಟಮ್ ಆ್ಯಂಡ್ ಕಮ್ಯುನಿಟೀಸ್ ಇನ್ ಅಫೆಕ್ಟೆಡ್ ಏರಿಯಾಸ್, ಅಂದರೆ ಎಲ್ಲೆಲ್ಲಿ ಈ ಒಂದು ಅಫೆಕ್ಟೆಡ್ ಏರಿಯಾಸ್ ಇರ್ತವೆ ಅಲ್ಲಿ ವಾಸ ಮಾಡ್ತಕ್ಕಂಥ ಸಮುದಾಯ ಏನಿರುತ್ತೆ ಸೊ ಅವರ ಸ್ಥಿತಿಸ್ಥಾಪಕತ್ವವನ್ನು ಹೆಚ್ಚು ಮಾಡ್ತಕ್ಕಂಥದ್ದು. ಸೊ ಈ ಒಂದು ಸಂಸ್ಥೆ ಅಥವಾ ಏಜೆನ್ಸಿಗೆ ಇರ್ತಕ್ಕಂಥ ಇನ್ನೊಂದು ಗುರಿ ಆಗಿರುತ್ತೆ. ಸೊ ಇಂಪ್ಲಿಮೆಂಟೇಷನ್, ಸೊ ಇವರು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಇಂಡಿಪೆಂಡೆಂಟ್ ಆಗಿ ಅವರೊಬ್ಬರೇ ಕೆಲಸ ಮಾಡೋದಿಲ್ಲ. ಸೊ ಇದಕ್ಕೆ ಸಾಕಷ್ಟು ಓಪನ್ ಎಂಡೆಡ್ ಅಪ್ರೋಚ್ ಆಗಿರುತ್ತೆ. ಅದರ ಅರ್ಥ ಏನು ಅಂದರೆ ಸೊ ಇದು ಲೋಕಲ್ ಕಮ್ಯುನಿಟೀಸ್, ಅಲ್ಲಿರ್ತಕ್ಕಂಥ ಸ್ಥಳೀಯ ಸಮುದಾಯಗಳು, NGOಗಳು ಮತ್ತು ಸೈಂಟಿಫಿಕ್ ಇನ್ಸ್ಟಿಟ್ಯೂಟ್ಸ್ ಯಾರು ಕೂಡ ಸೊ ಇದ್ರ ಜೊತೆ ಕೊಲ್ಯಾಬ್ರೇಷನ್ ಮಾಡುವ ಮುಖಾಂತರ ಇದರ ಆಬ್ಜೆಕ್ಟಿವ್ಸ್ ಅನ್ನು ಫುಲ್ಫಿಲ್ ಮಾಡ್ತಕ್ಕಂಥ ಒಂದು ಪ್ರಯತ್ನಗಳನ್ನು ಮಾಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 9. ಭಾರತೀಯ ರೈಲ್ವೆಯಿಂದ ಕವಚ್ ವ್ಯವಸ್ಥೆಯನ್ನು ಹೊರತರುವ ಉದ್ದೇಶವೇನು? ಸೊ ವಾಟ್ ಈಸ್ ದ ಪರ್ಪಸ್ ಆಫ್ ದಿ ಕವಚ್ ಸಿಸ್ಟಮ್ ಬೀಯಿಂಗ್ ರೋಲ್ಡ್ ಔಟ್ ಬೈ ಇಂಡಿಯನ್ ರೈಲ್ವೆ? ಸೊ ನಮ್ಮ ಭಾರತ ದೇಶದಲ್ಲಿ ಈ ರೈಲ್ವೆ ಆಕ್ಸಿಡೆಂಟ್ಸ್ ಅಂತಕ್ಕಂಥದ್ದು ತುಂಬ ಅನಾದಿ ಕಾಲದಿಂದಲೂ ನಡೀತಾ ಇದೆ. ಸೊ ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಒಂದು ಕವಚ್ ಸಿಸ್ಟಮ್ ಅಂತ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸೊ ಈಗಲೂ ಕೂಡ ರೈಲ್ವೆ ಆಕ್ಸಿಡೆಂಟ್ಸನ್ನು ನಾವು ಪ್ರಿವೆಂಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಈ ಕವಚ್ ಸಿಸ್ಟಮ್ ಏನಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮಾನವ ದೋಷಗಳಿಂದ ಉಂಟಾಗುವ ಅಪಘಾತಗಳನ್ನು ತಡೆಗಟ್ಟಲು, ಟು ಪ್ರಿವೆಂಟ್ ಆಕ್ಸಿಡೆಂಟ್ಸ್ ಕಾಸ್ಡ್ ಬೈ ಹ್ಯೂಮನ್ ಎರರ್ಸ್. ಅಂದರೆ ಅವರು ರೆಡ್ ಸಿಗ್ನಲ್ ಅನ್ನು ನೋಡಿರೋದಿಲ್ಲ, ಸೊ ಸರಿಯಾದ ಟೈಮ್ಗೆ ಬ್ರೇಕ್ಸ್ ಅನ್ನು ಅಪ್ಲೈ ಮಾಡೋದಿಲ್ಲ. ಸೊ ಇವೆಲ್ಲ ಪ್ರಾಬ್ಲಮ್ಸ್ ಇಂದ ಸೊ ಟ್ರೈನ್ ಕೊಲಿಷನ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸಿಸ್ಟಮ್ ಅನ್ನು ನಾವು ಆಟೋಮ್ಯಾಟಿಕ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಕರಿತೇವೆ. ಸೊ ಯಾವಾಗ ಈ ಒಂದು ಸಿಗ್ನಲ್ ಜಂಪ್ ಆಗುತ್ತೆ ಅವಾಗ ಅದನ್ನು ಸೆನ್ಸ್ ಮಾಡುವ ಮುಖಾಂತರ ಈ ಒಂದು ಕವಚ್ ಸಾಫ್ಟ್ವೇರ್ ಏನಿರುತ್ತೆ ಸೊ ಅದು ಹ್ಯೂಮನ್ ಎರರ್ಸ್ ಅನ್ನ ಓವರ್ಟೇಕ್ ಮಾಡಿ ಸೊ ಆ ರೈಲ್ ಅನ್ನ ನಿಲ್ಲಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡುತ್ತೆ. ಈ ಸಿಸ್ಟಮ್ ಅನ್ನ ನಾವು ಕವಚ್ ಅಂತ ಕರಿತೇವೆ. ಸೊ ಕವಚ್ ಮತ್ತೊಮ್ಮೆ ಸುದ್ದಿಲಿರಲಿಕ್ಕೆ ಕಾರಣವೇನೆಂದ್ರೆ ಸೊ ಈ ಒಂದು ಕವಚ್ ಸಿಸ್ಟಮ್ ಅನ್ನ ಅಪ್ಲೈ ಮಾಡಲಿಕ್ಕೆ ಭಾರತ ಸರ್ಕಾರ ಈಗ ಟೆಂಡರ್ ಅನ್ನ ಕರೆದಿರುತ್ತೆ. ಸೊ ಕವಚ್ ಇಸ್ ಆಲ್ರೆಡಿ ಆಪರೇಷನಲ್, ಅಂದ್ರೆ ಈಗ ಟೆಂಡರ್ ಅನ್ನ ಕರೆದಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ ಸೊ 10,000 ಕಿಲೋಮೀಟರ್ಸ್ಗೆ ಈ ಒಂದು ಕವಚ್ ಸಾಫ್ಟ್ವೇರ್ ಅನ್ನ ಇನ್ಸ್ಟಾಲ್ ಮಾಡ್ತಕ್ಕಂಥ ಒಂದು ಗುರಿ ಆಗಿರುತ್ತೆ. ಸೊ ಈಗಾಗಲೇ 1465 ರೂಟ್ ಕಿಲೋಮೀಟರ್ಸ್ ಅಲ್ಲಿ 139 ಲೋಕೋಮೋಟಿವ್ಸ್ ಅಲ್ಲಿ ನಾವು ಕವಚ್ ಅನ್ನ ಆಲ್ರೆಡಿ ಬಳಕೆ ಮಾಡ್ತಾ ಇದ್ದೇವೆ. ಸೊ ಇದನ್ನ ಇನ್ನೂ ಕೂಡ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಈಗ ಟೆಂಡರ್ ಅನ್ನ ಕರೆದಿರ್ತಾರೆ. ಸೊ ಫ್ಯೂಚರ್ ಪ್ಲಾನ್ಸ್ ಅಂದ್ರೆ ಭವಿಷ್ಯದಲ್ಲಿ 70,000 ರೂಟ್ ಕಿಲೋಮೀಟರ್ಸ್ಗೆ ಸೊ ಈ ಒಂದು ಕವಚ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತಕ್ಕಂಥದ್ದು ನಮ್ಮ ಒಂದು ಟಾರ್ಗೆಟ್ ಆಗಿರುತ್ತೆ. ಸೊ ಕವಚ್ ಸಿಸ್ಟಮ್ ಹೇಗೆ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ ಸೊ ಈ ಒಂದು ಕವಚ್ ಸಿಸ್ಟಮ್ ಹ್ಯೂಮನ್ ಎರರ್ಸ್ ಅನ್ನ ಓವರ್ಟೇಕ್ ಮಾಡ್ತಕ್ಕಂಥ ಒಂದು ಪದ್ಧತಿ ಆಗಿರುತ್ತೆ. ಸೊ ಇದನ್ನ ಟೆಕ್ನಿಕಲಿ ನಾವೇನಂತ ಕರಿತೀವಿ ಅಂದ್ರೆ ATP ಅಂತ ಕರಿತೇವೆ. ATP ಅಂದ್ರೆ ಆಟೋಮ್ಯಾಟಿಕ್ ಟ್ರೈನ್ ಪ್ರೊಟೆಕ್ಷನ್ ಅಂತ ಕರಿತೇವೆ. ಸೊ ಹೆಸರಲ್ಲಿ ಇದೆ ಆಟೋಮ್ಯಾಟಿಕ್ ಅಂದರೆ ಸ್ವಯಂ ಚಾಲಿತವಾಗಿ ರೇಲ್ ಅನ್ನ ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ವಿಧಾನವನ್ನು ಇಲ್ಲಿ ಬಳಕೆ ಮಾಡಲಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 10. ಗ್ರೇಟ್ ನಿಕೋಬಾರ್ ದ್ವೀಪದಲ್ಲಿ ಪ್ರಸ್ತಾವಿತ ಮೆಗಾ ಇನ್ಫ್ರಾ ಪ್ರಾಜೆಕ್ಟ್ ಕುರಿತು ಪ್ರಮುಖ ಕಳವಳ ಯಾವುದು? ಸೊ ವಾಟ್ ಆರ್ ದಿ ಮೇನ್ ಕನ್ಸರ್ನ್ಸ್ ರೇಸ್ಡ್ ಅಬೌಟ್ ದಿ ಪ್ರಪೋಸ್ಡ್ ಮೆಗಾ ಇನ್ಫ್ರಾ ಪ್ರಾಜೆಕ್ಟ್ ಇನ್ ಗ್ರೇಟ್ ನಿಕೋಬಾರ್ ಐಲ್ಯಾಂಡ್? ಸೊ ಭಾರತ ಸರ್ಕಾರ ನಿಕೋಬಾರ್ ಐಲ್ಯಾಂಡ್ನಲ್ಲಿ ಕೆಲವೊಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸನ್ನು ಮಾಡ್ತಾ ಇದೆ. ಸೊ ಇದರಿಂದ ನಮಗಾಗ್ಬೋದಾಗಿರ್ತಕ್ಕಂಥ ಡ್ಯಾಮೇಜ್ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ತುಂಬ ಸುಲಭವಾದ ಪ್ರಶ್ನೆ. ಆಬ್ವಿಯಸ್ಲಿ ಈ ಒಂದು ಪ್ರದೇಶದಲ್ಲಿ ಏನಾಗುತ್ತೆ ಅಂದರೆ ಪರಿಸರ ಅವನತಿ ಆಗುತ್ತೆ ಮತ್ತು ಅಲ್ಲಿರ್ತಕ್ಕಂಥ ಹ್ಯಾಬಿಟ್ಯಾಟ್ ಅಥವಾ ಆವಾಸ ಸ್ಥಾನ ನಷ್ಟ ಆಗುತ್ತೆ. ಸೊ ಇದಕ್ಕಿಂತ ಮುಖ್ಯವಾಗಿ ಅಲ್ಲಿರ್ತಕ್ಕಂಥ ಟ್ರೈಬಲ್ ಪಾಪ್ಯುಲೇಷನ್ ಮೇಲೆ ಕೂಡ ಇಂಪ್ಯಾಕ್ಟ್ ಆಗ್ತಕ್ಕಂಥ ಕೆಲವೊಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗಳನ್ನು ನಮ್ಮ ಭಾರತ ದೇಶ ಈಗ ಅಪ್ರೂವ್ ಮಾಡಿರುತ್ತೆ. ಸೊ ಈ ಒಂದು ಭಾಗದಲ್ಲಿ ಸೊ ನಮ್ಮ ಭಾರತ ದೇಶ ಸೊ ಈ ಭಾಗದಲ್ಲಿರ್ತಕ್ಕಂಥ ಐಲ್ಯಾಂಡ್ಗಳನ್ನು ನಾವು ಅಂಡಮಾನ್ ನಿಕೋಬಾರ್ ಅಂತ ಕರಿತೇವೆ. ಸೊ ಇದನ್ನ ಎಕ್ಸ್ಪ್ಯಾಂಡ್ ಮಾಡಿದಾಗ ನಾವಿಲ್ಲಿ ಅಂಡಮಾನ್ ಮತ್ತೆ ಇಲ್ಲಿ ನಾವು ನಿಕೋಬಾರ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅಂಡಮಾನ್ ಮತ್ತೆ ನಿಕೋಬಾರ್ ಮಧ್ಯದಲ್ಲಿ ನಾವು 10 ಡಿಗ್ರಿ ಚಾನಲ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ನಿಕೋಬಾರ್ನ ಈ ಕೊನೆಯ ಭಾಗ ಏನಿರುತ್ತೆ ಇದನ್ನ ನಾವು ಗ್ರೇಟ್ ನಿಕೋಬಾರ್ ಅಂತ ಕರಿತೇವೆ. ಸೊ ಇಲ್ಲಿ ಭಾರತ ಕೆಲವೊಂದು ಪ್ರಾಜೆಕ್ಟ್ಸ್ಗಳನ್ನ ಅಥವಾ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಅನ್ನ ಮಾಡ್ತಾ ಇದೆ. ಸೊ ಗ್ರೇಟ್ ನಿಕೋಬಾರ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಾವು ಇದನ್ನ ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಮಾಡ್ತಾ ಇರ್ತಕ್ಕಂಥ 4
4 ಪ್ರಾಜೆಕ್ಟ್ಸ್ ಯಾವುದು ಅಂದರೆ, ಒಂದನ್ನ ಇಂಟರ್ನ್ಯಾಷನಲ್ ಕಂಟೈನರ್ ಟ್ರಾನ್ಸ್ಶಿಪ್ಮೆಂಟ್ ಟರ್ಮಿನಲ್ ಅನ್ನು ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅನ್ನು ಡೆವಲಪ್ ಮಾಡ್ತಾ ಇದ್ದಾರೆ, ಒಂದು ಪವರ್ ಪ್ಲಾಂಟ್ ಅನ್ನು ಡೆವಲಪ್ ಮಾಡ್ತಾ ಇದ್ದಾರೆ, ಇನ್ನೊಂದು ಟೌನ್ಶಿಪ್ ಡೆವಲಪ್ಮೆಂಟ್ ಏರಿಯಾನ ಮಾಡ್ತಾ ಇದ್ದಾರೆ. ಸೊ ಇವೆಲ್ಲ ಪ್ರಾಜೆಕ್ಟ್ಸ್ ಅನ್ನು ಮಾಡುವಾಗ ಅಲ್ಲಿರ್ತಕ್ಕಂಥ ಒಂದು ವೆಜಿಟೇಷನ್ ನಾಶ ಆಗುತ್ತೆ. ಸೊ ಅದರಿಂದ ಅಲ್ಲಿರ್ತಕ್ಕಂಥ ಹ್ಯಾಬಿಟ್ಯಾಟ್ ನಾಶ ಆಗುತ್ತೆ, ಅದರೊಂದಿಗೆ ಅಲ್ಲಿರ್ತಕ್ಕಂಥ ಬುಡಕಟ್ಟು ಜನಾಂಗಕ್ಕೂ ಕೂಡ ತೊಂದರೆ ಆಗ್ತಕ್ಕಂಥ ಒಂದು ಪ್ರಾಜೆಕ್ಟ್ ಇದಾಗಿರುತ್ತೆ. ಹಾಗಿದ್ರೆ ಯಾವ ಬುಡಕಟ್ಟು ಜನಾಂಗ ಇಲ್ಲಿ ಪ್ರಮುಖವಾಗಿ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಿಮಗೆ ಪ್ರಶ್ನೆ ಕೇಳಿದಾಗ ಶೋಂಪೆನ್ ಮತ್ತೆ ನಿಕೋಬಾರಿಸ್ ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ ಈ 2 ಬುಡಕಟ್ಟು ಜನಾಂಗಗಳಿಗೆ ತೊಂದರೆ ಆಗುತ್ತೆ. ಆದರೆ ಭಾರತ ದೇಶದಲ್ಲಿ ಬುಡಕಟ್ಟು ಜನಾಂಗಗಳನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಒಂದು ಆಕ್ಟ್ ಕೂಡ ಇರುತ್ತೆ. ಸೊ ಈ ಒಂದು ಆಕ್ಟ್ ಅನ್ನ ಫಾರೆಸ್ಟ್ ರೈಟ್ಸ್ ಆಕ್ಟ್ ಅಂಡ್ ದಿ ಸ್ಕೆಡ್ಯೂಲ್ಡ್ ಟ್ರೈಬ್ಸ್ ಅಂಡ್ ಅದರ್ ಟ್ರೆಡಿಷನಲ್ ಫಾರೆಸ್ಟ್ ಡ್ವೆಲ್ಲರ್ಸ್ ಆಕ್ಟ್ ಅಂತ ಕರೀತೇವೆ. ಅಂದರೆ ಅರಣ್ಯ ಹಕ್ಕುಗಳ ಕಾಯ್ದೆ ಮತ್ತು ಪರಿಶಿಷ್ಟ ಪಂಗಡಗಳು ಮತ್ತು ಇತರ ಸಾಂಪ್ರದಾಯಿಕ ಅರಣ್ಯ ನಿವಾಸಿಗಳ ಕಾಯ್ದೆ ಅಂತ ಕರಿತೇವೆ. ಸೊ ಇವೆಲ್ಲ ಕಾಯ್ದೆಗಳಿದ್ದರೂ ಕೂಡ ಸೊ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅನ್ನು ಮಾಡೋದ್ರಿಂದ ಸೊ ಈ ಒಂದು ಕಾಯ್ದೆಗೆ ನಾವು ಜಸ್ಟಿಸ್ ಕೊಡದೇ ಇರುವ ರೀತಿಯಲ್ಲಿ ಅದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 11. ಭಾರತದಲ್ಲಿ ಯಾವ ವಯಸ್ಸಿನ ಮಕ್ಕಳ ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆಯು ರಕ್ಷಿಸುವ ಗುರಿಯನ್ನು ಹೊಂದಿದೆ? ಸೊ ವಿಚ್ ಏಜ್ ಗ್ರೂಪ್ ಆಫ್ ಚಿಲ್ಡ್ರನ್ ಡಸ್ ದಿ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಒಫೆನ್ಸಸ್ ಆಕ್ಟ್ ಇನ್ ಇಂಡಿಯಾ ಏಮ್ ಟು ಪ್ರೊಟೆಕ್ಟ್? ನಾನು ಕೇಳ್ತಾ ಇರ್ತಕ್ಕಂಥದ್ದು ಈ ಒಂದು ಪೋಕ್ಸೋ ಕಾಯ್ದೆ ಅಂತ ಏನಿರುತ್ತೆ, ಸೊ ಇದು ಎಷ್ಟು ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥ ಮಕ್ಕಳಿಗೆ ಅನ್ವಯಿಸುತ್ತದೆ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ 18 ವರ್ಷದೊಳಗಿನ ಮಕ್ಕಳು ಅಥವಾ ಚಿಲ್ಡ್ರನ್ ಅಂಡರ್ ದಿ ಏಜ್ ಆಫ್ 18 ಇಯರ್ಸ್ ಅಂತ ಕರಿತೇವೆ. ಸೊ ಈ ಒಂದು ಪೋಕ್ಸೋ ಕಾಯ್ದೆ ಸುದ್ದಿಯಲ್ಲಿರಲಿಕ್ಕೆ ಕಾರಣ ಏನು ಅಂದರೆ, ಸೊ ಯಡಿಯೂರಪ್ಪನವರ ಮೇಲೆ ಈ ಒಂದು ಆಪಾದನೆ ಬಂದಿರುವ ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ವಿಷಯವಾಗಿರುತ್ತೆ. ಸೊ ಲೆಟ್ ಇಸ್ ನಾಟ್ ಡಿಸ್ಕಸ್ ಅಬೌಟ್ ವಾಟ್ ಈಸ್ ಹ್ಯಾಪ್ನಿಂಗ್ ವಿತ್ ಪೊಲಿಟಿಕಲ್ ಅರಿನಾ. ಸೊ ಲೆಟ್ ಇಸ್ ಟಾಕ್ ಅಬೌಟ್ ವಾಟ್ ಈಸ್ ದೇರ್ ಫಾರ್ ಯುವರ್ ಎಕ್ಸಾಮಿನೇಷನ್. ನಾವು ಪೋಕ್ಸೋ ಕಾಯ್ದೆ ಬಗ್ಗೆ ಸೊ ಹೆಚ್ಚು ಇಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇದೊಂದು ಲೀಗಲ್ ಫ್ರೇಮ್ವರ್ಕ್ ಆಗಿರುತ್ತೆ. ಅಂದರೆ ಪೋಕ್ಸೋ ಅಂತಕ್ಕಂಥದ್ದು ಒಂದು ಕಾನೂನಿನ ಚೌಕಟ್ಟಾಗಿರುತ್ತೆ. ಏಮ್ಸ್ ಟು ಪ್ರೊಟೆಕ್ಟ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಅಬ್ಯೂಸ್ ಆ್ಯಂಡ್ ಎಕ್ಸ್ಪ್ಲಾಯ್ಟೇಷನ್. ಅಂದರೆ ಈ ಒಂದು ಮಕ್ಕಳಿಗೆ ಸಂಬಂಧಪಟ್ಟಂತೆ ಲೈಂಗಿಕ ದೌರ್ಜನ್ಯ ಮತ್ತು ಶೋಷಣೆಯಿಂದ ಮಕ್ಕಳನ್ನು ರಕ್ಷಿಸುವ ಗುರಿಯಿಂದ ಮಾಡಿರ್ತಕ್ಕಂಥ ಒಂದು ಕಾನೂನನ್ನು ನಾವು ಪೋಕ್ಸೋ ಕಾಯ್ದೆ ಅಂತ ಕರಿತೇವೆ. ಸೊ ಇದರ ಪ್ರಾಥಮಿಕ ಉದ್ದೇಶ ಅಥವಾ ಪ್ರೈಮರಿ ಆಬ್ಜೆಕ್ಟಿವ್ ಏನು ಅಂದರೆ ಪ್ರೊವೈಡ್ ಸೇಫ್ ಎನ್ವೈರನ್ಮೆಂಟ್ ಫಾರ್ ಚಿಲ್ಡ್ರನ್. ಅಂದರೆ ಮಕ್ಕಳಿಗೆ ಸುರಕ್ಷಿತವಾಗಿರ್ತಕ್ಕಂಥ ಒಂದು ಪರಿಸರವನ್ನು ಒದಗಿಸ್ತಕ್ಕಂಥದ್ದು ಬೈ ಪ್ರಿವೆಂಟಿಂಗ್ ಆ್ಯಂಡ್ ಅಡ್ರೆಸ್ಸಿಂಗ್ ಸೆಕ್ಷುಯಲ್ ಅಫೆನ್ಸಸ್ ಎಗೇನ್ಸ್ಟ್ ದೆಮ್. ಅಂದರೆ ಅವರ ಮೇಲೆ ಆಗ್ತಕ್ಕಂಥ ಲೈಂಗಿಕ ದೌರ್ಜನ್ಯಗಳನ್ನು ಸೊ ಪ್ರೊಟೆಕ್ಟ್ ಮಾಡುವ ಮುಖಾಂತರ ಸೊ ಅವರಿಗೆ ಒಂದು ಸುರಕ್ಷಿತವಾಗಿರ್ತಕ್ಕಂಥ ಪರಿಸರವನ್ನು ಒದಗಿಸ್ತಕ್ಕಂಥದ್ದು ಈ ಒಂದು ಕಾಯ್ದೆಯ ಉದ್ದೇಶವಾಗಿರುತ್ತೆ. ಸೊ ಈ ಒಂದು ಕಾಯ್ದೆಯ ಅನ್ವಯ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಅಫೆನ್ಸ್? ಅಂದರೆ ಅಪರಾಧ ಅಂದರೆ ಈ ಒಂದು ಕಾಯ್ದೆಯ ಪ್ರಕಾರ ವ್ಯಾಖ್ಯಾನ ಏನು ಅಂತ ನಾವು ನೋಡೋದಾದ್ರೆ ಸೊ ಇದು ವೇರಿಯಸ್ ಸೆಕ್ಷುಯಲ್ ಅಫೆನ್ಸಸ್ಗಳನ್ನು ನಾವು ನೋಡ್ಬೋದಾಗಿರುತ್ತೆ. ಒಂದನ್ನು ನಾವು ಪೆನೆಟ್ರೇಟಿವ್ ಸೆಕ್ಷುಯಲ್ ಅಸಾಲ್ಟ್ ಅಂತ ಕರಿತೇವೆ. ಸೊ ಇದನ್ನು ನಾವು ಸಂಪೂರ್ಣ ಲೈಂಗಿಕ ಆಕ್ರಮಣ ಅಂತ ಕರಿತೇವೆ. ಸೊ ಇಟ್ ಈಸ್ ಕಂಪ್ಲೀಟ್ ಇನ್ಸರ್ಷನ್ ಆಫ್ ಪೀನಸ್ ಇಂಟು ವೆಜಿನಾ. ಸೊ ಅದನ್ನು ಕಂಪ್ಲೀಟ್ ಇಂಟರ್ ಕೋರ್ಸ್ ಅಂತ ನಾವೇನು ಹೇಳ್ತೇವೆ, ಸೊ ಅದನ್ನೂ ಕೂಡ ಇದರಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ನಾನ್ ಪೆನೆಟ್ರೇಟಿವ್ ಸೆಕ್ಷುಯಲ್ ಅಸಾಲ್ಟ್ ಅಂದರೆ ಸಂಪೂರ್ಣವಲ್ಲದ ಲೈಂಗಿಕ ಆಕ್ರಮಣ ಕೂಡ ಇದರಲ್ಲಿ ಒಳಗೊಂಡಿರುತ್ತೆ. ಸೆಕ್ಷುಯಲ್ ಹರಾಸ್ಮೆಂಟ್ ಅಂದರೆ ಲೈಂಗಿಕ ಕಿರುಕುಳ ಆಗಿರ್ಬೋದು. ಯೂಸಿಂಗ್ ಚೈಲ್ಡ್ ಫಾರ್ ಪೋರ್ನೋಗ್ರಾಫಿಕ್ ಪರ್ಪಸಸ್ ಅಂದರೆ ಮಕ್ಕಳನ್ನು ಅಶ್ಲೀಲ ಉದ್ದೇಶಗಳಿಗೆ ಬಳಕೆ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲವನ್ನ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಅಪರಾಧ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಏಜ್ ಗ್ರೂಪ್ ನಾನು ಪ್ರಶ್ನೆಯಲ್ಲೇ ಹೇಳಿದ್ದೇನೆ. ಸೊ 18 ವರ್ಷ ಕಡಿಮೆ ಇರ್ತಕ್ಕಂಥ ಮಕ್ಕಳನ್ನು ಸೊ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಪ್ರೊಟೆಕ್ಟ್ ಮಾಡಲಾಗುತ್ತೆ. ಸೊ ಅದಾದಮೇಲೆ ಸ್ಪೆಷಲ್ ಕೋರ್ಟ್. ಸೊ ಈ ಒಂದು ಕಾಯ್ದೆಯ ಅನ್ವಯ ಸೊ ಯಾವುದೇ ಒಂದು ಕೇಸ್ ಬಂದಾಗ ವಿಶೇಷವಾಗಿರ್ತಕ್ಕಂಥ ಕೋರ್ಟ್ಗಳನ್ನು ಅಂದರೆ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಏನಕ್ಕೆ ಈ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡ್ತಾರೆ ಅಂದರೆ ಸ್ಪೀಡಿ ಟ್ರಯಲ್ಸ್ ಅಂದರೆ ಈ ಒಂದು ನ್ಯಾಯವನ್ನು ಅತ್ಯಂತ ಫಾಸ್ಟ್ ಆಗಿ ಕೊಡುವ ಕಾರಣದಿಂದ ವಿಶೇಷವಾದ ನ್ಯಾಯಾಲಯಗಳನ್ನು ಸ್ಥಾಪಿಸ್ತಕ್ಕಂಥದ್ದು ಕಡ್ಡಾಯವಾಗಿರುತ್ತೆ. ಸೊ ಅದಾದಮೇಲೆ ಈ ಒಂದು ನ್ಯಾಯಾಲಯಗಳಲ್ಲಿ ಚೈಲ್ಡ್ ಫ್ರೆಂಡ್ಲಿ ಪ್ರೊಸೀಜರ್ಸ್ ಅನ್ನು ಮಾಡಬೇಕಾಗಿರುತ್ತೆ. ಅಂದರೆ ಮಕ್ಕಳ ಮನಸ್ಸು ತುಂಬ ಮೃದುವಾಗಿರುವುದರಿಂದ ಮಕ್ಕಳ ಸ್ನೇಹಿ ಕಾರ್ಯವಿಧಾನಗಳನ್ನು ಬಳಕೆ ಮಾಡಬೇಕಾಗಿರುತ್ತೆ. ಸೊ ಚೈಲ್ಡ್ ಫ್ರೆಂಡ್ಲಿ ಪ್ರೊಸೀಜರ್ಸ್ ಡ್ಯೂರಿಂಗ್ ದಿ ಇನ್ವೆಸ್ಟಿಗೇಷನ್ ಅಂಡ್ ಟ್ರಯಲ್ಸ್ ಅಂದರೆ ಇನ್ವೆಸ್ಟಿಗೇಷನ್ ಮಾಡುವಾಗ ಸೊ ಮಕ್ಕಳಿಗೆ ಯಾವುದೇ ರೀತಿಯ ಹಾನಿ ಆಗದಂತೆ ಆ ಒಂದು ಟ್ರಯಲ್ಸ್ಗಳನ್ನು ಅವರು ಕಂಡಕ್ಟ್ ಮಾಡಬೇಕಾಗಿರುತ್ತೆ. ಸೊ ಇಟ್ ಏಮ್ಸ್ ಟು ಮಿನಿಮೈಸ್ ಟ್ರಾಮಾ ಟು ಚೈಲ್ಡ್ ಅಂದರೆ ಮಕ್ಕಳಿಗೆ ನೋವಿಲ್ಲದೆ ಇರುವ ಹಾಗೆ ಅಥವಾ ಬೆದರಿಕೆ ಇಲ್ಲದೆ ಹಾಗೆ ಸೊ ಆ ಒಂದು ಟ್ರಯಲ್ಸ್ ಅನ್ನು ಮಾಡಲಿಕ್ಕೆ ಎನ್ಕರೇಜ್ ಮಾಡ್ತಕ್ಕಂಥ ಒಂದು ಕಾನೂನನ್ನು ನಾವು ಪೋಕ್ಸೋ ಕಾಯ್ದೆ ಅಂತ ಕರಿತೇವೆ. ಸೊ ಪನಿಷ್ಮೆಂಟ್ ಏನಾಗುತ್ತೆ ಅಂದರೆ ಈ ಒಂದು ಕಾಯ್ದೆಯಲ್ಲಿ ಅಪರಾಧಿ ಅಂತ ಪ್ರೂವ್ ಆದರೆ ಸೊ ಯಾವ ರೀತಿಯ ಶಿಕ್ಷೆಗಳನ್ನು ಕೊಡ್ಬೋದಾಗಿರುತ್ತೆ ಅಂದರೆ ಸೊ ಇಂಪ್ರಿಸನ್ಮೆಂಟ್ ರೇಂಜಿಂಗ್ ಫ್ರಮ್ 3 years ಟು ಲೈಫ್ ಇಂಪ್ರಿಸನ್ಮೆಂಟ್ ಅಂದರೆ 3 ವರ್ಷ ಮಿನಿಮಮ್ ಅಥವಾ ಜೀವಾವಧಿ ಶಿಕ್ಷೆಯವರೆಗೂ ಶಿಕ್ಷೆಯನ್ನು ಕೊಡ್ತಕ್ಕಂಥ
ಕೊಡ್ತಕ್ಕಂಥ ಒಂದು ಅವಕಾಶ ಇರುತ್ತೆ. ಸೊ ಇದು ಸಿವಿಯಾರಿಟಿ ಆಫ್ ದಿ ಅಫೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಆ ಒಂದು ಅಫೆನ್ಸ್ ಏನಿರುತ್ತೆ ಅದರ ಗಂಭೀರತೆಯ ಆಧಾರದ ಮೇಲೆ 3 ವರ್ಷಗಳಿಂದ ಜೀವಿತಾವಧಿಯವರೆಗೆ ಒಂದು ಶಿಕ್ಷೆಯನ್ನು ಕೊಡ್ತಕ್ಕಂಥ ಅವಕಾಶವಿರುತ್ತೆ. ಸೊ ರಿಪೋರ್ಟಿಂಗ್ ಆಬ್ಲಿಗೇಷನ್ಸ್ ಈ ಒಂದು ಕಾಯ್ದೆಯ ಅನ್ವಯ ಪ್ಲೇಸಸ್ ಆರ್ ಡ್ಯೂಟಿ ಆನ್ ಇಂಡಿವಿಜುವಲ್ ಸಚ್ ಆಸ್ ಟೀಚರ್ಸ್, ಡಾಕ್ಟರ್ಸ್ ಮತ್ತು ಪೇರೆಂಟ್ಸ್, ಅಂದರೆ ಶಿಕ್ಷಕರಾಗಿರ್ಬೋದು, ವೈದ್ಯರಾಗಿರ್ಬೋದು ಮತ್ತು ಪೇರೆಂಟ್ಸ್ ಪೋಷಕರಾಗಿರ್ಬೋದು. ಸೊ ಈ ರೀತಿಯಾಗಿರ್ತಕ್ಕಂಥ ಒಂದು ಕೃತ್ಯಗಳು ನಡೆದಿದ್ರೆ ಸೊ ಅದನ್ನು ರಿಪೋರ್ಟ್ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ಈ ಒಂದು ಕಾಯ್ದೆಯ ಮುಖಾಂತರ ಕೊಡಲಾಗಿರುತ್ತೆ. ಸೊ ಇಷ್ಟು ಮಾಹಿತಿ ನಮಗೆ ಪೋಕ್ಸೋ ಕಾಯ್ದೆಯ ಪ್ರಕಾರ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 12. ಕಾಸರಗೋಡು ಅರಣ್ಯಗಳಲ್ಲಿ ಪತ್ತೆಯಾದ ಫಿಲೋಬೋಲೇಟಸ್ ಮಣಿಪುಲಾರಿಸ್ ಅಣಬೆಯ ಗಮನಾರ್ಹ ವೈಶಿಷ್ಟ್ಯವೇನು? ಸೊ ವಾಟ್ ಈಸ್ ದಿ ರಿಮಾರ್ಕಬಲ್ ಫೀಚರ್ ಆಫ್ ದಿ ಫಿಲೋಬೋಲಿಟಸ್ ಮಣಿಪುಲಾರಿಸ್ ಮಶ್ರೂಮ್ ಡಿಸ್ಕವರ್ಡ್ ಇನ್ ಕಾಸರಗೋಡು ಫಾರೆಸ್ಟ್. ಕಾಸರಗೋಡು ಫಾರೆಸ್ಟ್ನಲ್ಲಿ ಒಂದು ಹೊಸ ರೀತಿಯ ಅಣಬೆ ಪತ್ತೆಯಾಗಿರುತ್ತೆ. ಸೊ ಈ ಒಂದು ಅಣಬೆಯ ವಿಶೇಷತೆ ಏನು ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ, ಅವು ಕತ್ತಲಲ್ಲಿ ಅದ್ಭುತವಾದ ಹಸಿರು ಬೆಳಕನ್ನು ಹೊರಸೂಸುತ್ತವೆ. ದೇ ಎಮಿಟ್ ಬ್ರಿಲಿಯಂಟ್ ಗ್ರೀನ್ ಲೈಟ್ ಇನ್ ಡಾರ್ಕ್ನೆಸ್. ಸೊ ಈ ಚಿತ್ರದಲ್ಲಿ ನೀವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಅಣಬೆ ಕತ್ತಲಲ್ಲಿ ಗ್ರೀನ್ ಕಲರ್ ಅಂದರೆ ಹಸಿರು ಬಣ್ಣವನ್ನು ಹೊರಸೂಸ್ತಕ್ಕಂಥ ಒಂದು ಮಶ್ರೂಮ್ ಆಗಿರುತ್ತೆ. ಸೊ ಈ ಒಂದು ಮಶ್ರೂಮ್ ಇತ್ತೀಚೆಗೆ ಕಾಸರಗೋಡ್ನಲ್ಲಿ ಪತ್ತೆ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಅದರ ಹೆಸರನ್ನು ನಾನು ಆಲ್ರೆಡಿ ಪ್ರಶ್ನೆಯಲ್ಲಿ ಹೇಳಿರ್ತಾನೆ. ಸೊ ಇದು ತನ್ನದೇ ಆಗಿರ್ತಕ್ಕಂಥ ಲೈಟನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥ ಒಂದು ಶಿಲೀಂಧ್ರ ಆಗಿರುತ್ತೆ. ಇದನ್ನು ನಾವು ಫಂಗೈ ಅಂತ ಕರಿತೇವೆ. ಸೊ ಇದು ಬಯೋಕೆಮಿಕಲ್ ಪ್ರೋಸೆಸ್ ಅಂದರೆ ತನ್ನಲ್ಲಿ ನಡೀತಕ್ಕಂಥ ಜೀವ ರಾಸಾಯನಿಕ ಪ್ರಕ್ರಿಯೆಯಿಂದ. ಸೊ ಯಾಕಂದರೆ ಮಶ್ರೂಮನ್ನು ನಾವು ಪ್ಲಾಂಟ್ ಅಂತ ಕನ್ಸಿಡರ್ ಮಾಡಲ್ಲ, ಬಿಕಾಸ್ ಅದರಲ್ಲಿ ಫೋಟೋಸಿಂಥಸಿಸ್ ಮಾಡಲಿಕ್ಕೆ ಕ್ಲೋರೋಫಿಲ್ ಇರೋದಿಲ್ಲ. ಸೊ ಇದನ್ನು ನಾವೇನಂತ ಕರಿತೇವೆ ಅಂದರೆ ಫಂಗೈ ಅಂತ ಕರಿತೇವೆ, ಅಥವಾ ಸೊ ಇದನ್ನು ನಾವು ಶಿಲೀಂಧ್ರ ಅಂತ ಕರಿತೇವೆ. ಸೊ ಇದು ಎಲ್ಲಿ ಪ್ರಮುಖವಾಗಿ ನಮಗೆ ಕಾಣಿಸುತ್ತೆ ಅಂದರೆ ಟ್ರಾಪಿಕಲ್ ಹ್ಯೂಮಿಡ್ ಎನ್ವೈರನ್ಮೆಂಟ್ಸ್, ಅಂದರೆ ಉಷ್ಣವಲಯದಲ್ಲಿ ಆರ್ದ್ರ ವಾತಾವರಣದಲ್ಲಿ ತೇವಾಂಶ ಹೆಚ್ಚಾಗಿರ್ತಕ್ಕಂಥ ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಸೊ ಇದು ರಿಚ್ ಮಾಯ್ಸ್ಟ್ ಎನ್ವೈರನ್ಮೆಂಟ್ ಪ್ರೊವೈಡ್ಸ್ ದಿ ನ್ಯೂಟ್ರಿಯೆಂಟ್ಸ್ ನೆಸೆಸರಿ ಫಾರ್ ದಿ ಗ್ರೋತ್ ಆ್ಯಂಡ್ ದೇರ್ ಗ್ಲೋಯಿಂಗ್ ಪ್ರಾಪರ್ಟಿ. ಅಂದರೆ ಎಲ್ಲಿ ಈ ಒಂದು ನ್ಯೂಟ್ರಿಯೆಂಟ್ಸ್ ರಿಚ್ ಆಗಿರುತ್ತೆ, ಮಾಯ್ಶ್ಚರ್ ಜಾಸ್ತಿ ಇರುತ್ತೆ, ಸೊ ಅವಾಗ ಅದು ಗ್ಲೋ ಆಗಲಿಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಸಿಗುವುದರಿಂದ ಸೊ ಈ ಒಂದು ಹಸಿರು ಬಣ್ಣವನ್ನು ನಾವು ಇದರಲ್ಲಿ ನೋಡ್ಬೋದಾಗಿರುತ್ತೆ. ಬಟ್ ಈ ಒಂದು ಮಶ್ರೂಮ್ ಈಸ್ ನಾಟ್ ಫಿಟ್ ಫಾರ್ ಕನ್ಸಂಪ್ಷನ್. ಸೊ ಇದನ್ನು ನಾವು ತಿನ್ನಲು ಯೋಗ್ಯವಾಗಿರೋದಿಲ್ಲ, ಬಿಕಾಸ್ ಇದರಲ್ಲಿ ಟಾಕ್ಸಿಕ್ ಸಬ್ಸ್ಟೆನ್ಸ್ ಅಥವಾ ವಿಷಕಾರಿ ಪದಾರ್ಥಗಳನ್ನು ಹೊಂದಿರುವ ಕಾರಣದಿಂದ ಇದು ನಮ್ಮ ಗ್ಯಾಸ್ಟ್ರೋ ಇಂಟೆಸ್ಟಿನಲ್ ಅಂದರೆ ನಮ್ಮ ಜೀರ್ಣಕ್ರಿಯೆಗೆ ತೊಂದರೆಯನ್ನು ಉಂಟು ಮಾಡುವ ಕಾರಣದಿಂದ ಸೊ ಈ ಒಂದು ಮಶ್ರೂಮನ್ನು ತಿನ್ನಲು ಅಡ್ವೈಸ್ ಮಾಡೋದಿಲ್ಲ. ಸೊ ವಿತ್ ದಿಸ್ ವಿ ಆರ್ ಕಮ್ ಟು ಸ್ನಿಪೆಟ್ಸ್. ಸೊ ಫಸ್ಟ್ ಇಂಡಿಯನ್ ಹಾನರ್ಡ್ ವಿತ್ ನೆಲ್ಸನ್ ಮಂಡೇಲಾ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್. ಸೊ ನಮ್ಮ ಭಾರತ ದೇಶದಿಂದ ನೆಲ್ಸನ್ ಮಂಡೇಲಾ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಮೊದಲ ಭಾರತೀಯರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಈ ಒಂದು ಅವಾರ್ಡನ್ನು ಪಡೆದುಕೊಂಡಿರ್ತಕ್ಕಂಥವ್ರು ವಿನೋದ್ ಗಣತ್ರ ಅಂತ ಕರಿತೇವೆ. ಸೊ ಇವರು ಈ ಒಂದು ನೆಲ್ಸನ್ ಮಂಡೇಲಾ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡನ್ನು ಪಡೆದುಕೊಂಡಿರ್ತಕ್ಕಂಥ ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ವ್ಯಕ್ತಿ ಆಗಿರ್ತಾರೆ. ಸೊ ಈ ಒಂದು ಅವಾರ್ಡನ್ನು ಕೊಡ್ತಕ್ಕಂಥ ರಾಷ್ಟ್ರ ಸೌತ್ ಆಫ್ರಿಕಾ ಕೊಡ್ತಕ್ಕಂಥ ಒಂದು ಅವಾರ್ಡ್ ಆಗಿರುತ್ತೆ. ಹಾಗಿದ್ರೆ ಇವ್ರು ಮಾಡಿರ್ತಕ್ಕಂಥ ಸಾಧನೆ ಏನು ಅಂದರೆ ಔಟ್ಸ್ಟ್ಯಾಂಡಿಂಗ್ ಕಾಂಟ್ರಿಬ್ಯೂಷನ್ ಟು ದಿ ಚಿಲ್ಡ್ರನ್ಸ್ ಸಿನಿಮಾ, ಅಂದರೆ ಮಕ್ಕಳ ಒಂದು ಚಲನಚಿತ್ರಕ್ಕೆ ಇವರು ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿರ್ತಾರೆ. ಸೊ ಈಸ್ ಆಕ್ಟಿವ್ ಇನ್ ಫಿಲ್ಮ್ಸ್ ಆ್ಯಂಡ್ ಟೆಲಿವಿಷನ್ ಸಿನ್ಸ್ 1982, 1982ರಲ್ಲಿ ಸೊ ಈ ಒಂದು ಫಿಲ್ಮ್ ಫೀಲ್ಡಲ್ಲಿ ಇವರು ಸಕ್ರಿಯವಾಗಿರ್ತಕ್ಕಂಥ ವ್ಯಕ್ತಿ ಆಗಿರ್ತಾರೆ. ಸೊ ಇವರು ಮಾಡಿರ್ತಕ್ಕಂಥ ಒಂದು ಗುಜರಾತಿ ಫಿಲ್ಮ್, ಸೊ ಅದನ್ನು ನಾವು ಅರುಣ್ ಅಂತ ಕರಿತೇವೆ. ಸೊ ಇದು ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸ್ಟೋರಿ ಆಗಿರುತ್ತೆ. ಸೊ ಈ ಒಂದು ಸ್ಟೋರಿಗೆ ಲಿವ್ ಉಲ್ಮನ್ ಪೀಸ್ ಪ್ರೈಸ್ ಅನ್ನು ಕೊಡಲಾಗಿರುತ್ತೆ. ಸೊ ಈ ಒಂದು ಪ್ರಶಸ್ತಿಯನ್ನು 26 ಚಿಕಾಗೋ ಇಂಟರ್ನ್ಯಾಷನಲ್ ಚಿಲ್ಡ್ರನ್ಸ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಸೊ ಇವ್ರು ಮಾಡಿರ್ತಕ್ಕಂಥ ಒಂದು ಗುಜರಾತಿ ಚಿತ್ರಕ್ಕೆ ಸೊ ಒಂದು ಪ್ರಶಸ್ತಿಯನ್ನು ಕೂಡ ಪಡೆಯಲಾಗಿರುತ್ತೆ. ಸೊ ಅದರ ಜೊತೆಗೆ 36 ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಅನ್ನು ಕೂಡ ಗೆದ್ದಿರ್ತಾರೆ. ಸೊ ಅದರ ಜೊತೆಗೆ ದಾದಾ ಸಾಹೇಬ್ ಫಾಲ್ಕೆ ಲೈಫ್ ಟೈಮ್ ಅಚೀವ್ಮೆಂಟ್ ಅವಾರ್ಡ್ ಅನ್ನು ಕೂಡ ಸೊ ಈ ವ್ಯಕ್ತಿಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇವತ್ತು 21st ಆಫ್ ಜೂನ್ ಏನಿರುತ್ತೆ ಸೊ ಇದನ್ನು ನಾವು ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಅಂತ ನಮ್ಮ ಭಾರತ ದೇಶದಲ್ಲಿ ಮತ್ತು ಪ್ರಪಂಚದಾದ್ಯಂತ ನಾವು ಸೆಲೆಬ್ರೇಟ್ ಮಾಡ್ತೇವೆ. ಸೊ ಈ ವರ್ಷ ಶೇರ್ ಇ ಕಾಶ್ಮೀರ್ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಸೆಂಟರಲ್ಲಿ ಶ್ರೀನಗರಲ್ಲಿ ಇದನ್ನು ಮೇನ್ ಸೆಂಟರ್ ಆಗಿ ಕಂಡಕ್ಟ್ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ದಿನವನ್ನು ಯುನೈಟೆಡ್ ನೇಷನ್ ಡೆಸಿಗ್ನೇಟ್ ಮಾಡಿರ್ತಕ್ಕಂಥದ್ದು 2014ನಲ್ಲಿ ಸೊ ನಮ್ಮ ಭಾರತ ದೇಶದ ಪ್ರೈಮ್ ಮಿನಿಸ್ಟರ್ ಪ್ರಪೋಸ್ ಮಾಡಿದ ನಂತರ ಸೊ ಇದನ್ನು ಜಾಗತಿಕವಾಗಿ ಆಚರಣೆ ಮಾಡ್ತಕ್ಕಂಥ ಒಂದು ದಿನವಾಗಿ ವಿಶ್ವಸಂಸ್ಥೆ ಅಂಗೀಕಾರ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ದಿನದ ಅಥವಾ ಈ ವರ್ಷದ ಥೀಮ್ ಏನು ಅಂದರೆ ಯೋಗ ಫಾರ್ ಸೆಲ್ಫ್ ಆ್ಯಂಡ್ ಸೊಸೈಟಿ, ಅಂದರೆ ಯೋಗ ಅಂತಕ್ಕಂಥದ್ದು ನಮಗಾಗಿ ಮತ್ತು ಸಮಾಜಕ್ಕಾಗಿ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ಯೋಗ, ಸ್ವಲ್ಪ ಬೇಸಿಕ್ ಪಾಯಿಂಟ್ಸನ್ನು ನಾವು ಡಿಸ್ಕಸ್ ಮಾಡೋದಾದರೆ, ಯಾಕಂದರೆ ಯೋಗ ಅಂತಕ್ಕಂಥದ್ದು
ಪರ್ಟಿಕ್ಯುಲರ್ಲಿ KS ಮೇನ್ಸಲ್ಲಿ ಇದು ಮೆನ್ಷನ್ ಆಗಿರೋದ್ರಿಂದ ಸೊ ಇದ್ರ ಬಗ್ಗೆ ನಾವು ಸ್ವಲ್ಪ ಹೆಚ್ಚಿನ ಮಾಹಿತಿನ ತಿಳ್ಕೊಳ್ಬೇಕಾಗಿರುತ್ತೆ. ಸೊ ಯೋಗ ಅಂತಕ್ಕಂಥದ್ದು ಒರಿಜಿನೇಟೆಡ್ ಇನ್ ಏನ್ಷಿಯಂಟ್ ಇಂಡಿಯಾ, ಅಂದರೆ ನಮ್ಮ ಭಾರತ ದೇಶದ ಪುರಾತನ ಕಾಲದಿಂದ ಇರತಕ್ಕಂಥ ಒಂದು ಸಿಸ್ಟಮ್ ಆಗಿರುತ್ತೆ. ಎನ್ಕಂಪ್ಯಾಸಸ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸ್ಪಿರಿಚುವಲ್ ಡಿಸಿಪ್ಲಿನ್ಸ್, ಅಂದರೆ ಭೌತಿಕವಾಗಿ, ಅದಾದಮೇಲೆ ಮಾನಸಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ವಿಭಾಗಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಯೋಗವಾಗಿರುತ್ತೆ. ಸೊ ಇಟ್ ಏಮ್ಸ್ ಟು ಪ್ರಮೋಟ್ ಓವರ್ ಆಲ್ ವೆಲ್ ಬೀಯಿಂಗ್ ಥ್ರೂ ಅ ಕಾಂಬಿನೇಷನ್ ಆಫ್ ಪಾಶ್ಚರ್ಸ್, ಅಂದರೆ ಕೆಲವೊಂದು ಆಸನಗಳನ್ನು ಮಾಡುವ ಮುಖಾಂತರ, ಬ್ರೀತಿಂಗ್ ಕಂಟ್ರೋಲ್ ಅಂದರೆ ನಮ್ಮ ಉಸಿರಾಟವನ್ನು ನಿಯಂತ್ರಣ ಮಾಡುವ ಮುಖಾಂತರ, ಮೆಡಿಟೇಷನ್ ಧ್ಯಾನವನ್ನು ಮಾಡುವ ಮುಖಾಂತರ, ಮತ್ತು ಎಥಿಕಲ್ ಪ್ರಿನ್ಸಿಪಲ್ಸನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಮಗ್ರವಾಗಿರ್ತಕ್ಕಂಥ ಒಂದು ಅಭ್ಯಾಸವನ್ನು ನಾವೇನಂತ ಕರಿತೀವಿ ಅಂದರೆ ಯೋಗ ಅಂತ ಕರಿತೇವೆ. ಸೊ ಇದರ ಹಿಸ್ಟರಿ ಮತ್ತು ಫಿಲಾಸಫಿಯನ್ನು ನಾವು ನೋಡೋದಾದರೆ ಇಟ್ ಹ್ಯಾಸ್ ರೂಟ್ಸ್ ಇನ್ ಏನ್ಷಿಯಂಟ್ ಇಂಡಿಯನ್ ಟೆಕ್ಸ್ಟ್, ಅಂದರೆ ನಮ್ಮ ಭಾರತ ದೇಶದ ಪುರಾತನವಾಗಿರ್ತಕ್ಕಂಥ ಪಠ್ಯಗಳಲ್ಲಿ ನಾವು ಯೋಗದ ಉಲ್ಲೇಖವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಪರ್ಟಿಕ್ಯುಲರ್ಲಿ ಈ ಒಂದು ವೇದಾಸ್ ಮತ್ತು ಉಪನಿಷತ್ತುಗಳಲ್ಲಿ ಸೊ ಯೋಗ ಮೆನ್ಷನ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಯೋಗ ಸೂತ್ರಾಸ್ ಆಫ್ ಪತಂಜಲಿ ರಿಟರ್ನ್ ಅರೌಂಡ್ 200 BC, ಅಂದರೆ 200 BC ಸಮಯದಲ್ಲಿ ಬರೆದಿರ್ತಕ್ಕಂಥ ಸೊ ಪತಂಜಲಿ ಯೋಗ ಸೂತ್ರಗಳಲ್ಲಿ ಸೊ ಇದು ವ್ಯವಸ್ಥಿತವಾಗಿ ಬೆಳವಣಿಗೆ ಹೊಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ದೆರ್ ಆರ್ 2 ಟೈಪ್ಸ್ ಆಫ್ ಯೋಗ. ಯೋಗದಲ್ಲಿ ನಾವು 2 ವಿಧಗಳು, ದೆರ್ ಆರ್ ಮೆನಿ ಟೈಪ್ಸ್ ಆಫ್ ಯೋಗ. ಆ ಟೈಪ್ಸ್ ಆಫ್ ಯೋಗ ಯಾವ್ದ್ಯಾವುದು ಅಂತ ನಾವು ನೋಡೋದಾದ್ರೆ ಒಂದನ್ನು ಹಠಯೋಗ ಅಂತ ಕರಿತೇವೆ. ನಾವು ವಾಟ್ ಯು ಮೀನ್ ಬೈ ಹಠಯೋಗ? ಸೊ ಫಿಸಿಕಲ್ ಪೋಸ್ಚರ್ಸ್, ಅಂದರೆ ನಾವು ಮಾಡ್ತಕ್ಕಂಥ ಆಸನಗಳು ಮತ್ತು ಬ್ರೀತಿಂಗ್ ಟೆಕ್ನಿಕ್ಸ್, ಅಂದರೆ ಉಸಿರಾಟದ ತಂತ್ರಗಳನ್ನು ಒಳಗೊಂಡಿದ್ರೆ ಅದನ್ನು ನಾವು ಹಠಯೋಗ ಅಂತ ಕರಿತೇವೆ. ಸೊ ಇಟ್ ಈಸ್ ಫೌಂಡೇಶನ್ ಫಾರ್ ಮೆನಿ ಮಾಡರ್ನ್ ಯೋಗ ಸ್ಟೈಲ್ಸ್, ಅಂದರೆ ನಾವು ಮಾಡ್ತಕ್ಕಂಥ ಆಧುನಿಕ ಯೋಗಕ್ಕೆ ಇದನ್ನು ನಾವು ಮೂಲಭೂತವಾಗಿರ್ತಕ್ಕಂಥ ಯೋಗ ಅಂತ ಕನ್ಸಿಡರ್ ಮಾಡ್ಬೋದಾಗಿರುತ್ತೆ. ಸೊ ಎರಡನೇದನ್ನು ನಾವು ವಿನ್ಯಾಸ ಯೋಗ ಅಂತ ಕರಿತೇವೆ. ಸೊ ಇದು ಫ್ಲೋ ಆ್ಯಂಡ್ ಮೂವ್ಮೆಂಟ್ ಕನೆಕ್ಟಿಂಗ್ ಬ್ರೀತ್ ವಿತ್ ಅ ಸೀರೀಸ್ ಆಫ್ ಪೋಸಸ್, ಅಂದರೆ ನಾವು ಮಾಡ್ತಕ್ಕಂಥ ಆಸನಗಳ ಜೊತೆಗೆ ನಮ್ಮ ಉಸಿರಾಟವನ್ನು ಕನೆಕ್ಟ್ ಮಾಡ್ತಕ್ಕಂಥ ಒಂದು ಯೋಗವನ್ನು ನಾವೇನಂತ ಕರಿತೀವಿ ಅಂದರೆ ವಿನ್ಯಾಸ ಯೋಗ ಅಂತ ಕರಿತೇವೆ. ಸೊ ಮೂರನೇದನ್ನು ನಾವು ಅಷ್ಟಾಂಗ ಯೋಗ ಅಂತ ಕರಿತೇವೆ. ಅಷ್ಟಾಂಗ ಯೋಗ ಅಂದರೆ ಸೊ ರಿಗರಸ್ ಸ್ಟೈಲ್, ಅಂದರೆ ಸ್ವಲ್ಪ ಕಠಿಣವಾಗಿರ್ತಕ್ಕಂಥ ಶೈಲಿಗಳನ್ನು ಮಾಡ್ತಕ್ಕಂಥ ಯೋಗವನ್ನು ನಾವು ಅಷ್ಟಾಂಗ ಯೋಗ ಅಂತ ಕರಿತೇವೆ. ಸೊ ನೆಕ್ಸ್ಟ್ ನಾವು ಅಯ್ಯಂಗಾರ್ ಯೋಗ ಅಂತ ಕರಿತೇವೆ. ಸೊ ಇದು ಪ್ರಿಸಿಷನ್ ಅಂಡ್ ಅಲೈನ್ಮೆಂಟ್ ಆಫನ್ ಯೂಸಿಂಗ್ ಪ್ರಾಪ್ಸ್, ಅಂದರೆ ಕೆಲವೊಂದು ರಂಗ ಪರಿಕರಗಳನ್ನು ಬಳಕೆ ಮಾಡುವ ಮುಖಾಂತರ ಆಸನಗಳನ್ನು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಅಯ್ಯಂಗಾರ್ ಯೋಗ ಅಂತ ಕರಿತೇವೆ. ಸೊ ನೆಕ್ಸ್ಟ್ ನಾವು ಕುಂಡಲಿನಿ ಯೋಗ ಅಂತ ಕರಿತೇವೆ. ಸೊ ಇದು ಅವೇಕ್ನಿಂಗ್ ಸ್ಪಿರಿಚುವಲ್ ಎನರ್ಜಿ, ಅಂದರೆ ನಮ್ಮಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಶಕ್ತಿಯನ್ನು ಬಡಿದೇಳಿಸ್ತಕ್ಕಂಥ ಒಂದು ಯೋಗವಾಗಿರುತ್ತೆ. ಸೊ ಇಲ್ಲಿ ಬ್ರೀತಿಂಗ್ ಕಂಟ್ರೋಲ್ ಆಗಿರ್ಬೋದು, ಚಾಂಟಿಂಗ್ ಅಂದರೆ ಮಂತ್ರಗಳನ್ನು ಪಠಿಸ್ತಕ್ಕಂಥದ್ದು, ಸ್ಪೆಸಿಫಿಕ್ ಪೋಸ್ಚರ್ಸ್ ಅಂದರೆ ಒಂದು ನಿರ್ದಿಷ್ಟವಾದ ಆಸನಗಳನ್ನು ಮಾಡುವ ಮುಖಾಂತರ ಕುಂಡಲಿನಿ ಯೋಗವನ್ನು ಮಾಡಲಾಗುತ್ತೆ. ಸೊ ಅದಾದಮೇಲೆ ಬಿಕ್ರಮ್ ಯೋಗ ಅಂತ ಕರಿತೇವೆ. ಸೊ ಇದನ್ನು ಹಾಟ್ ರೂಮ್, ಅಂದರೆ ಟೆಂಪರೇಚರ್ ಜಾಸ್ತಿ ಇರ್ತಕ್ಕಂಥ ಒಂದು ಕೊಠಡಿಯಲ್ಲಿ ಮಾಡ್ತಕ್ಕಂಥ ಯೋಗವಾಗಿರುತ್ತೆ. ಸೊ 26 ಪೋಸ್ಚರ್ಸ್ಗಳನ್ನು ಇಲ್ಲಿ ಮಾಡಲಾಗುತ್ತೆ. ಸೊ ಇದನ್ನು ನಾವೇನಂತ ಕರಿತೇವೆ ಅಂದರೆ ಬಿಕ್ರಮ್ ಯೋಗ ಅಂತ ಕರಿತೇವೆ. ಸೊ ರಿಸ್ಟೋರೇಟಿವ್ ಯೋಗ ಅಂದರೆ ಪುನಶ್ಚೇತನ್ಯಕಾರಿ ಯೋಗ ಅಂತ ಕರಿತೇವೆ. ಸೊ ಇದು ಪ್ರಾಪ್ಸ್ ಸಪೋರ್ಟ್ ದಿ ಬಾಡಿ ಇನ್ ಪ್ಯಾಸಿವ್ ಪೋಸಸ್ ಫಾರ್ ಡೀಪ್ ರಿಲ್ಯಾಕ್ಸೇಷನ್, ಅಂದರೆ ಆಳವಾದ ವಿಶ್ರಾಂತಿಗಾಗಿ ಕೆಲವೊಂದು ಭಂಗಿಗಳನ್ನು ಬೆಂಬಲಿಸ್ತಕ್ಕಂಥ ಪರಿಕರಗಳನ್ನು ಯೂಸ್ ಮಾಡ್ತಾರೆ. ಸೊ ಅದನ್ನು ನಾವೇನಂತ ಕರಿತೇವೆ ಅಂದರೆ ರಿಸ್ಟೋರೇಷನ್ ಯೋಗ ಅಂತ ಕರಿತೇವೆ. ಸೊ ಇಂಡಿಯಾ ಟು ಹೋಸ್ಟ್ ಇಟ್ಸ್ ಫಸ್ಟ್ ಮಲ್ಟಿನ್ಯಾಷನಲ್ ಏರ್ ಎಕ್ಸಸೈಸ್ ತರಂಗ ಶಕ್ತಿ. ಸೊ ತರಂಗ ಶಕ್ತಿ ಏನಿರುತ್ತೆ ಇದು ಅನೇಕ ರಾಷ್ಟ್ರಗಳು ಪಾಲ್ಗೊಳ್ತಕ್ಕಂಥ ಒಂದು ಅಭ್ಯಾಸವಾಗಿರುತ್ತೆ. ಸೊ ಇದನ್ನು ಭಾರತ ರಾಷ್ಟ್ರ ಮೊಟ್ಟ ಮೊದಲ ಬಾರಿಗೆ ಆತಿಥ್ಯನ ವಹಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದನ್ನು ನಾವು ತರಂಗ ಶಕ್ತಿ 2024 ಅಂತ ಕರಿತೇವೆ. ಸೊ ಇದರಲ್ಲಿ 10 ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡೋದನ್ನು ನಾವು ನೋಡ್ಬೋದಾಗಿರುತ್ತೆ. ಆ 10 ಕಂಟ್ರೀಸ್ ಯಾವ್ದ್ಯಾವುದು ಅನ್ನೋದನ್ನು ನಾವಿಲ್ಲಿ ಕಂಪ್ಲೀಟ್ ಆಗಿ ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ವೈಸ್ ಪ್ರೆಸಿಡೆಂಟ್ ಇನಾಗ್ರೇಟ್ಸ್ ಪ್ರೇರಣಾ ಸ್ಥಳ ಇನ್ ಪಾರ್ಲಿಮೆಂಟ್ ಕಾಂಪ್ಲೆಕ್ಸ್. ಪಾರ್ಲಿಮೆಂಟ್ ಕಾಂಪ್ಲೆಕ್ಸ್ನಲ್ಲಿ ಸೊ ಈ ಮೂರ್ತಿಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ ಸ್ಪ್ರೆಡ್ ಆಗಿರ್ತವೆ. ಸೊ ಅವುಗಳನ್ನೆಲ್ಲವನ್ನು ಒಂದು ಪ್ರದೇಶಕ್ಕೆ ತೆಗೆದುಕೊಂಡು ಬಂದು ಸೊ ಅದನ್ನು ಪ್ರೇರಣಾ ಸ್ಥಳ ಅಂತ ಈಗ ಇನಾಗ್ರೇಟ್ ಮಾಡಿರ್ತಾರೆ. ಸೊ ಇಲ್ಲಿ ನಮ್ಮ ಫ್ರೀಡಮ್ ಫೈಟರ್ಸ್ ಆಗಿರ್ತಕ್ಕಂಥ ಮಹಾತ್ಮ ಗಾಂಧಿ, BR ಅಂಬೇಡ್ಕರ್, ಸೊ ಇವರ ಮೂರ್ತಿಗಳನ್ನು, ಇನ್ನೂ ಕೆಲವರು ಮೂರ್ತಿಗಳನ್ನು ಸೊ ಒಂದು ಸ್ಥಳದಲ್ಲಿ ಕ್ರೋಢೀಕರಣ ಮಾಡಿ ಸೊ ಅದನ್ನು ಪ್ರೇರಣಾ ಸ್ಥಳ ಅಂತ ಈಗ ನಾಮಕರಣ ಮಾಡಿರ್ತಾರೆ. ಸೊ ಈ ಒಂದು ಸ್ಥಳದಲ್ಲಿ ಈ ಮೂರ್ತಿಗಳಿಗೆ ಸಂಬಂಧಪಟ್ಟಂತೆ QR ಕೋಡ್ಸನ್ನು ಅಲ್ಲಿಟ್ಟಿರ್ತಾರೆ. ಸೊ QR ಕೋಡನ್ನು ಸ್ಕ್ಯಾನ್ ಮಾಡಿದ್ರೆ ಅವರ ಲೈಫ್ ಸ್ಟೋರಿಗೆ ಸಂಬಂಧಪಟ್ಟಂತೆ ಸೊ ಆ ಕಥೆಗಳನ್ನು ನಾವು ಓದ್ಬೋದಾಗಿರುತ್ತೆ. ಸೊ ಇದು ಈ ಒಂದು ಪಾರ್ಲಿಮೆಂಟ್ ಕಾಂಪ್ಲೆಕ್ಸಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಆಗಿರುತ್ತೆ. ಸ್ಟ್ರಾಬೆರಿ ಮೂನ್ 2024
2024. ಸೊ 2024ರ ಸ್ಟ್ರಾಬೆರಿ ಮೂನ್. ಸೊ ಚಂದ್ರನನ್ನು ನೋಡಿದ್ರೆ ಗೊತ್ತಾಗುತ್ತೆ ಇದು ಸ್ಟ್ರಾಬೆರಿ ರೀತಿಯಲ್ಲಿ ಕಾಣುತ್ತೆ. ಸೊ ಈ ಒಂದು ಸ್ಟ್ರಾಬೆರಿ ಮೂನನ್ನು ನಾವು ರೋಸ್ ಮೂನ್, ಹಾಟ್ ಮೂನ್ ಅಥವಾ ಮೀಡ್ ಮೂನ್ ಅಂತ ಕರಿತೇವೆ. ಇದು ಆಗ್ತಕ್ಕಂಥದ್ದು ಜೂನ್ನಲ್ಲಿ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ಸೊ ಇಟ್ ಈಸ್ ನೇಮ್ಡ್ ಆಫ್ಟರ್ ವೈಲ್ಡ್ ಸ್ಟ್ರಾಬೆರೀಸ್, ಅಂದರೆ ವೈಲ್ಡ್ ಸ್ಟ್ರಾಬೆರೀಸ್ ಏನಿರುತ್ತೆ ಸೊ ಅದರ ಹೆಸರನ್ನು ಇಲ್ಲಿ ಇಟ್ಟಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಇನ್ನೂ ಬೇರೆ ಹೆಸರುಗಳು ಕೂಡ ಇದ್ದಾವೆ. ಬೆರೀಸ್ ಆಫ್ ರೈಪನ್ ಮೂನ್ ಅಂತ ಕರಿತೇವೆ, ಗ್ರೀನ್ ಕಾರ್ನ್ ಮೂನ್ ಅಂತ ಕರಿತೇವೆ, ಮತ್ತೆ ಹಾರ್ಸ್ ಮೂನ್ ಅಂತ ಕೂಡ ಕರಿತೇವೆ. ಸೊ ಇದು ಎವ್ರಿ 20 ಇಯರ್ಸ್ಗೆ ಒಂದ್ಸತಿ ಕಾಣಿಸ್ಕೊಳ್ಳುತ್ತೆ. ಸೊ ಯೂಶಲಿ ಇದು ಸಮ್ಮರ್ ಸಾಲಿಸ್ಟೈಸ್ ಅಥವಾ ಬೇಸಿಗೆಯ ಅಯನ ಸಂಕ್ರಾಂತಿ ಸಮಯದಲ್ಲಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ಸೊ ಜೂನ್ 20, 21 ಅಥವಾ 22ನೇ ತಾರೀಕು ಸಂಭವಿಸ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ಸೊ ಈ ವರ್ಷ ಇದು ಜೂನ್ 21ನೇ ತಾರೀಕು ಸಂಭವಿಸುತ್ತದೆ. ಸೊ ಮೂನ್ ಈಸ್ ಅಸೋಸಿಯೇಟೆಡ್ ವಿತ್ ದಿ ಥೀಮ್ ಆಫ್ ಲವ್, ಅಬಂಡೆನ್ಸ್ ಅಂಡ್ ಪ್ರಾಸ್ಪ್ಯಾರಿಟಿ. ಅಫ್ಕೋರ್ಸ್ ಪಿಂಕ್ ಅಥವಾ ಸ್ಟ್ರಾಬೆರಿ ಅಂತಕ್ಕಂಥದ್ದು ಸೊ ಇದು ಪ್ರೀತಿ ಮತ್ತು ಸಮೃದ್ಧಿಯ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ವರ್ಲ್ಡ್ ಡೇ ಆಫ್ ಕಂಬ್ಯಾಟಿಂಗ್ ಡೆಸರ್ಟಿಫಿಕೇಶನ್ ಅಂಡ್ ಡ್ರಾಟ್, ಅಂದರೆ 2023ರ ಈ ಒಂದು ಮರುಭೂಮಿ ಮತ್ತು ಬರ ವಿರುದ್ಧ ಹೋರಾಡುವ ವಿಶ್ವ ದಿನ. ಸೊ ಈ ಒಂದು ದಿನವನ್ನು ಪ್ರತಿ ವರ್ಷ ಜೂನ್ 17ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ಈ ವರ್ಷದ ಥೀಮ್ ಏನು ಅಂದರೆ ಯುನೈಟೆಡ್ ಫಾರ್ ಲ್ಯಾಂಡ್, ಆರ್ ಲೆಗಸಿ ಆ್ಯಂಡ್ ಆರ್ ಫ್ಯೂಚರ್, ಅಂದರೆ ನಮ್ಮ ಭೂಮಿ ಮತ್ತು ನಮ್ಮ ಪರಂಪರೆ ಮತ್ತು ನಮ್ಮ ಭವಿಷ್ಯಕ್ಕಾಗಿ ಏಕೀಕರಣ ಅಂತಕ್ಕಂಥದ್ದು ಈ ವರ್ಷದ ಥೀಮ್ ಆಗಿರುತ್ತೆ. ಸೊ ಈ ಥೀಮ್ನ ಜೊತೆಗೆ ಈ ಡೆಸರ್ಟಿಫಿಕೇಶನ್ ಮತ್ತು ಮರುಭೂಮೀಕರಣವನ್ನು ಅಥವಾ ಬರಗಾಲವನ್ನು ಕಡಿಮೆ ಮಾಡಲಿಕ್ಕೆ ಜಾಗತಿಕವಾಗಿ ಯಾವ ಯಾವ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ, ಪ್ರಮುಖವಾಗಿರ್ತಕ್ಕಂಥ ಪಾಯಿಂಟ್ಸನ್ನು ಮಾತ್ರ ನಾನು ಡಿಸ್ಕಸ್ ಮಾಡ್ತೇನೆ. ಸೊ ಇದರಲ್ಲಿ ಮೊದಲನೇದನ್ನು ನಾವೇನಂತ ಕರಿತೀವಿ ಅಂದರೆ ಗ್ರೇಟ್ ಗ್ರೀನ್ ವಾಲ್ ಫಾರ್ ಸಹರಾ ಆ್ಯಂಡ್ ದಿ ಸಹೇಲ್ ಇನಿಷಿಯೇಟಿವ್ ಅಂತ ಕರಿತೇವೆ. ಸಹರಾ ಮತ್ತು ಸಹೇಲ್ ಇನಿಷಿಯೇಟಿವ್ಗಾಗಿ ಗ್ರೇಟ್ ಗ್ರೀನ್ ವಾಲ್ ಅಂತ ಕರಿತೇವೆ. ಸೊ ಸಹೇಲ್ ಅಂತಕ್ಕಂಥದ್ದು ಸೊ UPSCಯಲ್ಲಿ ಇತ್ತೀಚೆಗೆ ಪ್ರಶ್ನೆಯನ್ನು ಕೇಳಿರ್ತಾರೆ. ಸೊ ಅದಕ್ಕೆ ಮತ್ತೆ ಈ ಒಂದು ಸಹಾರಾಗೆ ಸಂಬಂಧಪಟ್ಟಂತೆ ಒಂದು ಇನಿಷಿಯೇಟಿವ್ ಅನ್ನು ಮಾಡಿರ್ತಾರೆ, ಅದನ್ನು ನಾವು ಗ್ರೇಟ್ ಗ್ರೀನ್ ವಾಲ್ ಅಂತ ಕರಿತೇವೆ. ಸೊ ಇಲ್ಲೇನು ಮಾಡ್ತಾರೆ ಅಂದರೆ ಪ್ಲಾಂಟಿಂಗ್ ಅ ಗ್ರೀನ್ ಬೆಲ್ಟ್ ಆಫ್ ಟ್ರೀಸ್ ಅಂಡ್ ವೆಜಿಟೇಷನ್ ಅಕ್ರಾಸ್ ದಿ ಆಫ್ರಿಕನ್ ಸಹೇಲ್ ರೀಜನ್, ಅಂದರೆ ಆಫ್ರಿಕಾದ ಸಹೇಲ್ ಪ್ರದೇಶದಲ್ಲಿ ಮರಗಳನ್ನು ಮತ್ತು ಸಸ್ಯಗಳನ್ನು ನೆಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿರುತ್ತೆ. ಸೊ ನ್ಯೂಯಾರ್ಕ್ ಡಿಕ್ಲರೇಷನ್ ಆನ್ ಫಾರೆಸ್ಟ್, ಅಂದರೆ ಅರಣ್ಯಗಳ ಮೇಲೆ ನ್ಯೂಯಾರ್ಕ್ನ ಘೋಷಣೆ ಅಂತ ಕರಿತೇವೆ. ಸೊ ಇದು ಏನರ ಮೇಲೆ ಫೋಕಸ್ ಮಾಡುತ್ತೆ ಅಂದರೆ ರೆಕಗ್ನೈಸಿಂಗ್ ಕ್ರಿಟಿಕಲ್ ರೋಲ್ ಆಫ್ ಹೆಲ್ತಿ ಫಾರೆಸ್ಟ್, ಅಂದರೆ ಈ ಒಂದು ಆರೋಗ್ಯಕರ ಅರಣ್ಯಗಳು ಯಾವ ರೀತಿ ಮಹತ್ವವನ್ನು ಬೀರುತ್ತೆ ಅನ್ನೋದನ್ನು ರೆಕಗ್ನೈಸ್ ಮಾಡ್ತಾರೆ. ಸೊ ಅದಾದಮೇಲೆ ಸಸ್ಟೈನಬಲ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ರೆಸ್ಟೋರೇಷನ್ ಎಫರ್ಟ್ಸ್, ಅಂದರೆ ಈ ಒಂದು ಸುಸ್ಥಿರ ಅರಣ್ಯೀಕರಣ ಮಾಡ್ತಕ್ಕಂಥದ್ದು. ಸೊ ಅದಾದಮೇಲೆ ಅರಣ್ಯಗಳನ್ನು ಪುನಃಸ್ಥಾಪನೆ ಮಾಡ್ತಕ್ಕಂಥ ಪ್ರಯತ್ನಗಳನ್ನು ಇಲ್ಲಿ ಮಾಡಲಾಗುತ್ತೆ. ನೆಕ್ಸ್ಟ್ ಬಾರ್ನ್ ಚಾಲೆಂಜ್ ಅಂತ ಕರಿತೇವೆ. ಸೊ ಈ ಒಂದು ಬಾರ್ನ್ ಚಾಲೆಂಜ್ನ ಉದ್ದೇಶ ಏನು ಅಂದರೆ ರೆಸ್ಟೋರ್ 150 ಮಿಲಿಯನ್ ಹೆಕ್ಟೇರ್ಸ್ ಆಫ್ ಡಿಫಾರೆಸ್ಟೆಡ್ ಆ್ಯಂಡ್ ಡಿಗ್ರೇಡೆಡ್ ಲ್ಯಾಂಡ್ ಬೈ 2020. ಸೊ ಈ ಟಾರ್ಗೆಟ್ ಮುಂಚೆ ಇತ್ತು, ಬಟ್ ಈ ಡೇಟ್ ಕೂಡ ಆಗೋಗಿದೆ. ಸೊ 2020ರ ವೇಳೆಗೆ 150 ಮಿಲಿಯನ್ ಹೆಕ್ಟೇರ್ ಅರಣ್ಯ ನಾಶ ಮತ್ತು ನಾಶವಾದ ಭೂಮಿಯನ್ನು ಪುನಃಸ್ಥಾಪನೆ ಮಾಡ್ತಕ್ಕಂಥ ಉದ್ದೇಶದಿಂದ ಈ ಒಂದು ಬಾರ್ನ್ ಚಾಲೆಂಜ್ ಅನ್ನು ಮಾಡಿರ್ತಾರೆ. ಇಟ್ ಎನ್ಕರೇಜಸ್ ಕಂಟ್ರೀಸ್ ಟು ಕಮಿಟ್ ಟು ಲಾರ್ಜ್ ಸ್ಕೇಲ್ ಫಾರೆಸ್ಟ್ ಲ್ಯಾಂಡ್ಸ್ಕೇಪ್ ರೆಸ್ಟೋರೇಷನ್, ಅಂದರೆ ದೊಡ್ಡ ಪ್ರಮಾಣದ ಅರಣ್ಯಗಳನ್ನು ಮರುಸ್ಥಾಪನೆ ಮಾಡೋದನ್ನು ಪ್ರೋತ್ಸಾಹ ಮಾಡ್ತಕ್ಕಂಥ ಒಂದು ಚಾಲೆಂಜನ್ನು ನಾವು ಬಾರ್ನ್ ಚಾಲೆಂಜ್ ಅಂತ ಕರಿತೇವೆ. ಸೊ ಅದಾದಮೇಲೆ UN ಕನ್ವೆನ್ಷನ್ ಟು ಕಂಬ್ಯಾಟ್ ಡೆಸರ್ಟಿಫಿಕೇಶನ್. ಸೊ ಇದನ್ನು ಇವತ್ತೇ ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಇಟ್ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1990s, ಅಂದರೆ ಈ ದಶಕದಲ್ಲಿ ಇದನ್ನು ಎಸ್ಟಾಬ್ಲಿಷ್ ಮಾಡಿರ್ತಾರೆ. ಸೊ ಇದನ್ನು ಹಾಲ್ಟಿಂಗ್ ಡೆಸರ್ಟಿಫಿಕೇಶನ್, ಅಂದರೆ ಮರುಭೂಮೀಕರಣವನ್ನು ತಡೆ ಮಾಡಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಗ್ಲೋಬಲ್ ವಿಂಡ್ ಡೇ ಅಥವಾ ಜಾಗತಿಕ ಪವನ ದಿನ ಅಂತ ಕರಿತೇವೆ. ಸೊ ಇದನ್ನು ಜೂನ್ 15ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಕ್ಯುಮುಲೇಟಿವ್ ಇನ್ಸ್ಟಾಲ್ಡ್ ವಿಂಡ್ ಪವರ್ ಎಷ್ಟಿರುತ್ತೆ ಅಂದರೆ 46 ಗಿಗಾವ್ಯಾಟ್ಸ್ ಅಷ್ಟು ನಮ್ಮ ದೇಶದಲ್ಲಿ ಮೇ 2024ರವರೆಗೆ ಪವನ ಶಕ್ತಿಯ ಒಟ್ಟು ಸಾಮರ್ಥ್ಯವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ದೇಶ ಗ್ಲೋಬಲಿ ಪವನ ಶಕ್ತಿಯಲ್ಲಿ 4ನೇ ಸ್ಥಾನದಲ್ಲಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ವರ್ಲ್ಡ್ ಸಿಕಲ್ ಸೆಲ್ ಡೇ, ಸೊ ಈ ಒಂದು ದಿನವನ್ನು ಪ್ರತಿ ವರ್ಷ ಜೂನ್ 19ನೇ ತಾರೀಕು ಆಚರಣೆ ಮಾಡಲಾಗುತ್ತೆ. ಸಿಕಲ್ ಸೆಲ್ ಅನಿಮಿಯಾ ಈಸ್ ರಿಲೇಟೆಡ್ ಟು RBC, ಕೆಂಪು ರಕ್ತ ಕಣಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆ ಆಗಿರುತ್ತೆ. ಸೊ ರೆಡ್ ಬ್ಲಡ್ ಸೆಲ್ಸ್ ಬಂದು ಅದರ ಶೇಪನ್ನು ನಾವು ಬೈ ಕಾನ್ಕೇವ್ ಶೇಪ್ ಅಂತ ಕರಿತೇವೆ, ಅಂದರೆ ದ್ವಿನಿಮ್ನ ಆಕಾರ ಅಂತ ಕರಿತೇವೆ. ಸೊ ಈ ಒಂದು ಆಕಾರ ಇದರ ನ್ಯಾಚುರಲ್ ಶೇಪ್ ಆಗಿರುತ್ತೆ. ಸೊ ಈ ಒಂದು ಶೇಪ್ ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ, ಅಂದರೆ ನಮ್ಯವಾಗಿರುತ್ತೆ. ಸೊ ಬ್ಲಡ್ ವೆಸಲ್ಸಲ್ಲಿ ಇದು ಸುಲಭವಾಗಿ ಪಾಸ್ ಆಗ್ತಕ್ಕಂಥ ಒಂದು ಶೇಪ್ ಆಗಿರುತ್ತೆ. ಸಿಕಲ್ ಸೆಲ್ ಅನಿಮಿಯಾ ಅಂತಕ್ಕಂಥದ್ದು ಒಂದು ಜೆನೆಟಿಕ್ ಡಿಸಾರ್ಡರ್ ಅಥವಾ ಅನುವಂಶೀಯ ಕಾಯಿಲೆ ಆಗಿರುತ್ತೆ. ಸೊ ನಮ್ಮ ಒಂದು ಹಿಮೋಗ್ಲೋಬ್ನಲ್ಲಿ ಆಗ್ತಕ್ಕಂಥ ಒಂದು ಡಿಫೆಕ್ಟ್ನಿಂದ ಸೊ ಇದರ ಶೇಪ್ ಚೇಂಜ್ ಆಗುತ್ತೆ. ಸೊ ಇದರ ಶೇಪ್ ಹೆಂಗೆ ಚೇಂಜ್ ಆಗುತ್ತೆ ಅಂದರೆ ಕ್ರೆಸೆಂಟ್ ಅಥವಾ ಈ ಒಂದು ಸಿಕ್ಕಲ್ ಅಥವಾ ಕುಡುಗೋಲಿನ ಆಕಾರಕ್ಕೆ ಚೇಂಜ್ ಆಗುತ್ತೆ. ಸೊ ಆ ಒಂದು ಕಾರಣಕ್ಕಾಗಿ ಇದನ್ನು ಏನಂತ ಕರಿತೀವಿ ಅಂದರೆ ಸಿಕ್ಕಲ್ ಸೆಲ್ ಅನಿಮಿಯಾ ಅಂತ ಕರಿತೇವೆ. ಸೊ ಯಾವಾಗ ಇದರ ಶೇಪ್ ಚೇಂಜ್ ಆಗುತ್ತೆ, ಬ್ಲಡ್ನ
ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿ ಅಂದರೆ ಆಮ್ಲಜನಕವನ್ನು ವರ್ಗಾವಣೆ ಮಾಡ್ತಕ್ಕಂಥ ಸಾಮರ್ಥ್ಯ ಸಂಪೂರ್ಣವಾಗಿ ಕಡಿಮೆ ಆಗ್ತಕ್ಕಂಥ ಕಾಯಿಲೆಯನ್ನು ನಾವು ಸಿಕ್ಕಲ್ ಸೆಲ್ ಅನಿಮಿಯಾ ಅಂತ ಕರಿತೇವೆ. ಸೊ ವಿತ್ ದಿಸ್ ವಿ ಹವ್ ಕಂಪ್ಲೀಟೆಡ್ ಆಲ್ ದಿ ಆರ್ಟಿಕಲ್ಸ್ ಆಫ್ ದ ಡೇ. ವಿ ಹವ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 711ಗೆ ಬಂದಿದ್ದೇವೆ. ಸೊ ವಿಡಿಯೋನ ಪಾಸ್ ಮಾಡಿ ಇಲ್ಲಿ ಪ್ರಶ್ನೆಗಳನ್ನು ಓದಿ ಉತ್ತರಗಳನ್ನು ನೀಡಬಹುದಾಗಿರುತ್ತೆ. ಇದು ಪ್ರಶ್ನೆ ಸಂಖ್ಯೆ 1, ಇದು ಪ್ರಶ್ನೆ ಸಂಖ್ಯೆ 2 ಆಗಿರುತ್ತೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಅಪ್ಡೇಟ್ಸ್ ಕಂಪ್ಲೀಟ್ ಆಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಅಪ್ಡೇಟ್ಸ್ನೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಸೊ ಅಲ್ಲಿವರೆಗೂ ಕೀಪ್ ರೀಡಿಂಗ್, ಟೇಕ್ ಕೇರ್ ಆಫ್ ಯುವರ್ ಸೆಲ್ಸ್, ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್.